ಆಕಾಶವಾಣಿ ಮಡಿಕೇರಿ. ಕೇಳಿ, ಪೊನ್ನಂಪೇಟೆ ಹಳ್ಳಿಗಟ್ಟುವಿನಲ್ಲಿರುವ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಐಟಿ. ಇದರ ವಿಶೇಷತೆ, ಮಹತ್ವ, ಅವಕಾಶಗಳು ಹಾಗೂ ಕೋರ್ಸ್ಗಳ ಕುರಿತಾದ ಸಂದರ್ಶನಗಳನ್ನಾಧರಿಸಿದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಐಟಿ, ಪೊನ್ನಂಪೇಟೆ. ಕೊಡವ ಎಜುಕೇಷನ್ ಸೊಸೈಟಿಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೊಡಗಿನ ಏಕೈಕ ಖಾಸಗಿ ತಾಂತ್ರಿಕ ಕಾಲೇಜು. ನುರಿತ ಪ್ರಾಧ್ಯಾಪಕರು, ಅತ್ಯಾಧುನಿಕ ತಂತ್ರಜ್ಞಾನ, ಪ್ರಯೋಗಾಲಯ, ಗ್ರಂಥಾಲಯಗಳೊಂದಿಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಸಿವಿಲ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಎಂಜಿನಿಯರಿಂಗ್ ಹಾಗೂ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ವಿಭಾಗಗಳನ್ನು ಹೊಂದಿದ್ದು, ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಪಾಠದೊಂದಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಉದ್ಯೋಗಾವಕಾಶ. ಇದರೊಂದಿಗೆ ಸಿಐಪಿಯುಸಿ, ಪಿಯು ವಿಜ್ಞಾನ ವಿಭಾಗ. ದಾಖಲಾತಿ ಆರಂಭವಾಗಿದ್ದು ಕೂಡಲೇ ಸಂಪರ್ಕಿಸಿ. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಐಟಿ, ಪೊನ್ನಂಪೇಟೆ. ಮಡಿಕೇರಿ ಆಕಾಶವಾಣಿ ಕೇಂದ್ರದ ನನ್ನೆಲ್ಲ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ಸಮೀಪದ ಹಳ್ಳಿಗಟ್ಟುವಿನಲ್ಲಿರ್ತಕ್ಕಂಥ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಲ್ಲಿಯ ವಿಶೇಷತೆಗಳ ಬಗ್ಗೆ, ಯಾವ ರೀತಿ ಸ್ಥಾಪನೆ ಆಯಿತು, ಯಾಕಾಗಿ ಸ್ಥಾಪನೆ ಆಯಿತು, ಅದರೊಂದಿಗೆ ಅಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಏನೆಲ್ಲ ಸೌಲಭ್ಯಗಳಿವೆ, ಇಲ್ಲಿ ಕಲಿತ ನಂತರ ಮುಂದೇನು ಅಂತಕ್ಕಂಥ ಎಲ್ಲ ವಿಷಯಗಳನ್ನು ಇವತ್ತು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಂದರೆ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಈ ಸಂಸ್ಥೆಯ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮುಕ್ಕಾಟಿರ ಸಿ ಕಾರ್ಯಪ್ಪನವರಿದ್ದಾರೆ. ಸಿಐಟಿ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಎಂ ಬಸವರಾಜ್ ಅವರು ಇದ್ದಾರೆ. ಹಾಗೆ ನನ್ನೊಂದಿಗೆ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಕವಿತಾ ಪಿಸಿ ಅವರು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ದಿವಾಕರ್ ಅವರು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರೊಫೆಸರ್ ಎಜಿ ತಿಮ್ಮಯ್ಯನವರು, ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರೊಫೆಸರ್ ಚೆಪ್ಪುಡಿರ ಪ್ರಮುಖ ಗಣಪತಿಯವರು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರೊಫೆಸರ್ ಕೆಎ ಮುತ್ತಪ್ಪ ಅವರು, ನನ್ನೊಂದಿಗೆ ಅಡ್ಮಿಷನ್ ಆಫೀಸರ್ ಆಗಿರ್ತಕ್ಕಂಥ ಶ್ರೀ ಬಿ ಜಗದೀಶ್ ರವರು ಕೂಡ ಇದ್ದಾರೆ. ಇವರೆಲ್ಲರನ್ನ ಮಾತಾಡಿಸೋದಕ್ಕಿಂತ ಮುಂಚೆ ಈ ಸಿಐಟಿ ಹಾಗೂ ಆ ಕ್ಯಾಂಪಸ್ನಲ್ಲಿರ್ತಕ್ಕಂಥ ಸಿಐಪಿಯುಸಿ ಕಾಲೇಜಿನ ಬಗ್ಗೆ ಸಂಕ್ಷಿಪ್ತವಾದ ಪರಿಚಯವನ್ನ ಮಾಡಿಕೊಡ್ಬೇಕು ಅಂತ ಈಗ ನನ್ನ ಎದುರುಗಡೆ ಕುಳಿತಿರ್ತಕ್ಕಂಥ ಕಾಲೇಜಿನ ಕನ್ನಡ ಉಪನ್ಯಾಸಕಿಯವರಾಗಿರ್ತಕ್ಕಂಥ ಕುಮಾರಿ ಸುಷ್ಮಿತಾ ಅವರು ಇದ್ದಾರೆ. ಸುಷ್ಮಿತಾ ಅವರು, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಎಲ್ಲ ನಮ್ಮ ಈ ಗಣ್ಯರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ನಿಮಗೆ ಮೊದಲ ಅವಕಾಶವನ್ನು ಕೊಡ್ತಾ ಇದ್ದೀನಿ. ಯಾಕೆಂತಂದರೆ ಈ ಒಂದು ಸಿಐಟಿ ಹಾಗೆ ಸಿಐಪಿಯುಸಿಯ ಸಂಕ್ಷಿಪ್ತ ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ. ನಮಸ್ತೆ. ಕೊಡಗಿನ ನಿಸರ್ಗ ರಮಣೀಯ ಪ್ರಶಾಂತ ವಾತಾವರಣದ ನಡುವೆ ಪೊನ್ನಂಪೇಟೆಯ ಹಳ್ಳಿಗಟ್ಟುವಿನಲ್ಲಿ ನಮ್ಮ ವಿದ್ಯಾಸಂಸ್ಥೆ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿದ್ಯಾಲಯವು 1999ರಲ್ಲಿ ಸ್ಥಾಪನೆಯಾಯಿತು. ಆ ಮೂಲಕ ಕೊಡವ ಎಜುಕೇಷನ್ ಸೊಸೈಟಿಯ ಮಹತ್ವಾಕಾಂಕ್ಷೆಯು ಸಾಕಾರವಾಯಿತು. ಕೊಡಗಿನ ಪ್ರತಿಭಾವಂತ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಪದವಿ ಪಡೆಯಲು ನಗರ ಪ್ರದೇಶವನ್ನು ಅವಲಂಬಿಸಬೇಕಾದದ್ದು ಈ ಹಿಂದೆ ಅನಿವಾರ್ಯವಾಗಿತ್ತು. ಕೊಡಗಿನ ಗ್ರಾಮೀಣ ಪ್ರದೇಶದ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಶಿಕ್ಷಣ ದೊರಕುವುದು ಕಷ್ಟ ಸಾಧ್ಯವಾಗಿತ್ತು. ಅದರಲ್ಲಿಯೂ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳ ಪಾಲಿಗೆ ಗಗನಕುಸುಮವಾಗಿ ಪರಿಣಮಿಸಿತ್ತು. ಈ ಎಲ್ಲ ಅಂಶವನ್ನ ಮನಗಂಡ ಕೊಡವ ಎಜುಕೇಷನ್ ಸೊಸೈಟಿಯು ಒಂದು ಮಹತ್ವದ ಸಂಕಲ್ಪವನ್ನ ಮಾಡಿತು. ಅದರ ಫಲವಾಗಿ 1999ರಲ್ಲಿ ಕೊಡಗಿನಲ್ಲಿಯೇ ಪ್ರಪ್ರಥಮ ಬಾರಿಗೆ ಖಾಸಗಿ ತಾಂತ್ರಿಕ ವಿದ್ಯಾಲಯ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜು ಹಲವು ದಾನಿಗಳ ಕೊಡುಗೆಯೊಂದಿಗೆ ಸ್ಥಾಪನೆಯಾಯಿತು. ಆ ಮೂಲಕ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನು ಕಲ್ಪಿಸಿಕೊಟ್ಟಿತ್ತು. ಈ ದಿಸೆಯಲ್ಲಿ ನಮ್ಮ ಸಿಐಟಿ ವಿದ್ಯಾಸಂಸ್ಥೆಯು 21 ವರ್ಷವನ್ನು ಪೂರ್ಣಗೊಳಿಸಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ನಾಡಿನ ವಿವಿಧ ಜಿಲ್ಲೆಯ ಹಾಗೂ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಜ್ಞಾನದ ಸುದಿಯನ್ನು ಪಸರಿಸುತ್ತಿದೆ. ಹಚ್ಚ ಹಸನಿಂದ ಕೂಡಿದ 34 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಸುಸಜ್ಜಿತ ಕಟ್ಟಡವನ್ನ ಹೊಂದಿದೆ. ನುರಿತ ಅನುಭವಿ ಪ್ರಾಧ್ಯಾಪಕ ವೃಂದ ಹಾಗೂ ಬೋಧಕೇತರ ವೃಂದ ಹೊಂದಿದ್ದು, ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಪ್ರಯೋಗಾಲಯವನ್ನು ಒಳಗೊಂಡಿದೆ. 20,000ಕ್ಕೂ ಹೆಚ್ಚು ಪುಸ್ತಕ ಭಂಡಾರವನ್ನು ಹೊಂದಿದ್ದು ಹಾಗೂ 4 ಪ್ರಮುಖ ತಾಂತ್ರಿಕ ವಿಭಾಗವನ್ನ ಹೊಂದಿದೆ. ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಜೊತೆಗೆ
ವೈಫೈ ಸೌಲಭ್ಯವನ್ನು ಒಳಗೊಂಡಿದೆ. ಕೊಡಗಿನ ವಿವಿಧ ಕಡೆಗಳಿಗೆ ಕಾಲೇಜ್ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ವಿಶಾಲ ಆಟದ ಮೈದಾನವನ್ನು ಹೊಂದಿದ್ದು ಕ್ರೀಡೆಗೆ ಪ್ರಾಶಸ್ತ್ಯವನ್ನು ನೀಡಲಾಗುತ್ತಿದೆ. ಜೊತೆಗೆ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿಯೂ ನಮ್ಮ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಾರೆ. ದೈಹಿಕ ಆರೋಗ್ಯದ ಸಾಮರ್ಥ್ಯ ವೃದ್ಧಿಸಲು ಉತ್ತಮ ದರ್ಜೆಯ ಜಿಮ್ ಸೌಲಭ್ಯವಿದೆ. ಕ್ಯಾಂಟೀನ್, ಸ್ಟೇಷನರಿ ವ್ಯವಸ್ಥೆಯು ಕಾಲೇಜು ಆವರಣದಲ್ಲಿದ್ದು ಎಟಿಎಂ ಸೌಲಭ್ಯವನ್ನು ಹೊಂದಿದೆ. ಶಿಕ್ಷಣದ ಜೊತೆಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತಿದ್ದು ಉತ್ತಮ ಪ್ಲೇಸ್ಮೆಂಟ್ ವ್ಯವಸ್ಥೆಯನ್ನು ಹೊಂದಿದೆ. ಹಾಗೆಯೇ ಸಂಸ್ಥೆಯು ಸಾಮಾಜಿಕ ಹೊಣೆಗಾರಿಕೆಯನ್ನ ಹೊಂದಿದ್ದು ಆ ನಿಟ್ಟಿನಲ್ಲಿ ಕಳೆದ ವರ್ಷ ಕೊಡಗಿನಲ್ಲಿ ಸಂಭವಿಸಿದ ಪ್ರಾಕೃತಿಕ ವಿಕೋಪದಿಂದಾಗಿ ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ನಷ್ಟವಾಗಿತ್ತು. ಕೊಡಗಿನ ಜನ ತೀವ್ರ ಸಂಕಷ್ಟ ಎದುರಿಸಬೇಕಾಗಿತ್ತು. ಈ ಸಂದರ್ಭದಲ್ಲಿ ಕೊಡವ ಎಜುಕೇಶನ್ ಸೊಸೈಟಿಯು ತಾಂತ್ರಿಕ ಶಿಕ್ಷಣ ಪಡೆಯಬೇಕೆಂಬ ಹಂಬಲ ಹೊಂದಿದ್ದ ಹಾಗೂ ಆರ್ಥಿಕವಾಗಿ ಸಂಕಷ್ಟಕ್ಕೆ ಗುರಿಯಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡಿ ಮಾನವೀಯತೆಯನ್ನು ಮೆರೆದಿದೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ವಿವಿಧ ಸಂಸ್ಥೆಗಳು ನೀಡುವ ವಿದ್ಯಾರ್ಥಿ ವೇತನ ಸೌಲಭ್ಯವನ್ನು ಪಡೆದುಕೊಳ್ಳುತ್ತಿದ್ದಾರೆ. ನಮ್ಮ ವಿದ್ಯಾಸಂಸ್ಥೆಯು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದರ ಜೊತೆಗೆ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಪೂರಕವಾಗಿರುವ ವಾತಾವರಣವನ್ನು ಕಲ್ಪಿಸುತ್ತಿದೆ. ಕೊಡುವ ಎಜುಕೇಶನ್ ಸೊಸೈಟಿಯು 2017ರಲ್ಲಿ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ PU ಕಾಲೇಜನ್ನು ಆರಂಭಿಸಿದ್ದು ತಾಂತ್ರಿಕ ಶಿಕ್ಷಣದ ಅಡಿಪಾಯವಾದ ವಿಜ್ಞಾನ ವಿಷಯವನ್ನು ಪ್ರಮುಖವಾಗಿ ಆಯ್ಕೆ ಮಾಡಿಕೊಂಡು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದೆ ಮತ್ತು ಉತ್ತಮ ಫಲಿತಾಂಶದೊಂದಿಗೆ ಯಶಸ್ವಿಯಾಗಿ ಸಾಗುತ್ತಿದೆ. ಧನ್ಯವಾದಗಳು. ಕುಮಾರಿ ಸುಷ್ಮಿತಾ ಅವರು ಕನ್ನಡ ಉಪನ್ಯಾಸಕಿಯಾಗಿ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ಕ್ಯಾಂಪಸ್ನಲ್ಲಿರ್ತಕ್ಕಂಥ CIT ಮತ್ತು CIPUC ಕಾಲೇಜಿನ ಸಂಕ್ಷಿಪ್ತ ವರದಿನ ಬಹಳ ಅದ್ಭುತವಾಗಿ ನಮ್ಮೆಲ್ಲರ ಮುಂದೆ ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು ಸುಷ್ಮಿತಾ ಅವರೇ. ಈಗ ನನ್ನ ಜೊತೆ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಕೊಡವ ಎಜುಕೇಷನಲ್ ಸೊಸೈಟಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮುಕ್ಕಾಟಿರ ಸಿ ಕಾರ್ಯಪ್ಪನವರು. ನಮಸ್ಕಾರ ಕಾರ್ಯಪ್ಪನವರೇ. ನಮಸ್ಕಾರ. ಈಗ ನಿಮಗಿಂತ ಮುಂಚೆ ನನ್ನ ಜೊತೆ ಮಾತಾಡಿದಂತಹ ಒಂದು ಪರಿಚಯವನ್ನು ಮಾಡಿಕೊಟ್ಟಂತಹ ಕನ್ನಡ ಉಪನ್ಯಾಸಕಿ ಕುಮಾರಿ ಸುಷ್ಮಿತಾ ಅವರು ಒಂದು ಮಾತನ್ನು ಒತ್ತಿ ಹೇಳಿದರು. ಕೊಡಗು ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಕೊಡವ ಎಜುಕೇಷನಲ್ ಸೊಸೈಟಿಯ ಮುಖಾಂತರ ಒಂದು ತಾಂತ್ರಿಕ ಕಾಲೇಜನ್ನು ಸ್ಥಾಪನೆ ಮಾಡ್ತೀರಿ. ಅದು CIT ಅನ್ನೋ ಒಂದು ಹೆಸರಿನಲ್ಲಿ. ಈ ತಾಂತ್ರಿಕ ಕಾಲೇಜನ್ನೇ ಮಾಡಬೇಕು ಅಂತಕ್ಕಂಥ ಉದ್ದೇಶ ಏನು? ಈ ಕಾಲೇಜಿನ ಸ್ಥಾಪನೆಯ ಉದ್ದೇಶ ಏನು? ಎಲ್ರಿಗೂ ನಮಸ್ಕಾರ. ಈ ಸ್ಥಾಪನೆಯ ಉದ್ದೇಶ ಇಲ್ಲಿ ಕೊಡಗಿನಲ್ಲೇ ಇದ್ದಂಥ ಹಿರಿಯರು, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವರು ತುಂಬ ಆಲೋಚನೆ ಮಾಡಿ ನೋಡಿದಾಗ ನಮ್ಮದೊಂದು ವ್ಯವಸಾಯ ರಹಿತವಾದಂಥ ಪ್ರದೇಶ. ಇಲ್ಲಿನ ಮಕ್ಕಳು ಪ್ರತಿಯೊಂದು ತಾಂತ್ರಿಕ ವಿಜ್ಞಾನಕ್ಕಾಗಿ ಜಿಲ್ಲೆ ಬಿಟ್ಟು ದೂರ ಹೋಗಬೇಕಾಗ್ತದೆ. ಹಲವಾರು ಜನರ ಆರ್ಥಿಕ ಸ್ಥಿತಿಯೂ ಅಷ್ಟು ಗಟ್ಟಿಮುಟ್ಟಾಗಿರುವುದಿಲ್ಲ. ಇದನ್ನೆಲ್ಲ ಅವರು ನೋಡಿ ಅದರ ಬಗ್ಗೆಯನ್ನು ಚರ್ಚೆ ಮಾಡಿ ನಮ್ಮಲ್ಲಿ ಯಾಕೆ ಒಂದು ತಾಂತ್ರಿಕ ಶಿಕ್ಷಣ ಇರುವಂಥ ಸಂಸ್ಥೆ ಇರಬಾರ್ದು ಎಂಬ ಒಂದು ಒಳ್ಳೆಯ ಮನಸ್ಸಿನಲ್ಲಿ ಅವರು ಈ ತಾಂತ್ರಿಕ ಶಿಕ್ಷಣ ಶಾಲೆಯನ್ನು ಅವರು ತೆರೆದಿದ್ದಾರೆ. ಇವತ್ತು ಗ್ರಾಮೀಣ ಪ್ರದೇಶದ ಮಕ್ಕಳು ಮುಂದೆ ಬರಬೇಕು ಅಂತ ಹೇಳಿದರೆ ರಾಷ್ಟ್ರ ಮಟ್ಟಕ್ಕೂ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಅವರು ಹೆಸರು ಆಗಬೇಕು, ಅವರು ತಮ್ಮ ಕಾಲಿನಲ್ಲಿ ನಿಂತು ಮುಂದೆ ಬರಬೇಕು ಎಂಬಂತಹ ಒಂದು ಆಸಕ್ತಿ ಮಕ್ಕಳಲ್ಲಿದೆ. ಈ ಆಸಕ್ತಿಗೆ ಬೇಕಾದಂತಹ ಒಂದು ವಾತಾವರಣ ಹಾಗೂ ಒಂದು ಅವಕಾಶವನ್ನು ಕಲ್ಪಿಸಬೇಕೆಂಬ ಒಂದು ದೃಢ ನಿಶ್ಚಯದಿಂದ ಈ ಕಾಲೇಜನ್ನು ನಾವು ಶುರು ಮಾಡಿದ್ದೇವೆ. ಓಕೆ. ಈಗ ರಾಜ್ಯದಾದ್ಯಂತ ನೋಡಿದರೆ ಹಲವಷ್ಟು ತಾಂತ್ರಿಕ ಕಾಲೇಜುಗಳನ್ನು ನಾವು ಕಾಣ್ತೇವೆ. ಬೇಕಾದಷ್ಟು ವಿದ್ಯಾರ್ಥಿಗಳು ಒಂದಷ್ಟು ವರ್ಷಗಳಲ್ಲಿ ಉತ್ಪತ್ತಿ ಆಗ್ತಾನೇ ಹೋಗ್ತಾ ಇದ್ದಾರೆ. ಪ್ರಾಡಕ್ಟ್ಸ್ಗಳು ಬರ್ತಾನೇ ಇದೆ ಈಚೆಗೆ. ಇಂಥ ಒಂದು ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಈ ಒಂದು ಕಾಲೇಜನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ತುಂಬ ಹೆಮ್ಮೆಯ ವಿಷಯ, ಒಪ್ಕೊಳ್ತೀನಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದಾಗ ಏನು ಒಂದು ಇಂಜಿನಿಯರಿಂಗ್ ಪದವಿ ತನ್ನ ಮಹತ್ವವನ್ನು ಕಳೆದುಕೊಳ್ತಾ ಇದೆ ಅಂತಕ್ಕಂಥ ಒಂದು ಮಾತು ಕೇಳಿಬರ್ತಾ ಇದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೀವು ಹೇಳೋದು ನಿಜ. ಇವತ್ತು ಹಲವಾರು ಜನರು ಬರೀತಾ ಇದ್ದಾರೆ, ಹಲವಾರು ಜನರು ಮಾತನಾಡುತ್ತಾ ಕೂಡ ಇದ್ದಾರೆ. ಇಂಜಿನಿಯರಿಂಗ್ ಸೇರಿದರೆ ಅದಕ್ಕೆ ಒಂದು ಫ್ಯೂಚರ್ ಇಲ್ಲ ಎಂಬ ಒಂದು ವಿಷಯವನ್ನು ಜನರು ಮಾತಾಡ್ತಾ ಇದ್ದಾರೆ. ನಾನು ಬಹಳ ದೃಢವಾಗಿ ಹೇಳ್ತಾ ಇದ್ದೇನೆ, ಇದು ತಪ್ಪು. ಇವತ್ತು ನಮ್ಮ ಪ್ರತಿಯೊಂದು ವಿಷಯದಲ್ಲಿ ಕೂಡ ತಾಂತ್ರಿಕ ಜ್ಞಾನ ಇಲ್ಲದೆ ನಮ್ಮ ದಿನನಿತ್ಯ ಕಾರ್ಯ ನಡಲಿಕ್ಕೆ ಸಾಧ್ಯವಿಲ್ಲ. ನೀವು ಬೆಳಿಗ್ಗೆ ಎದ್ದಲ್ಲಿಂದ ರಾತ್ರಿ ಮಲಗುವವರೆಗೂ ನೀವೆಂತೆಲ್ಲ ಕಾರ್ಯಗಳನ್ನು ಮಾಡ್ತಾ ಇರ್ತೀರೋ ಅದು ಪ್ರತಿಯೊಂದಕ್ಕೂ ಕೂಡ ತಾಂತ್ರಿಕ ವಿಜ್ಞಾನದ ಒಂದು ಬೆಂಬಲ ಅವಶ್ಯಕತೆ ಇದೆ. ಈ ತಾಂತ್ರಿಕ ವಿಜ್ಞಾನ ಸರಿಯಾಗಿ ಇಲ್ಲದ ಹೋದರೆ ನಿಮಗೆ ಸಿಗುವಂತಹ ಈ ಸೌಲಭ್ಯಗಳು ಸರಿಯಾಗಿರುವುದಿಲ್ಲ. ಅದನ್ನು ಎಲ್ಲರೂ ನೀವು ಸರಿಯಾಗಿ ಆಲೋಚನೆ ಮಾಡಬೇಕು. ಉದಾಹರಣೆ ಕೊಡುವುದಾದರೆ
ಮನೆಯಲ್ಲಿ ನಿಮಗೆ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಬೇಕು. ಹೌದು. ನೀವು ಮೋಟರ್ ಆನ್ ಮಾಡ್ತೀರಾ, ನೀರು ತುಂಬುತ್ತದೆ. ಚೆಲ್ಲಿದಾಗ ಓಡಿ ಹೋಗಿ ಆಫ್ ಮಾಡ್ತೀರಾ. ಅಷ್ಟೊತ್ತಿಗೆ ಎಷ್ಟೊತ್ತು ಚೆಲ್ಲಿದೆ ಗೊತ್ತಿಲ್ಲ. ಒಂದು ಕಡೆ ವಿದ್ಯುತ್ ಶಕ್ತಿ ನಷ್ಟ ಆಗುತ್ತೆ, ನೀರು ಪೋಲಾಗುತ್ತೆ, ವಿದ್ಯುತ್ ಶಕ್ತಿ ಹೋಯ್ತು, ನೀವು ಮನೆ ಬಿಟ್ಟು ಹೋಗ್ತೀರಾ, ಪುನಃ ತುಂಬಿ ಚೆಲ್ತಾನೆ ಇರ್ತದೆ. ಆದ್ರೆ ಇವತ್ತು ತಾಂತ್ರಿಕ ಜ್ಞಾನದಿಂದ ಆಟೋಮ್ಯಾಟಿಕ್ ಸ್ವಿಚ್ ಆಫ್ ಒಂದು ಬರ್ತದೆ, ಅಲ್ಲಿ ತುಂಬಿದಾಗ ಅದು ಆಟೋಮ್ಯಾಟಿಕ್ ಕಟ್ ಆಫ್ ಆಗ್ತದೆ. ಇದು ಹೇಗೆ ಬಂತು? ತಾಂತ್ರಿಕ ಜ್ಞಾನ ತಯಾರಿಸಲ್ಪಟ್ಟಂತ ಒಂದು ವಿಷಯ. ಅದೇ ತರ ವ್ಯವಸಾಯದಲ್ಲಿ ಕೂಡ ಇವತ್ತು ನಿಮಗೆ ಗೊತ್ತು, ಆರ್ಥಿಕ ಪರಿಸ್ಥಿತಿ ಇಡೀ ಜಗತ್ತಿನಲ್ಲಿ ಕುಸಿದಿದೆ. ಈ ಆರ್ಥಿಕ ಪರಿಸ್ಥಿತಿಯನ್ನು ಇವಾಗ ನಮ್ದು ವ್ಯವಸಾಯ ಬೆಂಬಲಿತಂತಹ ವ್ಯವಸಾಯದಿಂದ ಕೃಷಿ ಪ್ರಧಾನ ಜಿಲ್ಲೆ ಆಗಿದೆ. ಕೃಷಿ ಪ್ರಧಾನ ಜಿಲ್ಲೆ ಆಗಿದೆ. ಪ್ರಾಚೀನ ಕಾಲದ ಹಾಗೆ ನೇಗಿಲಲ್ಲಿ ಊಳಿ ಕತ್ತಿ ತೆಗೆದುಕೊಂಡು ಕೊಯ್ಲು ಮಾಡಿ ಗದ್ದೆ ಮಾಡಲಿಕ್ಕೆ ಇವತ್ತು ಯಾರು ತಯಾರಿಲ್ಲ. ಜನರು ಇಲ್ಲ, ನಿಮಗೆ ಜನರು ಸಿಗುವುದಿಲ್ಲ, ನಿಮಗೆ ಅಷ್ಟು ಸಮಯ ಕೂಡ ಇಲ್ಲ. ಹೌದು. ಇವಾಗ ಪುನಃ ಇದರಲ್ಲಿ ನಾವು ಮಾಡರ್ನ್ ಮೆಥಡ್ಸ್ ಆಫ್ ಕಲ್ಟಿವೇಶನ್ ಅಂದ್ರೆ ಇವಾಗ ಡ್ರಮ್ ಸೀಡಿಂಗ್ ಅಂತ ಕೇಳಿ ಬರ್ತದೆ. ಇಲ್ಲದೋದ್ರೆ ಕೊಯ್ಲು ಟೈಮಲ್ಲಿ ಹಾರ್ವೆಸ್ಟರ್ ಬರ್ತದೆ, ಥ್ರೆಷರ್ ಇದೆ. ಇದೆಲ್ಲ ಹೇಗೆ ಬಂತು, ಹೇಗೆ ಉತ್ಪನ್ನ ಆಗಿದೆ? ಇದೆಲ್ಲ ತಾಂತ್ರಿಕ ಜ್ಞಾನದಿಂದ ಉತ್ಪನ್ನವಾದದ್ದು. ನಿಜ. ಸೊ ಹಾಗಿರುವಾಗ ಈ ತಾಂತ್ರಿಕ ಜ್ಞಾನ ಜನರ ದಿನನಿತ್ಯ ಪ್ರಯೋಗಕ್ಕೆ, ನಾಳೆ ನಮ್ಮ ಮನೆ ಆಗಲಿ, ರಸ್ತೆ ಆಗಲಿ, ನಮಗೆ ಬರುವಂತ ನೀರಾಗಲಿ, ಎಲೆಕ್ಟ್ರಿಸಿಟಿ ಆಗಲಿ, ನೀವು ಬಿಡುವ ಕಾರ್ಯ ಆಗಲಿ, ತಾಂತ್ರಿಕ ಜ್ಞಾನ ಇಲ್ಲದೆ ಅದಾಗುದಿಲ್ಲ. ಖಂಡಿತ. ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಅಲ್ಲಿ ಬರುವಂತ ವಿಷಯಗಳು ಉತ್ತಮ ರೀತಿಯಲ್ಲಿ ತಯಾರಾಗಿರಬೇಕು. ಈ ಉತ್ತಮ ರೀತಿಯಲ್ಲಿ ಈ ತಾಂತ್ರಿಕ ಯಂತ್ರಗಳು ತಯಾರಾಗುವುದಾದ್ರೆ ನಿಮಗೆ ಉತ್ತಮ ರೀತಿಯ ಎಂಜಿನಿಯರ್ಸ್ ಬೇಕು. ನಿಜ. ಈ ಕಾಲೇಜಿನ ಮುಖ್ಯ ಉದ್ದೇಶ ನಮ್ಮಲ್ಲಿಂದ ಹೋಗುವಂತ ಮಕ್ಕಳು ನಾಳೆ ಉತ್ತಮ ರೀತಿಯ ಎಂಜಿನಿಯರ್ ಆಗಿ ನಿಲ್ಲಬೇಕು. ಇದರಲ್ಲಿ ಇನ್ನೊಂದು ವಿಷಯ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಒಬ್ಬರು ಯಾರೋ ಜ್ಞಾನಿ ಹೇಳಿದ್ದಾರೆ, ಇಫ್ ಯು ವಾಂಟ್ ಟು ಡಿಸ್ಟ್ರಾಯ್ ಅ ನೇಷನ್, ಡಿಸ್ಟ್ರಾಯ್ ಇಟ್ಸ್ ಎಜುಕೇಶನ್ ಸಿಸ್ಟಮ್. ಅದನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಇವಾಗ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕ್ವಾಲಿಟಿ ನಾವು ಡೈಲ್ಯೂಟ್ ಮಾಡಿದರೆ, ನೀವೇ ಆಲೋಚನೆ ಮಾಡಿ, ಅರ್ಧಂಬರ್ಧ ಕಲಿತಂತಹ ಒಬ್ಬ ಡಾಕ್ಟರ್, ಅರ್ಧಂಬರ್ಧ ಕಲಿತು ಬಂದಂತಹ ಒಬ್ಬ ಇಂಜಿನಿಯರ್, ಅರ್ಧಂಬರ್ಧ ಕಲಿತು ಬಂದಂತಹ ಒಬ್ಬ ಡ್ರೈವರ್, ಯಾರಾದ್ರು ಅಂತಹವರು ನಾಳೆ ನಿಮ್ಮ ಮುಂದೆ ಇದ್ರೆ ಅವರು ಕಟ್ಟಿದ ಮನೆ ನಿಲ್ಲುವುದಿಲ್ಲ, ಚಿಕಿತ್ಸೆ ಮಾಡಿದಂಥದ್ದು ರೋಗಿ ಗುಣಮುಖ ಆಗುವುದಿಲ್ಲ, ಬಿಡುವಂತ ಡ್ರೈವರ್ ನಿಮ್ಮನ್ನು ಹೋಗಿ ಎಲ್ಲಾದ್ರೂ ಆಕ್ಸಿಡೆಂಟ್ ಮಾಡ್ತಾನೆ. ಆದ್ದರಿಂದ ಇವತ್ತು ನಾವು ಎಜುಕೇಶನ್ ಸಿಸ್ಟಮ್ ಅನ್ನು ಎಷ್ಟು ದೃಢ ಮಾಡಿ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಡುತ್ತೇವೋ ಅಲ್ಲಿ ನಮ್ಮ ದೇಶವು ಕೂಡ ಮುಂದೆ ಬರ್ತದೆ ಎಂದು ನನ್ನ ನಂಬಿಕೆ. ನಮ್ಮ ಹಿರಿಯರು ಮಾಡಿದಂಥ ಒಂದು ಆಲೋಚನೆ, ಅದರ ಬಗ್ಗೆ ನಾವು ಈಗಲೂ ಕೂಡ ಮುಂದುವರಿಸ್ತಾ ಇದ್ದೇವೆ. ಅದೇ ನಮ್ಮ ಕಾಲೇಜಿನ ವಿಷನ್ ಅಂಡ್ ಮಿಷನ್ ಸ್ಟೇಟ್ಮೆಂಟ್ ಅಂತ ಹೇಳ್ತೇವೆ. ಅದ್ರ ಯಾವ ದೂರದೃಷ್ಟಿಯಿಂದ ನಾವು ಕಟ್ಟಿದ್ದೇವೆ, ಅದರ ಕಾರ್ಯಪ್ರಚಾರ ಹೇಗೆ ಮಾಡಬೇಕು ಎಂಬುದನ್ನು ಕೂಡ ಇವತ್ತು ನಾವು ಮಾಡ್ತಾ ಇದ್ದೇವೆ. ಏನೇ ಆಗಲಿ ಡಾಕ್ಟರ್ ಕಾರ್ಯಪ್ಪನವರೇ, ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಆರಂಭಿಕ ಹಂತಗಳಲ್ಲಿ ಹೇಗೋ ನಡೆಯುತ್ತೆ, ಆ ನಂತರ ಒಂದು ಪೈಪೋಟಿಯನ್ನು ಎದುರಿಸಲೇಬೇಕಾಗತ್ತೆ. ಇವತ್ತಿನ ಯುಗದಲ್ಲಿ ಕಾಂಪಿಟೇಷನ್ ಅಂತಕ್ಕಂಥದ್ದು ಇದ್ದೇ ಇದೆ. ಇಂಥ ಒಂದು ಪೈಪೋಟಿ ಇರ್ತಕ್ಕಂಥ ಸ್ಪರ್ಧಾತ್ಮಕ ಯುಗದಲ್ಲಿ ಬಾಳಿ ಬದುಕಬೇಕಾದ್ರೆ, ಅಂದರೆ ಕಾಲೇಜಿನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ, ಅದು ಪ್ರಚಲಿತದಲ್ಲಿ ಇರಬೇಕಾದ್ರೆ ಏನೇನು ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇದ್ರಿ ಕಾಲೇಜಿನ? ನೀವು ಇವಾಗ ಕೇಳಿರ್ಬೋದು, ಇಂತಹ ಕಾಲೇಜಿಗೆ ಹೋದರೆ ನಮಗೆ ಪ್ಲೇಸ್ಮೆಂಟ್ ಸಿಗ್ತದೆ, ಆ ಕಾಲೇಜಿಗೆ ಮಕ್ಕಳನ್ನು ಸೇರಿಸಿ ಎಂಬುದೊಂದು ವಿಷಯ ಎಲ್ಲದ ಪೋಷಕರು ಮಾತಾಡ್ತಾ ಇದ್ದಾರೆ. ಆದರೆ ಸತ್ಯ ಸಂಗತಿ ಏನು ಅಂತ ಹೇಳಿದರೆ, ಕಳೆದ 3-4 ವರ್ಷಗಳಿಂದ ಈ ಪ್ಲೇಸ್ಮೆಂಟ್ ಎಂಬ ವಿಷಯ ಬಹಳ ಕಡಿಮೆ ಆಗ್ತಾ ಬಂದಿದೆ. ಹೌದು. ಪ್ಲೇಸ್ಮೆಂಟ್ ಅಂತಾರೆ ಏನು? ಪ್ಲೇಸ್ಮೆಂಟ್ ಅವರು ಬಂದು ಮಕ್ಕಳನ್ನು ಸೆಲೆಕ್ಟ್ ಮಾಡಿ, ಆಯ್ಕೆ ಮಾಡಿ ಅವರೊಂದು ಕರೆದುಕೊಂಡು ಹೋಗಿ ಒಂದು 8-10 ತಿಂಗಳು ಟ್ರೈನಿಂಗ್ ಕೊಟ್ಟು, ಸ್ಟೈಪೆಂಡ್ ಕೊಟ್ಟು, ಟ್ರೈನಿಂಗ್ ಕೊಟ್ಟು ಮತ್ತೆ ಅವರಿಗೆ ಕೆಲಸವನ್ನು ಭರ್ತಿ ಮಾಡ್ತಾ ಇದ್ರು. ಯಾರು ಕ್ವಾಲಿಫೈ ಆಗೋದಿಲ್ಲ ಅವ್ರನ್ನ ಕೈ ಬಿಡ್ತಿದ್ರು. ಇಂದಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಅದು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾವ ಮಕ್ಕಳು ತಯಾರಾಗಿ ಬಂದಿದ್ದಾರೋ 1 ವಾರದೊಳಗೆ ಆ ಒಂದು ಕಂಪನಿಯಲ್ಲಿ ಸೇರಿದ್ರೆ 1 ವಾರದೊಳಗೆ ಅಲ್ಲಿ ಇರುವ ಜವಾಬ್ದಾರಿಯನ್ನು ಎತ್ಕೊಂಡು ಕೆಲಸ ಮಾಡಲಿಕ್ಕೆ ಅವರು ತಯಾರಾಗಿರಬೇಕು. ಹೌದು. ಇದರ ಅರ್ಥ ಇವತ್ತಿನ ಮಕ್ಕಳು ಇಂಡಸ್ಟ್ರಿ ರೆಡಿಯಾಗಿದ್ದರೆ ಮಾತ್ರ ಅವರು ಮುಂದೆ ಬರುವಂತ ಒಂದು ಅವರಿಗೆ ಅವಕಾಶವಿದೆ, ಅವರಿಗೆ ಮುಂದೆ ಬರಲು ಎಲ್ಲ ತರಹದ ಪ್ರಯೋಜನ ಕೂಡ ಆಗ್ತದೆ. ಇದನ್ನೇ ನಾವು ಮನಸ್ಸಿನಲ್ಲಿಟ್ಟುಕೊಂಡು ಕಾಲೇಜಲ್ಲಿ ನಾವು ಹಲವಾರು ವಿಷಯಗಳನ್ನು ಹಮ್ಮಿಕೊಂಡಿದ್ದೇವೆ. ಒಂದನೇದಾಗಿ MOU, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಇಂಡಸ್ಟ್ರಿ ಅವರ ಜೊತೆ ನಾವು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅವರು ಇಲ್ಲೇ ಬಂದು ನಮ್ಮ ಮಕ್ಕಳಿಗೆ ಕಂಪನಿಯ ಬಗ್ಗೆ, ಅವರ ಕೆಲಸದ ಬಗ್ಗೆ ತಿಳುವಳಿಕೆಯನ್ನು ನೀಡಿ, ಇಲ್ಲಿ ಯಾರು ಉತ್ತಮ ರೀತಿಯಲ್ಲಿ ಮಾಡ್ತಾರೋ ಅವರನ್ನು ಪ್ಲೇಸ್ಮೆಂಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇದು ಮಕ್ಕಳು ಓದುತ್ತಾ ಇರುವ ಸಮಯದಲ್ಲೇ. ಮುಂಚೆ ಏನಾಗ್ತಿತ್ತು, ಮಕ್ಕಳು ಎಂಜಿನಿಯರಿಂಗ್ ಮುಗ್ದ ನಂತರ ಒಂದು ಪ್ಲೇಸ್ಮೆಂಟ್ ಆಗದವರು 1 ವರ್ಷ ಕಳೀತಿದ್ರು. ತಂದೆ ತಾಯಿ ಹಣ ಖರ್ಚು ಮಾಡಿ ಬೆಂಗಳೂರಲ್ಲಿ ಕೂತು ಟ್ಯೂಷನ್ಸ್, ಟ್ಯೂಟರ್, ಹೊಸ ಪ್ರಾಜೆಕ್ಟ್ಸ್, ಹೊಸ ಕೋರ್ಸಸ್ ಮಾಡಿ ಮತ್ತೆ
ಮತ್ತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೀಟ್ ಆಗಿ ಹೋಗ್ತಿದ್ರು. ಇವತ್ತು ನಾವು ಅದನ್ನು ಕಾಲೇಜಲ್ಲೇ ಮಾಡುವಂತ ಒಂದು ರೀತಿಯನ್ನು ಅನುಸರಿಸಿ ಬಂದಿದ್ದೇವೆ. ಎರಡನೇದಾಗಿ ನಮ್ಮಲ್ಲಿ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂಡ್ ರಾಬೋಟಿಕ್ಸ್ ಇದೆರಡು ನಾವು ಶುರು ಮಾಡಿದ್ದೇವೆ. ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಹೇಳಿದ್ರೆ ಇವತ್ತು ಎಂಜಿನಿಯರಿಂಗ್ ಅಲ್ಲಿ ಮೆಕ್ಯಾನಿಕಲ್ ಬೇರೆ, ಎಲೆಕ್ಟ್ರಿಕಲ್ ಬೇರೆ, ಕಂಪ್ಯೂಟರ್ ಬೇರೆ ಅಂತ ಹೇಳೋ ಭಾವನೆಗಳು ಇವಾಗ ಮೆಲ್ಲೆ 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 ಕಡಿಮೆ ಆಗ್ತಾ ಇದೆ. ಯಾಕೆ? ನಿಮಗೆ ಉದಾಹರಣೆ ಹೇಳ್ತೇನೆ. ನಿಮಗೆ ಒಂದು ಕಾರು ಬೇಕು, 4 ಚಕ್ರ, ಒಂದು ಸ್ಟಿಯರಿಂಗ್ ವೀಲ್, ಒಂದು ಬಾಡಿ ಕಟ್ಟಿದ್ರೆ ಕಾರ್ ಆಗುದಿಲ್ಲ. ಅದಕ್ಕೆ ಬೇಕಾದಂಥ ಎಲೆಕ್ಟ್ರಿಕಲ್ ವೈರಿಂಗ್ ಸೇರಿರಬೇಕು. ಆ ಎಲೆಕ್ಟ್ರಿಕಲ್ ವೈರಿಂಗ್ ಮುಖಾಂತರ ನಾವು ಕಳಿಸುವಂಥ ಸಂದೇಶ ಅಂದರೆ ಸಾಫ್ಟ್ವೇರ್ ಕರೆಕ್ಟ್ ಇರಬೇಕು. ನೀವು AC ನಿಮ್ಮ ಎಷ್ಟು ಟೆಂಪರೇಚರ್ಲಿ ಇಡಬೇಕು, ನಿಮ್ಮ ಲೈಟು ಎಷ್ಟು ಬ್ರೈಟ್ ಆಗಿರಬೇಕು, ನಿಮ್ಮ ಹಾಡು ಎಷ್ಟು ಸರಿಯಾಗಿ ಕೇಳಬೇಕು, ಇಂಥ ವಿಷಯ ನಾವು ಇಲ್ಲಿ ಸ್ಟಿಯರಿಂಗ್ ಹತ್ರ ಕೂತು ಮಾಡ್ತಾ ಇದ್ದೇವೆ. ಸೊ ಒಂದು ಕಾರು ತಯಾರಿಸಲಿಕ್ಕೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬೇಕು, ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಬೇಕು, ಸಾಫ್ಟ್ವೇರ್ ಇರಬೇಕು. ಇದೊಂದು ಉದಾಹರಣೆ ನಾನು ಕೊಡ್ತಾ ಇರೋದು. ಇಂಥ ವಿಷಯ ಅಂತ ಹೇಳಿದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲರೂ ಒಗ್ಗೂಡಿಸಿ ಒಂದೇ ಸ್ಥಳದಲ್ಲಿ ಕೂತು ಮಾಡುವಂಥ ಕೆಲಸವನ್ನು ಅವರು ಕಲಿಬೇಕು. ನಾಳೆ ಇಂಡಸ್ಟ್ರಿ ಅದೇ ಕೇಳ್ತಾ ಇರೋದು. ಈ ವಿಷಯವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಮಕ್ಕಳಿಗೆ ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಎಲ್ಲ ಡಿಪಾರ್ಟ್ಮೆಂಟ್ಗಳು ಬಂದು ಒಂದೇ ಸ್ಥಳದಲ್ಲಿ ನಿಂತು ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಸ್ ಅನ್ನು ಮಾಡಿ ಅದನ್ನು ವ್ಯವಸಾಯಕ್ಕಾಗಲಿ, ನೀವು ಹೇಳಿದ ಹಾಗೆ ನಾವು ಕೃಷಿ ಪ್ರದೇಶ, ಇಲ್ಲಿದು ವಿಷಯವನ್ನು ನಾವು ಹೆಚ್ಚಾಗಿ ನೋಡ್ತಾ ಇದ್ದೇವೆ. ಅದು ಸೊ ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ರಾಬೋಟಿಕ್ಸ್ ನಾವು ಶುರು ಮಾಡಿದ್ದೇವೆ. ಮೂರನೇದಾಗಿ ನಿಮಗೆ ಗೊತ್ತಿದ್ದಾಗೆ ಆರ್ಥಿಕ ಪರಿಸ್ಥಿತಿ, ಮಕ್ಕಳಿಗೆ ಆರ್ಥಿಕ ನೆರವು ಬಹಳ ಮುಖ್ಯ. ಕಳೆದ 2 ವರ್ಷ ಈ ಪರಿಸರದ ವಿಕೋಪದಿಂದ ಆದಂಥ ತೊಂದರೆಗಳು, ಅಲ್ಲಿರೋ ಮಕ್ಕಳಿಗೆ ನಾವು ಸಂಪೂರ್ಣ ಬೆಂಬಲವನ್ನು ನೀಡಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ಯಾವ ಕುಂದಿ ಬರದ ಹಾಗೆ ನಾವು ಅದನ್ನು ಆರ್ಥಿಕ ವ್ಯವಸ್ಥೆಯನ್ನು ಅವರಿಗೆ ಮಾಡಿಕೊಟ್ಟಿದ್ದೇವೆ. ಇದಕ್ಕೆ ಹಲವಾರು ದಾನಿಗಳು ಮುಂದೆ ಬಂದಿದ್ದಾರೆ, ಯಾವತ್ತು ಮುಂದೆ ಬರಲಿಕ್ಕೆ ತಯಾರಿದ್ದಾರೆ. ಎಸ್ಪೆಷಲಿ ನಮ್ಮ ಜಿಲ್ಲೆಯವರು ಅದು ಬರ್ತಾರೆ ಅಂತ ಹೇಳುದು ಇವತ್ತಿನ ವಿಷಯ ಅಲ್ಲ, ನಡ್ಕೊಂಡು ಬಂದಿದೆ. ಈ ವರ್ಷ ಇನ್ನೊಂದು ವಿಶೇಷ ಇದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಡೈರೆಕ್ಟರ್ ಆಗಿರುವಂತಹ ಮಾಚಿಮಂಡ ಮೋಹನ್ ಮಾದಪ್ಪ ಅವರು ಹಿರಿಯ ಕಾರ್ಯನಿರ್ವಾಹಕರ ಮಂಡಳಿಯಲ್ಲಿ ಇದ್ದರು ಇನ್ಫೋಸಿಸ್ನಲ್ಲಿ. ಅವರು 1 ಕೋಟಿ ರೂಪಾಯಿಯ ಒಂದು ಎಂಡೌಮೆಂಟ್ ಫಂಡ್ ಅನ್ನು ಇಟ್ಟು ಅದರಿಂದ ಬರುವಂತಹ ಹಣದ ಸಹಾಯವನ್ನು ಆರ್ಥಿಕ ಬಲಹೀನ ಇರುವಂತಹ ಮಕ್ಕಳು, ಯಾರು ಇವತ್ತು ಹಲವಾರು ಮಕ್ಕಳು ಮುಂದೆ ಓದಲಿಕ್ಕೆ ಆಸೆ ಇರ್ತದೆ, ಅದ್ರ ಮುಂದೆ ಹೋಗ್ಲಿಕ್ಕೆ ಆರ್ಥಿಕ ಪರಿಸ್ಥಿತಿ ಸೇರಿರುವುದಿಲ್ಲ, ಅಂತಹ ಮಕ್ಕಳಿಗೆ ವಿಶೇಷವಾಗಿ ಒಳ್ಳೆ ಅಂಕಗಳು ತೆಗೆದವರು, ಆರ್ಥಿಕ ಬಲಹೀನದವರಿಗೆ ಒಂದು ಮುಂದೆ ತರಬೇಕು. ಅವರ 4 ವರ್ಷದ ಫೀಸ್ ಕೂಡ ಇದರಿಂದ ಮಾಡಬೇಕು ಎಂಬಂತ ಒಂದು ಬಹಳ ಒಳ್ಳೆ ಉದ್ದೇಶದಿಂದ ಅವರು ಮಾಡಿದ್ದಾರೆ. ಹೀಗೆ ಇದೊಂದು 3-4 ವಿಷಯದಲ್ಲಿ ನಾವು ಮಕ್ಕಳ ಭವಿಷ್ಯವನ್ನು ಭದ್ರ ಮಾಡಬೇಕೆಂಬ ಯಾವ ವಿಷನ್ ನಮ್ಮ ಹಿರಿಯರು ಇಟ್ಟಿದ್ದರೋ ಅದನ್ನು ನಾವು ಇವತ್ತು ಕೂಡ ಮಾಡ್ತಾ ಇದ್ದೇವೆ. ಸರಿ, ಈ ಒಂದು ತಾಂತ್ರಿಕ ಸಂಸ್ಥೆಯನ್ನ ಹುಟ್ಟು ಹಾಕಿದರೆ ನಿಜ, ಒಪ್ಕೊಳ್ತೀವಿ. ಅದಾದ ಕೆಲ ವರ್ಷಗಳ ಹಿಂದೆ ಇದೇ ಒಂದು ಕ್ಯಾಂಪಸ್ನಲ್ಲಿ CIPUC ಕಾಲೇಜನ್ನು ಕೂಡ PUC ವಿಭಾಗಗಳನ್ನ ತೆರೀತೀರಿ. ಈ ಒಂದನ್ನು ಗಮನಿಸಿದರೆ ಇಲ್ಲೆಲ್ಲೋ ಇಂಟರ್ಲಿಂಕ್ ಇದೆ ಅಂತ ಅನ್ನಿಸ್ತಾ ಇದೆ. ಈ ತಾಂತ್ರಿಕ ವಿಭಾಗಕ್ಕೂ PUC ಆರಂಭಿಸಲಿಕ್ಕೂ ಒಂದು ಏನಾದರೂ? ಹೌದು, ನೀವು ಹೇಳುವುದು ನಿಜ. ನಮ್ಮ ಜಿಲ್ಲೆಯಲ್ಲಿ ಒಂದು ಮಗು PUC ಸೇರಿದ್ರೆ PUC ಪಾಸ್ ಆಗ್ತಾರೆ, ಇಂಜಿನಿಯರಿಂಗ್ ಸೇರಿದ್ರೆ ಇಂಜಿನಿಯರಿಂಗ್ ಪಾಸ್ ಆಗ್ತಾರೆ. ನಿಮಗೆ ಇದು ಗೊತ್ತಿದೆ, ನಿಮಗೆಲ್ಲರೂ ತಿಳಿದಿದ್ದೀರ, ನಮ್ಮ ಜಿಲ್ಲೆಯಲ್ಲಿ ಮಕ್ಕಳು PUCಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ತಾ ಇದ್ದಾರೆ. 95, 96, 97% ಅಂಕಗಳನ್ನು ಗಳಿಸಿ ಒಳ್ಳೆ ಹೆಸರು ತಂದಿದ್ದಾರೆ. ಇದೇ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಹೋದಾಗ, ಆಲ್ ಇಂಡಿಯಾ ಎಂಟ್ರೆನ್ಸ್ ಟೆಸ್ಟ್, JEE ಆಗಲಿ, IIT ಆಗಲಿ ಅಥವಾ ನೀಟ್ ಆಗಲಿ, ಅಲ್ಲಿ ಬರುವಾಗ ಅವರ ರ್ಯಾಂಕಿಂಗ್ ಅಲ್ಲಿ ಕೊರತೆ ಕಾಣ್ತಾ ಇದೆ. ಪಟ್ಟಣಗಳಲ್ಲಿ ಏನಾಗಿದೆ, ಅವರಿಗೆ ಹಲವಾರು ಸೌಕರ್ಯಗಳಿವೆ, ಟ್ಯೂಷನ್ ಸೆಂಟರ್ಸ್ ಇವೆ, ಕೋಚಿಂಗ್ ಕ್ಯಾಂಪ್ಸ್ ಇದೆ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇದಿಲ್ಲ. ಆದ್ದರಿಂದ ಮಕ್ಕಳಿಗೆ ಅದರ ಸ್ವಲ್ಪ ಕೊರತೆ ಬರ್ತಾ ಇದೆ. ಇದನ್ನು ನೋಡಿದಾಗ ನಮಗೆ ಆಯಿತು, ಎಸ್ಪೆಷಲಿ ಸೈನ್ಸ್ ಫೀಲ್ಡ್ ಅಲ್ಲಿ ಯಾರು ಮುಂದೆ ಬರ್ತಾ ಇದ್ದಾರೋ ಅವರಿಗೆ ನಾವು ಯಾವ ತರದಲ್ಲಿ ಸಹಾಯ ಮಾಡಿ ಮುಂದೆ ತರಬಹುದು. ಈ ಮಕ್ಕಳು ಕೂಡ ಗ್ರಾಮೀಣ ಪ್ರದೇಶ ಆದರೂ ನಾಳೆ ಅಂತಾರಾಷ್ಟ್ರೀಯದ ಮಟ್ಟದಲ್ಲಿ ಬಹಳ ಗುರುತಿಸಿಕೊಳ್ಳಬಹುದಂತ ಒಂದು ತಾಕತ್ತಿರುವ ಮಕ್ಕಳಿಗೆ ಮಾಡಬೇಕು. ಸೊ ಆದ್ದರಿಂದ ನಾವು PUCಯಲ್ಲಿ ಅವರಿಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಗ್ಗೆ ಹೆಚ್ಚು ನಾವು ಪ್ರೋತ್ಸಾಹವನ್ನು ನೀಡ್ತಾ ಇದ್ದೇವೆ. ಸೊ ನಾಳೆ ಈ ಮಗು ಆರ್ಥಿಕ ಬಲಹೀನವಾದರೂ ಗ್ರಾಮೀಣ ಪ್ರದೇಶದಿಂದ ಬಂದರೂ ಮುಂದೆ ನಿಂತು ಒಳ್ಳೆಯ ಒಂದು ಪದವಿಯನ್ನು ಪಡೀಲಿ ಎಂಬ ಒಂದು ಉದ್ದೇಶದಿಂದವೇ ನಾವು PUCಯನ್ನು ಕೂಡ ಶುರು ಮಾಡಿದ್ದೇವೆ, ಸೈನ್ಸ್ ಅನ್ನು ಶುರು ಮಾಡಿದ್ದೇವೆ. PUCಯಲ್ಲಿ ಇನ್ನೊಂದು ಇವತ್ತು ನಾವು ಕೊರತೆ ಕಂಡು ಬರ್ತಿದೆ. PUCಯಲ್ಲಿ ಅಂತಲ್ಲ, ಎಜುಕೇಶನ್ ಸಿಸ್ಟಮ್ ಅಲ್ಲಿ ಆಲ್ರೌಂಡ್ ಡೆವಲಪ್ಮೆಂಟ್ಗೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಬರೀ ಓದಬೇಕು ಅಂಕಗಳು ತೆಗಿಬೇಕು ಅಂತ ಹೇಳ್ತಾ ಇದ್ದೇವೆ. ನಮ್ಮಲ್ಲಿ ಆಲ್ರೌಂಡ್ ಡೆವಲಪ್ಮೆಂಟ್, ಮಕ್ಕಳು ಪ್ರತಿಯೊಂದು ಕೋ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು. ಇದು ನಾವು PUCಯಲ್ಲಿ ಮಾಡಿದ್ದೇವೆ.
ಅದರ ಪರಿಣಾಮ ಏನು ಅಂತ ಹೇಳಿದರೆ ನನಗೆ ಹೆಮ್ಮೆಯಿಂದ ಹೇಳಿ ಬಯಸ್ತೇನೆ, 2 ಮಕ್ಕಳು ಆಲ್ ಇಂಡಿಯಾ ಲೆವೆಲಲ್ಲಿ ಹಾಕಿ ಮತ್ತು ಫುಟ್ಬಾಲ್ಗೆ ರೆಪ್ರೆಸೆಂಟೇಷನ್ ಮಾಡಿದ್ದಾರೆ. ಇದರದ್ದು ಒಂದು ಒಳ್ಳೆತನ ಏನು ಅಂತ ಹೇಳಿದರೆ, ನಾಳೆ ಅವರಿಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಹೋದಾಗ ಗೇಮ್ಸ್ ಕೋಟದಲ್ಲಿ ಕೂಡ ಅವರಿಗೆ ಒಳ್ಳೆ ಅವಕಾಶ ಸಿಗ್ತದೆ. ಇದು ಎಷ್ಟೋ ಜನರು ಮರ್ತು ಬಿಡ್ತಾರೆ, ಬರೀ ಓದಿ ಅಂತ ಹೇಳ್ತಾರೆ. ಸೊ ಮಕ್ಕಳ ಆಲ್ರೌಂಡ್ ಡೆವಲಪ್ಮೆಂಟ್ ಇರಬೇಕು. ನಾಳೆ ನಮ್ಮ ಮಕ್ಕಳು ಗ್ರಾಮೀಣ ಪ್ರದೇಶದಿಂದ ಮುಂದೆ ಬರಬೇಕೆಂಬ ಉದ್ದೇಶದಿಂದ ನಾವು PUC ಅನ್ನು ಕೂಡ ಶುರು ಮಾಡಿದ್ದೇವೆ. ಬಹಳ ಸಂತೋಷ ಡಾಕ್ಟರ್ ಕಾರ್ಯಪ್ಪನವರೇ. ವೃತ್ತಿಯಲ್ಲಿ ನೀವು ವೈದ್ಯರಾಗಿದ್ದರೂ ಕೂಡ ನಿಮ್ಮ ತಂದೆಯವರ ಕಾಲದಿಂದ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ಕೊಡುಗೆಯನ್ನು ನೀಡ್ತಾ ಬರ್ತಾ ಇದ್ರಿ. ಡಾಕ್ಟರ್ ಚಂಗಪ್ಪ ಅವರು ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ಕೊಡುಗೆಯನ್ನು ನೀಡಿದ್ದಾರೆ. ಹಾಗೆ ತಾವು ಕೂಡ ಈ ಒಂದು ಸಂಸ್ಥೆಯ ಉಪಾಧ್ಯಕ್ಷರಾಗಿ ಬಹಳ ಮುತುವರ್ಜಿಯಿಂದ ಕೆಲಸ ಮಾಡ್ತಾ ಇದ್ರಿ, ಹಾಗೆ ಮಾಹಿತಿಯನ್ನು ಕೊಟ್ಟಿದ್ರಿ. ಧನ್ಯವಾದಗಳು ಕಾರ್ಯಪ್ಪನವರೇ. ಧನ್ಯವಾದಗಳು. ಸ್ನೇಹಿತರೆ, ಈಗ ನನ್ನ ಜೊತೆಗಿದ್ದಾರೆ CIT ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಎಂ ಬಸವರಾಜ್ ಅವರು. ನಮಸ್ಕಾರ ಬಸವರಾಜ್ ಅವರೇ. ಈಗ ಒಂದು ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾಗಿ ಬಹಳಷ್ಟು ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊರಬೇಕಾದಂಥ ಅನಿವಾರ್ಯತೆ ನಿಮಗಿರುತ್ತೆ. ಆಡಳಿತ ಮಂಡಳಿಯವರು ನಿಮಗೆ ಪೂರಕವಾಗಿ ಪ್ರೋತ್ಸಾಹವನ್ನು ನೀಡ್ತಾ ಇದ್ರೂ ಕೂಡ ಇಡೀ ಒಂದು ಕ್ಯಾಂಪಸ್ಸನ್ನು ಹಿಡಿತದಲ್ಲಿಟ್ಕೊಳ್ಳೋದಾಗಲಿ ಅಥವಾ ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಏನು ಅವಶ್ಯಕತೆ ಇರಬೇಕು ಅದನ್ನು ಪೂರೈಸೋದಾಗಲಿ, ಹಾಗೆ ಉಪನ್ಯಾಸಕ ವರ್ಗವನ್ನು ಕೂಡ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಹಲವಷ್ಟು ಕಾರ್ಯಕ್ರಮಗಳನ್ನು ನೀವು ನಿಭಾಯಿಸಬೇಕಾಗುತ್ತೆ. ಇಂಥ ಒಂದು ನಿಟ್ಟಿನಲ್ಲಿ CIT ಕಾಲೇಜಿನ ಕುರಿತು ನಿಮಗೇನು ಅನ್ನಿಸ್ತಾ ಇದೆ, ಹಾಗೆ ಕಾಲೇಜಿನ ವೈಶಿಷ್ಟ್ಯಗಳು ಏನು? ಎಲ್ಲರಿಗೂ ನಮಸ್ಕಾರ. ನಮ್ಮ ಕಾಲೇಜಿನಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡುತ್ತಿದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಪ್ರಗತಿಯ ಆಧಾರ ಸ್ತಂಭವೇ ತಂತ್ರಜ್ಞಾನ. ಈಗಿನ ಜಗತ್ತಿನಲ್ಲಿ ತಾಂತ್ರಿಕತೆಯಿಂದಾಗಿ ಶರವೇಗದಲ್ಲಿ ಅಭಿವೃದ್ಧಿಯ ಪದತತ ಸಾಗುತ್ತಿದೆ. ಹೌದು. ನಮ್ಮ ಜೀವನದ ಬಹುಪಾಲು ಹಾಗೂ ಹೋಗುಗಳಿಗೆ ನಾವು ತಂತ್ರಜ್ಞಾನವನ್ನೇ ಹೆಚ್ಚಾಗಿ ಅವಲಂಬಿಸಿಕೊಂಡಿದ್ದೇವೆ. ಹೀಗಿರುವಾಗ ತಾಂತ್ರಿಕ ಶಿಕ್ಷಣಕ್ಕೆ ತನ್ನದ ಆದ ಮಹತ್ವವಿದೆ. ಈಗಿನ ದಿನಗಳಲ್ಲಿ ಗಮನಿಸಿದಾಗ ವಿದೇಶದ ಹಲವಾರು ಬಹುರಾಷ್ಟ್ರೀಯ ಕಂಪನಿಗಳು ಭಾರತ ಕಡೆಗೆ, ಅಂದ್ರೆ ಇಲ್ಲಿ ಉದ್ಯೋಗಾವಕಾಶಗಳು ಮತ್ತಷ್ಟು ಹೆಚ್ಚುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದೌದು. ಸರ್ಕಾರದ ಯೋಜನೆಗೂ ಸಹ ಪೂರಕವಾಗಿವೆ. ನಮ್ಮ ಕಾಲೇಜಿನಲ್ಲಿ ತಾಂತ್ರಿಕ ಶಿಕ್ಷಣ ಪಡೆಯಬೇಕೆಂಬ ಹಂಬಲಿಸುವ ವಿದ್ಯಾರ್ಥಿಗಳಿಗೆ ಉತ್ತಮ ಮಟ್ಟದ ಶಿಕ್ಷಣ ಒದಗಿಸುವ ಸಲುವಾಗಿ ಸಕಲ ವ್ಯವಸ್ಥೆಯನ್ನು ನಮ್ಮ ಕಾಲೇಜಿನಲ್ಲಿ ಕಲ್ಪಿಸಿದೆ. ಹಾಗಿದ್ರೆ ಈ ಕಾಲೇಜಿನಲ್ಲಿ ಸ್ಥಳೀಯರಿಗೆ ಮಾತ್ರ ಅವಕಾಶವನ್ನ ಕೊಡ್ತಾ ಇದ್ದೀರೋ ಅಥವಾ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೂ ಇಲ್ಲಿ ಅವಕಾಶ ಇದೆಯೋ? ನೀವು ಹೇಳಿದ ಹಾಗೆ ನಮ್ಮ ಕಾಲೇಜಿನಲ್ಲಿ ನಮ್ಮ ರಾಜ್ಯದ ಹುಡುಗರಿಗೆ ಮತ್ತು ಬೇರೆ ರಾಜ್ಯ ಹುಡುಗರಿಗೆ ವ್ಯಾಸಂಗ ಮಾಡಲು ಕಲ್ಪಿಸಿಕೊಡಲಾಗಿದೆ. ಈಗ ವಿದ್ಯಾರ್ಥಿಗಳು ಬಂದ್ಬಿಟ್ರೆ ಸಾಲೋದಿಲ್ಲ, ಅಲ್ಲಿಗೆ ಉಪನ್ಯಾಸಕ ವರ್ಗ ಅಂತೂ ಬೇಕೇ ಬೇಕಾಗುತ್ತೆ. ಇಲ್ಲಿ ಅನುಭವದ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ತಮ್ಮ ಅನಿಸಿಕೆ ಏನು ಉಪನ್ಯಾಸಕರ ಬಗ್ಗೆ? ನುರಿತ ಅನುಭವಿ ಪ್ರಾಧ್ಯಾಪಕ ವೃಂದ ಹಾಗೂ ಬೋಧಕೇತರ ವೃಂದವನ್ನು ಹೊಂದಿದ್ದೇವೆ. ನೈಸ್. ಈಗ ಕಾಲೇಜು ಅಂತಂದಮೇಲೆ ಅದು ವಿಶೇಷವಾಗಿ ಇಂಜಿನಿಯರಿಂಗ್ ಕಾಲೇಜು, ತಾಂತ್ರಿಕ ಕಾಲೇಜು ಅಂತಂದಾಗ ಅಲ್ಲಿ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಬಹಳಷ್ಟಿರುತ್ತೆ. ಇದಿಲ್ಲ ಅದಿಲ್ಲ ಅಂತ ಹೇಳೋ ಆಗಿಲ್ಲ. ಹಾಗಿದ್ದ ಸಂದರ್ಭದಲ್ಲಿ ತಮ್ಮ ಕಾಲೇಜಿನಲ್ಲಿ ಇರ್ತಕ್ಕಂಥ ಏನೇನು ಮೂಲಭೂತ ಸೌಕರ್ಯಗಳಿವೆ ಅಂತ ಹೇಳ್ತೀರಿ? ನಮ್ಮ ಕಾಲೇಜಲ್ಲಿ ಹೇಳಬೇಕಂದ್ರೆ ಅತ್ಯಾಧುನಿಕ ತಂತ್ರಜ್ಞಾನ ಲ್ಯಾಬೊರೇಟರೀಸ್ಗಳು ಇವೆ. 30,000ಕ್ಕೂ ಹೆಚ್ಚು ಮಿಗಿಲಾದ ಗ್ರಂಥ ಭಂಡಾರಗಳು ನಮ್ಮಲ್ಲಿ ಒಳಗೊಂಡಿವೆ. ಈಗ ಒಬ್ಬ ವಿದ್ಯಾರ್ಥಿ ನಿಮ್ಮ ಕಾಲೇಜನ್ನು CIT ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ವಿಭಾಗಗಳು ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಒಂದು ಕಾಲೇಜು ಅಂತಂದಾಗ ಈಗ PUC ಅಂತಂದಾಗ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಅಂತ ಇರುತ್ತೆ. ತಾಂತ್ರಿಕ ವಿದ್ಯಾಲಯ ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಅಂತಂದಾಗ ಅಲ್ಲಿ ವಿಭಾಗಗಳು ಮುಖ್ಯ ಆಗುತ್ತೆ. ಯಾವ್ಯಾವ ವಿಭಾಗಗಳಿವೆ ಬಸವರಾಜ್ ಅವರೇ? ನಮ್ಮಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕ್ ಇಂಜಿನಿಯರಿಂಗ್ ನಮ್ಮ ಕಾಲೇಜಿನಲ್ಲಿ 4 ವಿಭಾಗಗಳು ಇವೆ. ಓಕೆ. ಈಗ ಬರೀ ಓದು ಮಾತ್ರ ಅಲ್ಲ, ವಿದ್ಯಾರ್ಥಿಗಳಿಗೆ ಇವತ್ತಿನ ಕಾಲದಲ್ಲಿ ಓದು ಮುಖ್ಯನೇ, ಇಲ್ಲ ಅಂತ ಹೇಳಲ್ಲ. ಅಕಾಡೆಮಿಕ್ ಇಯರಲ್ಲಿ ಓದಲೇಬೇಕು ಒಬ್ಬ ವಿದ್ಯಾರ್ಥಿ. ಆದರೆ ಬೇರೆ ಬೇರೆ ಕಾಲೇಜುಗಳು ನಾವು ಹೇಳ್ತೀವಿ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳು ಅಂತಕ್ಕಂಥದ್ದು ಕೂಡ ಇರುತ್ತೆ. ಇಂಥದ್ದೇನಾದರೂ ನೀವು ಅಲ್ಲಿ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸ್ತೀರಾ ಹೇಗೆ? ಹೌದು, ನಾವು ಮಾಡುತ್ತಿದ್ದೇವೆ. ಯಾವ್ಯಾವ್ದಿದೆ? ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಅವಶ್ಯಕವಾಗಿರುವ NSS, ರೆಡ್ ಕ್ರಾಸ್, ಕಲ್ಚರಲ್ ಕಮಿಟಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ರಕ್ತದಾನ ಶಿಬಿರ ಕೂಡ ಪರಿಸರ ಸ್ನೇಹಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ವಿದ್ಯಾರ್ಥಿಗಳು ಸದಾ ಚಟುವಟಿಕೆಯಿಂದ ಕೂಡಿರಲು ಪೂರಕವಾದ ವಾತಾವರಣವನ್ನು ಸೃಷ್ಟಿಸಲಾಗಿದೆ. ತಾಂತ್ರಿಕ ಶಿಕ್ಷಣ ಕೇಂದ್ರ ಅಂತಂದಾಗ ಅಲ್ಲಿ ಇಂಜಿನಿಯರಿಂಗ್ ಇರ್ಬೋದು, ಮೆಕ್ಯಾನಿಕ್, ಸುಮಾರು 4 ವಿಭಾಗಗಳನ್ನು ಹೇಳಿದ್ರಿ. ಬರೀ ಆತ ಇಂದಿನ ಕಾಲದಲ್ಲಿ, ಮುಂಚೆ ಆದರೆ ಅವನೊಂದು ಪದವಿಯನ್ನು ಪಡಿಬೇಕಾಗಿತ್ತು, ನಿಜ, ಒಪ್ಕೊಳ್ಳೋಣ. ಇವತ್ತು ಸ್ಪರ್ಧಾತ್ಮಕ ಯುಗ. ಒಬ್ಬ ಪದವಿಯನ್ನು ಪಡೆದವನಿಗೆ, ತಾಂತ್ರಿಕ ಪದವಿ ಪಡೆದವನಿಗೆ ಉದ್ಯೋಗದ ಅವಶ್ಯಕತೆ ಇದ್ದೇ ಇದೆ. ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಕಾಂಪಿಟೇಟಿವ್ ಏನು ವರ್ಲ್ಡ್ ಇದೆ, ಇಲ್ಲಿ ಒಂದು ಉದ್ಯೋಗವನ್ನು ಗಳಿಸ್ಕೊಳ್ಬೇಕಾದ್ರೆ ಬಹಳ ಸುಲಭದ ಮಾತಲ್ಲ. ಇಂಥ ಸಂದರ್ಭದಲ್ಲಿ ಕಾಲೇಜಿನಿಂದ ಏನು ಪ್ಲೇಸ್ಮೆಂಟ್ ಅಂತಕ್ಕಂಥ ಒಂದು ಪದವನ್ನು ಬಳಸ್ತೀವಿ,
ಉದ್ಯೋಗದ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಒಂದು ಸಂದರ್ಭ ಅಂತ ಏನು ಹೇಳ್ತೀವಿ, ಅಂಥ ಚಟುವಟಿಕೆ ಏನಾದರೂ ಮಾಡ್ತೀರಾ ಹೇಗೆ? ನೀವು ಹೇಳಿದ ಹಾಗೆ ನಮ್ಮಲ್ಲಿ ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ಸೆಲ್ ಹೊಂದಿದೆ. ಪ್ರತಿ ವರ್ಷ ಹಲವಾರು ರಾಷ್ಟ್ರೀಯ ಹಾಗೂ ಬಹುರಾಷ್ಟ್ರೀಯ ಕಂಪನಿಗಳು ಉದ್ಯೋಗ ಮೇಳವನ್ನು ನಡೆಸಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಸಹಕಾರಿಯಾಗಿವೆ. ಬಹಳ ಮುಖ್ಯವಾಗಿ ಈ ನಿಟ್ಟಿನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅನ್ನು ಆಯೋಜಿಸಿ ತರಬೇತಿಯನ್ನು ನೀಡುತ್ತಿದ್ದೇವೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಸ್ವತಃ ಆತ್ಮವಿಶ್ವಾಸ ಹುಟ್ಟಿಸುವ ನಿಟ್ಟಿನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅನ್ನು ನೀವು ಮಾಡ್ತಾ ಇದ್ದೀರಿ. ಹೌದೌದು. ಹಲವಾರು ಕಂಪನಿಗಳೊಂದಿಗೆ ಮೆಂಬರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಒಪ್ಪಂದಗಳನ್ನು ಮಾಡಿಕೊಡಲಾಗಿದೆ. ಹಾಗೆಯೇ ಇನ್ನೂ ಹೆಚ್ಚು ಕಂಪನಿಗಳೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗುವುದು. ಅಂದ್ರೆ ಫ್ಯೂಚರ್ನಲ್ಲಿ ಮತ್ತಷ್ಟು ಕಂಪನಿಗಳು ನಿಮ್ಮನ್ನ ಅಪ್ರೋಚ್ ಆಗೋ ನಿಟ್ಟಿನಲ್ಲಿ ಕೂಡ ಪ್ರಯತ್ನ ಮಾಡ್ತಾ ಇದ್ದೀರಿ. ಹೌದೌದು. ಇದು ವಿದ್ಯಾರ್ಥಿಗಳಿಗೆ ಎಂಪ್ಲಾಯ್ಮೆಂಟ್ ಕಲ್ಪಿಸಿಕೊಡಲು ಸಹಕಾರಿಯಾಗಿದೆ. ಈಗ ಒಂದು ಸಂಸ್ಥೆ ಅಂತಂದ್ಮೇಲೆ ಬರೀ ಅಕಾಡೆಮಿಕ್ ಇಯರ್ಲಿ ಓದೋದು ಏನೋ ಒಂದು ಮಾಡೋದು ಇದೇ ಆಗೋಗುತ್ತೆ. ಆದರೆ ಇಲ್ಲಿ ಸಾಮಾಜಿಕ ಕಳಕಳಿ ಅಂತಕ್ಕಂಥದ್ದು ಕೂಡ ಬರುತ್ತೆ. ಇಂಜಿನಿಯರಿಂಗ್ ತಾಂತ್ರಿಕ ವಿದ್ಯಾಲಯ ಅಂತಂದ್ರೆ ಬೇಕಾದಷ್ಟು ಅವಕಾಶಗಳಿವೆ ಸಾಮಾಜಿಕ ಕಳಕಳಿಯನ್ನು ವ್ಯಕ್ತಪಡಿಸಲಿಕ್ಕೆ ವಿದ್ಯಾರ್ಥಿಗಳಿಗೆ ಪೂರಕವಾಗಿ. ಅಂದ್ರೆ ವಿದ್ಯಾರ್ಥಿಗಳು ಕಲಿಯೋ ನಿಟ್ಟಿನಲ್ಲೂ ಕೂಡ ಆಗುತ್ತೆ, ಹಾಗೆ ಸಮಾಜಕ್ಕೆ ಒಂದು ಸೇವೆಯನ್ನು ಕೊಟ್ಟೋರ ನಿಟ್ಟಿನಲ್ಲೂ ಆಗುತ್ತೆ. ಈ ಒಂದು ಪ್ರಯತ್ನ ಏನಾದರೂ ಕಾಲೇಜಿನಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಥೆಯು ಸಾಮಾಜಿಕ ಕಳಕಳಿ ಹೊಂದಿದ್ದು ಈ ನಿಟ್ಟಿನಲ್ಲಿ ಟಾಟಾ ಟ್ರಸ್ಟ್ ವತಿಯಿಂದ 70 ಲಕ್ಷ ರೂಪಾಯಿಯ ಸ್ಪಾನ್ಸರ್ಶಿಪ್ ಪಡೆದು ಸ್ಥಾಪಿತವಾದ ಪರಿಸರ ಸ್ನೇಹಿ 130 ಕಿಲೋವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪವರ್ ಪ್ಲಾಂಟ್ ಉತ್ಪಾದನಾ ಘಟಕವು ಕಾಲೇಜಿನ ಆವರಣದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಇದನ್ನು ಟಾಟಾ ಸೋಲಾರ್ ಪವರ್ ಕಂಪನಿ ಇನ್ಸ್ಟಾಲ್ ಮಾಡಿದ್ದಾರೆ. ಅಂದ್ರೆ ಬರೀ ಕಾಲೇಜಿಗೆ ಮಾತ್ರ ಉಪಯೋಗ ಆಗ್ತಾ ಇದೆಯೋ ಹೇಗೆ? ಇದು ಕಾಲೇಜಿನ ಉಪಯೋಗಕ್ಕೆ ಎಷ್ಟು ವಿದ್ಯುತ್ ಬೇಕೋ ಅಷ್ಟನ್ನು ಉಪಯೋಗಿಸಿ ಉಳಿದ ಇರುವ ವಿದ್ಯುತ್ತನ್ನು ಚಾಮುಂಡೇಶ್ವರ ವಿದ್ಯುತ್ ಪ್ರಸಾರದ ನಿಗಮಕ್ಕೆ ನೀಡಲಾಗುತ್ತದೆ. ಇದು ಒಂದು ನಿಜವಾದ ಒಳ್ಳೆಯ ಕೆಲಸ. ಯಾಕಂದ್ರೆ ನಮ್ಮಲ್ಲಿ ಉತ್ಪಾದನೆಯಾದಂತಹ ವಿದ್ಯುತ್ತನ್ನು ಎಷ್ಟು ಬೇಕೋ ನಾವು ಬಳಸಿಕೊಂಡು ಹೆಚ್ಚಿನದನ್ನ ವಿದ್ಯುತ್ ನಿಗಮಕ್ಕೆ ನೀವು ನೀಡ್ತಾ ಇದ್ದೀರಿ ಅಂತಕ್ಕಂಥದ್ದು. ಕಾಲೇಜಿನ ಬಗ್ಗೆ ಏನೇನೋ ವ್ಯವಸ್ಥೆಗಳಿವೆ ಎಲ್ಲವನ್ನೂ ಹೇಳಿದ್ರಿ. ಒಟ್ಟಾರೆ ಕಾಲೇಜಿನ ಸಾಧನೆಯ ಬಗ್ಗೆ ಒಬ್ಬ ಪ್ರಾಂಶುಪಾಲರಾಗಿ ಏನು ಹೇಳ್ತೀರಿ? ನಿಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ರ್ಯಾಂಕ್ಗಳು ಗಳಿಸಿರುವುದು ನಮ್ಮ ಕಾಲೇಜಿನ ಹಿರಿಮೆಯಾಗಿದೆ. ಅದು ನಮ್ಮ ಸಂಸ್ಥೆಯಲ್ಲಿ ಇದುವರೆಗೂ 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪದವಿಯನ್ನು ಪಡೆದಿದ್ದಾರೆ. ದೇಶ ವಿದೇಶಗಳಲ್ಲಿ ಉದ್ಯೋಗ ಅವಕಾಶಗಳನ್ನು ಪಡೆದಿದ್ದಾರೆ. ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸ್ವ ಉದ್ಯಮದಲ್ಲಿ ತೊಡಗಿಕೊಂಡಿದ್ದಾರೆ. ಜೊತೆಗೆ ದೇಶದ ರಕ್ಷಣಾ ದಳವಾದ ವಾಯುಪಡೆ, ನೌಕಾಪಡೆ, ಭೂಸೇನೆಗಳಲ್ಲಿ ಉನ್ನತ ಸ್ಥಾನವನ್ನು ಪಡೆದು ದೇಶ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದು ಹೆಮ್ಮೆಯ ವಿಚಾರವಾಗಿದೆ. IAS, IPS ಹಾಗೂ KS ಉನ್ನತ ಹುದ್ದೆಯನ್ನು ನಮ್ಮ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಅಲಂಕರಿಸುವುದು ನಮ್ಮ CIT ಕಾಲೇಜಿನ ಹೆಮ್ಮೆಯ ವಿಚಾರವಾಗಿದೆ. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಅವರ ಭವಿಷ್ಯ ರೂಪಿಸುವ ಮಹತ್ವದ ಜವಾಬ್ದಾರಿಯನ್ನು ತನ್ನ ಗುರಿಯಾಗಿಸಿಕೊಂಡಿದೆ. ಸರಿ ಬಸವರಾಜ್ ಅವರೇ, ಇಷ್ಟೆಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಈ ಒಂದು CIT ತಾಂತ್ರಿಕ ಕಾಲೇಜಿನ ಕುರಿತಾಗಿ ಪೋಷಕರಿಗೆ ನೀವು ಏನನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಪೋಷಕರಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಪೂರಕವಾದ ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೀಡುತ್ತಿದೆ ಎಂಬ ಭರವಸೆಯನ್ನು ನಾನು ನೀಡುತ್ತಿದ್ದೇನೆ. ಈಗಾಗಲೇ ಅಡ್ಮಿಷನ್ ಪ್ರೊಸೆಸ್ ಆರಂಭವಾಗಿದ್ದು ನಿಮ್ಮ ಮಕ್ಕಳನ್ನು ನಮ್ಮ ಸಂಸ್ಥೆಗೆ ಸೇರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಬಸವರಾಜರು. ಪ್ರಾಂಶುಪಾಲರಾಗಿ CIT ಕಾಲೇಜಿನ ಕುರಿತಾಗಿ ಹಲವಷ್ಟು ಮಾಹಿತಿಗಳನ್ನು ನೀಡಿದ್ರಿ. ನಮ್ಮ ಸಂಸ್ಥೆ ನಿಮ್ಮ ಸೇವೆಯನ್ನು ಉತ್ತಮವಾಗಿ ಪಡ್ಕೊಂಡು ಹಲವಷ್ಟು ವಿದ್ಯಾರ್ಥಿಗಳು ಉನ್ನತ ಮಟ್ಟದಲ್ಲಿ ಹೊರಬರಲಿ ಅಂತಕ್ಕಂಥ ಆಶಯದೊಂದಿಗೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಈಗ ನನ್ನ ಜೊತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರೊಫೆಸರ್ ಆಲೆಮಡ ಜಿ ತಿಮ್ಮಯ್ಯನವರಿದ್ದಾರೆ. ನಮಸ್ಕಾರ ತಿಮ್ಮಯ್ಯನವರೇ. ನಮಸ್ಕಾರ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ CITನಲ್ಲಿ? ಸರ್, ನಾನು CITಗೆ ಬಂದು ಇದು 7ನೇ ವರ್ಷ. ಇದಕ್ಕಿಂತ ಮೊದಲು ಪಾಲಿಟೆಕ್ನಿಕಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೆ. ಸುಮಾರು 2001ರಿಂದ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇಲ್ಲಿಗೆ ಬಂದು 7 ವರ್ಷ ಆಯಿತು. ಈಗ CITನಲ್ಲಿ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ರಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಕುರಿತು ಅದಲ್ಲದೆ ಯಾವೆಲ್ಲ ಕ್ಷೇತ್ರದಲ್ಲಿ ಈ ಉದ್ಯೋಗ ಅವಕಾಶಗಳ ಬಗ್ಗೆ ನಮ್ಮ ಈಗಿನ ಏನು ತಾಂತ್ರಿಕ ಶಿಕ್ಷಣವನ್ನು ಪಡಿತಾ ಇದ್ದಾರೆ ವಿದ್ಯಾರ್ಥಿಗಳು ಅವ್ರು ತಿಳ್ಕೊಳ್ಬೇಕಾಗಿದೆ. ಈ ಒಂದು ಅವಕಾಶಗಳು ಎಲ್ಲೆಲ್ಲಿವೆ ಅದನ್ನು ಸ್ವಲ್ಪ ನಮ್ಮ ಜೊತೆ ಹಂಚ್ಕೊಳ್ತೀರಾ? ಮೊದಲನೇದಾಗಿ ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳುವ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಯಾಂತ್ರಿಕ ವಿಭಾಗ ಯಂತ್ರಗಳ ವಿನ್ಯಾಸ, ನಿರ್ಮಾಣ ಮತ್ತು ಬಳಕೆಗೆ ಸಂಬಂಧಿಸಿದೆ.
ಇಲ್ಲಿ ನಾವು ಭೌತಶಾಸ್ತ್ರ, ಗಣಿತಶಾಸ್ತ್ರ ಮತ್ತು ವಸ್ತು ವಿಜ್ಞಾನ ತತ್ವಗಳ ಆಧಾರದ ಮೇಲೆ ಯಂತ್ರೋಪಕರಣಗಳನ್ನು ವಿನ್ಯಾಸಗೊಳಿಸಿ ತಯಾರಿಸುತ್ತೇವೆ. ಸೊ ಇದರ ವ್ಯಾಪ್ತಿ ತುಂಬಾ ವಿಶಾಲವಾಗಿದ್ದು ನಮ್ಮ ಜೀವನದ ಪ್ರತಿಯೊಂದು ಅಂಶಗಳಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಸ್ಪರ್ಶಿಸಲ್ಪಡುತ್ತದೆ. ಒಂದು ತಿಮ್ಮಯ್ಯನವರೇ, ಈಗ ನಂದು ಒಂದು ಆಸಕ್ತಿಯಿಂದ ಬಂದಿರತಕ್ಕಂಥ ಪ್ರಶ್ನೆ, ಈಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂದ ತಕ್ಷಣ ಒಬ್ಬ ವಿದ್ಯಾರ್ಥಿಯಲ್ಲಿ, ಒಬ್ಬ ಜನಸಾಮಾನ್ಯನಲ್ಲಿ ಏನಂತಂದರೆ ಯಾವುದೋ ಒಂದು ಮಿಷಿನ್ ಯಂತ್ರವನ್ನು ಮಾಡ್ತಕ್ಕಂಥ ಒಂದು ಶಿಕ್ಷಣ ಅಂತಕ್ಕಂಥ ಒಂದು ಅಭಿಪ್ರಾಯ ಬಂದ್ಬಿಡುತ್ತೆ. ಇದನ್ನು ಸ್ವಲ್ಪ ಬಿಡಿಸಿ ಹೇಳೋದಾದರೆ, ಬರೀ ಯಂತ್ರ ಯಾವುದೋ ಫ್ಯಾಕ್ಟ್ರಿಯಲ್ಲಿ ಕಾಣ್ತಕ್ಕಂಥ ಯಂತ್ರ ಅಲ್ಲ, ಅಥವಾ ಒಂದು ವಾಹನದ ಯಂತ್ರ ಅಲ್ಲ, ಅದನ್ನು ಬಿಟ್ಟು ಇನ್ನೂ ಇದೆ ಅಂತ ಒಂದು ಅಭಿಪ್ರಾಯ ಏನಾದರೂ ವ್ಯಕ್ತಪಡಿಸ್ತೀರಾ? ಹೌದು, ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಕೋಪ್ ತುಂಬ ಜಾಸ್ತಿ ಇದೆ. ಸೊ ಇಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಮೆಷಿನ್ ಲರ್ನಿಂಗ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಕ್ಷೇತ್ರವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ಬಳಸಲಾಗುತ್ತಿದೆ. ಇದರಿಂದ ಇದರದ್ದು ವ್ಯಾಪ್ತಿ ಇನ್ನಷ್ಟು ಪಸರಿಸಿದೆ. ಹಾಗೆ ನೀವು ಹೇಳ್ದಂಗೆ ಇದು ಮೆಷಿನ್ ಬಗ್ಗೆ ಮಾತ್ರವಲ್ಲ, ಇಲ್ಲಿ ಸಾಕಷ್ಟು ಅವಕಾಶಗಳಿದೆ. ಸೊ ನಾವು ಯಾವುದೇ ಒಂದು ಉತ್ಪನ್ನ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಒಂದು ಕಂಪ್ಯೂಟರ್ ತಗೊಂಡ್ರೆ ಅಥವಾ ಒಂದು ಲ್ಯಾಪ್ಟಾಪ್ ತಗೊಂಡ್ರೆ ಅದರ ವಿನ್ಯಾಸ, ಸೊ ಅದಕ್ಕೆ ಯಾವ ಮೆಟೀರಿಯಲ್ ಬಳಸಬೇಕು, ಸೊ ಯಾವುದೇ ಒಂದು ಮೆಟೀರಿಯಲ್ನ ನಾವು ತಗೊಂಡ್ರೆ ಅದಕ್ಕೆ ಸಾಕಷ್ಟು ಪ್ರಾಪರ್ಟೀಸ್ ಇರ್ತವೆ. ಸೊ ಅದು ಎಷ್ಟು ಹೀಟ್ ತಡ್ಕೋಬೇಕಾಗುತ್ತೆ, ಅದೆಷ್ಟು ಪ್ರೆಷರ್ ತಡ್ಕೋಬೇಕಾಗುತ್ತೆ. ಹಾಗೆ ಯಾವುದೇ ಮೆಟೀರಿಯಲ್ ತಗೊಂಡ್ರೆ ಅದಕ್ಕೆ ಸೂಟೇಬಲ್ ಮೆಟೀರಿಯಲ್ನ ಡಿಸೈನ್ ಮಾಡೋದು ಮೆಕ್ಯಾನಿಕಲ್ ಇಂಜಿನಿಯರ್ ಕರ್ತವ್ಯವಾಗಿರ್ತದೆ. ಸೊ ಅದರೊಂದಿಗೆ ಮತ್ತೆ ಬೇರೆ ವಿಚಾರಗಳು, ಈಗ ಹೀಟ್ ಟ್ರಾನ್ಸ್ಫರ್, ಸೊ ಅದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲೇ ಬರುತ್ತೆ. ಅದೇ ಎಕ್ಸಾಂಪಲ್ ಅಲ್ಲಿ ಹೋದ್ರೆ, ಸೊ ಲೈಕ್ ಎಷ್ಟು ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ನಾವು ಲ್ಯಾಪ್ಟಾಪ್ ತಗೊಂಡ್ರೆ ನಾವು ನಮ್ಮ ಲ್ಯಾಪ್ ಮೇಲೆ ಇಟ್ಕೊಂಡು ವರ್ಕ್ ಮಾಡ್ತೇವೆ. ಸೊ ಸಾಕಷ್ಟು ಪ್ರೊಸೆಸರ್ ವರ್ಕ್ ಆಗುವಾಗ ಸಾಕಷ್ಟು ಉಷ್ಣಾಂಶ ಬರುತ್ತೆ. ಸೊ ಇದು ಹೇಗೆ ಅದನ್ನ ಕಂಟ್ರೋಲ್ ಮಾಡಬೇಕು, ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ರೆ ಅದು ಕಡಿಮೆ ಮಾಡುತ್ತೆ, ಟ್ರಾನ್ಸ್ಫರ್ ರೇಟ್ ಕಡಿಮೆ ಮಾಡುತ್ತೆ. ಹಾಗೆ ಹೀಟ್ ಟ್ರಾನ್ಸ್ಫರ್ ಬಗ್ಗೆನೂ ನಾವು ಅದನ್ನ ಡಿಸೈನ್ ಮಾಡ್ತೇವೆ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಅದನ್ನ ಡಿಸೈನ್ ಮಾಡ್ತೇವೆ. ಸೊ ಅದರೊಂದಿಗೆ ಬೇರೆ ವಿಚಾರಗಳು ಹೇಳೋದಾದ್ರೆ, ನಾವು ಆಗ್ಲೇ ಹೇಳ್ದಂಗೆ ಅದ್ರ ಶೇಪ್ ಡಿಸೈನ್ ಮಾಡಬೇಕಿದ್ರೆ ಸಾಕಷ್ಟು ಅದನ್ನು ಕಂಪ್ಯೂಟರ್ ಏಡೆಡ್ ಡಿಸೈನ್ ಥ್ರೂ ಮಾಡ್ತೇವೆ. ಇದರಲ್ಲಿ ಸಾಕಷ್ಟು ಟೂಲ್ಸ್ಗಳಿದ್ದಾವೆ. ಸೊ ಉದಾಹರಣೆಗೆ ಆಟೋಕ್ಯಾಡ್ ಇರ್ಬೋದು, ಹಾಗೆ ಕ್ಯಾಟಿಯಾ ಇರ್ಬೋದು. ಸೊ ಈ ಥರ ಸಾಫ್ಟ್ವೇರ್ ಟೂಲ್ಸ್ ಯೂಸ್ ಮಾಡಿಕೊಂಡು ನಾವು ಅದನ್ನು ಡಿಸೈನ್ ಮಾಡಿ, ಸೊ ಅದಕ್ಕೆ ಪ್ರತಿಯೊಂದು ವಿಚಾರದಲ್ಲಿ ಸೊ ಹೇಳೋದಾದ್ರೆ, ಒಂದು ಸಣ್ಣ ಸೂಜಿಯಿಂದ ಹಿಡಿದು ಬಾಹ್ಯಾಕಾಶ ನೌಕೆವರೆಗೆ ಯಾವುದೇ ಉತ್ಪನ್ನ ತಯಾರಿಕೆಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಪ್ರಮುಖ ಪಾತ್ರ ವಹಿಸ್ತಾನೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗ ಅಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಬಹಳ ಅದ್ಭುತವಾದ ಉದಾಹರಣೆ, ಒಂದು ಸೂಜಿಯ ತುದಿಯಿಂದ ಹಿಡಿದು ಆಕಾಶದಲ್ಲಿ ಆರ್ತಕ್ಕಂಥ ಒಂದು ವಿಮಾನದ ಪ್ರತಿಯೊಂದು ಅಂಶಗಳಿಗೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತಕ್ಕಂಥದ್ದು. ಸರಿ, ಒಪ್ಕೊಳ್ತೇನೆ, ಖಂಡಿತವಾಗ್ಲೂ ಹೌದು ಕೂಡ. ಆದರೆ ಈ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಲಿತಂತಹ ಒಬ್ಬ ಪ್ರಶಿಕ್ಷಾರ್ಥಿಗೆ, ಒಬ್ಬ ವಿದ್ಯಾರ್ಥಿಗೆ ಉದ್ಯೋಗ ಅನ್ನೋದು ಬೇಕೇ ಬೇಕಾಗುತ್ತೆ. ಅವಕಾಶಗಳೇನು? ಇವತ್ತು ಪ್ರತಿಯೊಬ್ಬರು ಕೂಡ ಓದಿದವನು ಸರ್ಕಾರಿ ಉದ್ಯೋಗವೇ ಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಾನೆ. ಆದರೆ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಹಲವಷ್ಟು ಉದ್ಯೋಗ ಅವಕಾಶಗಳಿವೆ. ನಮ್ಮ ಭಾರತ ದೇಶದಲ್ಲೇ ಇದೆ, ಹೊರ ದೇಶದಲ್ಲೂ ಇದೆ. ಏನೆಲ್ಲ ಅವಕಾಶಗಳು ಸಿಗ್ಬೋದು? ಸೊ ಹಾಗೆ ಉದ್ಯೋಗ ಅವಕಾಶಗಳ ಬಗ್ಗೆ ಹೇಳೋದಾದ್ರೆ, ನಾವು ಆಟೋಮೋಟಿವ್ನಿಂದ ಹಿಡಿದು ಮೆಡಿಕಲ್ ಟೆಕ್ನಾಲಜಿವರೆಗೆ, ಹಾಗೆ ನ್ಯೂಕ್ಲಿಯರ್ ಎನರ್ಜಿಯಿಂದ ಹಿಡಿದು ಏರೋಸ್ಪೇಸ್ವರೆಗೆ ಪ್ರತಿಯೊಂದು ಉದ್ಯಮದಲ್ಲೂ ಮೆಕ್ಯಾನಿಕಲ್ ಇಂಜಿನಿಯರ್ ಅವಶ್ಯಕತೆ ಇದೆ. ಇದರೊಂದಿಗೆ ಬ್ಯಾಂಕಿಂಗ್, ಮಿಲಿಟರಿ ಕ್ಷೇತ್ರ, ಮಾರ್ಕೆಟಿಂಗ್, ಕನ್ಸಲ್ಟೆನ್ಸಿ, ವಿಜ್ಞಾನ ಪತ್ರಿಕೋದ್ಯಮ ಹಾಗೂ ಇತರೆ ಕ್ಷೇತ್ರಗಳಲ್ಲೂ ವಿಪುಲ ಅವಕಾಶಗಳಿವೆ. ಇನ್ನು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸಾಕಷ್ಟು ಅವಕಾಶಗಳಿದ್ದು, ರೈಲ್ವೆ ಇಲಾಖೆಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ಗೆ ಹೆಚ್ಚಿನ ಅವಕಾಶಗಳನ್ನು ಕಾಣಬಹುದು. ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಾದ BEL, BHEL, HAL, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇತ್ಯಾದಿ ಕೂಡ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಬಹುದಾಗಿದೆ. ಅದಲ್ಲದೆ ಈಗ ತಿಮ್ಮಯ್ಯನವರಿಗೆ ಸರ್ಕಾರಿ ಸ್ವಾಮ್ಯದಿರ್ಬೋದು ಅಥವಾ ಖಾಸಗಿ ಕಂಪನಿಗಳ ಬಗ್ಗೆ ನೀವು ಹೇಳಿದ್ರಿ. ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಲಿತಂತಹ ಒಬ್ಬ ವ್ಯಕ್ತಿ ಸ್ವಂತವಾಗಿ ಸ್ವಉದ್ಯೋಗವನ್ನು ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ? ಖಂಡಿತವಾಗ್ಲೂ ಸಾಕಷ್ಟು ಅವಕಾಶಗಳಿವೆ. ಸೊ ಅವನಿಗೆ ಅವನ ಸ್ವಂತದಾದ ಒಂದು ಉದ್ಯಮವನ್ನು ಶುರು ಮಾಡ್ಬೋದು. ಸೊ ಒಂದು ಸಣ್ಣ ಉದಾಹರಣೆ ತಗೊಳ್ಳೋದಾದ್ರೆ, ಒಂದು ಇಂಜಿನಿಯರಿಂಗ್ ವರ್ಕ್ಶಾಪ್ ಈಗ ಸಾಕಷ್ಟು ಬೇಡಿಕೆ ಇದೆ. ನಾವು ಸಾಕಷ್ಟು ಫ್ಯಾಬ್ರಿಕೇಶನ್ಸ್ ಮಾಡ್ಬೋದು. ಸೊ ಈ ತರ ಒಂದು ಅವಕಾಶ ಇದೆ. ಹಾಗೆ ಅವನಿಗೊಂದು ಸಣ್ಣ ಇಂಡಸ್ಟ್ರಿ ಮಾಡ್ಬೋದು. ಈಗ ಸಾಕಷ್ಟು ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇರುತ್ತೆ, ಆಟೋಮೋಟಿವ್ ಇಂಡಸ್ಟ್ರಿ ಇರ್ಬೋದು ಅಥವಾ ಬೇರೆ ಯಾವುದೇ ತರಹದ ಇಂಡಸ್ಟ್ರಿ ಇರ್ಬೋದು. ಅಲ್ಲಿ ಪ್ರತಿಯೊಂದು ಬಿಡಿ ಭಾಗವನ್ನು ಅವರು ತಯಾರಿಸೋದಿಲ್ಲ. ಸೊ ಅದನ್ನು ಅವರು ಔಟ್ಸೋರ್ಸ್ ಮಾಡ್ತಾರೆ. ಸೊ
ಇಂತಹ ಕಡೆ ಸಾಕಷ್ಟು ಸ್ಕೋಪ್ ಇದೆ, ಎಂಟರ್ಪ್ರಿನರ್ಶಿಪ್ಗೆ ಸಾಕಷ್ಟು ಸ್ಕೋಪ್ ಇದೆ. ನಾವು ಸಾಕಷ್ಟು ಅವಕಾಶಗಳಿದೆ ಈ ತರಹದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯನ್ನು ಶುರು ಮಾಡಬಹುದು. ಓಕೆ. ಮತ್ತೆ ಈ ಉದ್ಯೋಗ ಅವಕಾಶಗಳ ಬಗ್ಗೆ ಮಾತಾಡೋದಾದ್ರೆ, ಸಂಶೋಧನೆ ಕಡೆ ಒಬ್ಬ ವಿದ್ಯಾರ್ಥಿಗೆ ಒಲವಿದ್ರೆ ಅವನಿಗೆ ಸರ್ಕಾರಿ ಸ್ವಾಮ್ಯದ ಉದ್ದಿಮೆಗಳಾದ DRDO, BARC, ಇಸ್ರೋ ಇಂತಹ ಸಂಸ್ಥೆಗಳು ವಿದ್ಯಾರ್ಥಿಗೆ ಉತ್ತಮ ಅವಕಾಶವನ್ನು ಒದಗಿಸುತ್ತದೆ. ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಉದ್ಯೋಗದಲ್ಲಿ 30% ಮೀಸಲಾತಿ ಇರುವುದರಿಂದ ಈ ವಿಭಾಗ ಅವರಿಗೆ ಸೂಕ್ತವಾದ ಆಯ್ಕೆಯಾಗಿರ್ತದೆ. ಸರಿ, ಈಗ CIT ಕಾಲೇಜಿನ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾಗಿ ನಿಮ್ಮ ಕಾಲೇಜಿನಲ್ಲಿ ಒಬ್ಬ ವಿದ್ಯಾರ್ಥಿ ಭವಿಷ್ಯವನ್ನ ರೂಪಿಸಿಕೊಳ್ಳೋಕೆ ನಿಮ್ಮ ವಿಭಾಗದಲ್ಲಿ ಯಾವ್ಯಾವ ರೂಪುರೇಷೆಗಳನ್ನು ಅಳವಡಿಸಿಕೊಂಡಿದ್ದೀರಿ? ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಉತ್ಕೃಷ್ಟತೆಯ ಕೇಂದ್ರವಾಗುವುದು ನಮ್ಮ ವಿಭಾಗದ ಉದ್ದೇಶ. ಇದು ಅತ್ಯುತ್ತಮ ಬೋಧನೆ, ಕಲಿಕೆ ಮತ್ತು ಸಂಶೋಧನೆಗೆ ಸಹಕಾರಿಯಾಗ್ತದೆ. ವಿದ್ಯಾರ್ಥಿಗಳನ್ನು ಉದ್ಯಮಕ್ಕೆ ಸಿದ್ಧಗೊಳಿಸಲು ನಾವು ಅನೇಕ ಕಾರ್ಯಕ್ರಮಗಳನ್ನು ನಡೆಸುತ್ತೇವೆ. CMS ಸಾಫ್ಟ್ವೇರ್ ಅವರ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಿಗೆ ಕ್ರಿಯೋ ಡಿಸೈನ್ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಪ್ರತಿ ವರ್ಷ ಆಯೋಜಿಸುತ್ತೇವೆ. ಇದು ಅಡಿಷನಲ್. ಹೌದು. ಕೈಗಾರಿಕಾ ಪರಿಸರಕ್ಕೆ ಹೊಂದಿಕೊಳ್ಳುವುದಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಇನ್ಹೌಸ್ ಇಂಟರ್ನ್ಶಿಪ್ ಪ್ರೋಗ್ರಾಂಗಳನ್ನು ಒದಗಿಸುತ್ತೇವೆ. ತಾಂತ್ರಿಕ ಬೆಳವಣಿಗೆಗಳ ಕುರಿತು ಅರಿವು ಮೂಡಿಸಲು ನಾವು ವಿಷಯ ತಜ್ಞರಿಂದ ಕಾಲಕಾಲಕ್ಕೆ ಅತಿಥಿ ಉಪನ್ಯಾಸವನ್ನು ಆಯೋಜಿಸುತ್ತೇವೆ. ಹಾಗೆ ನಮ್ಮ ವಿಭಾಗದ ಹಳೆಯ ವಿದ್ಯಾರ್ಥಿಗಳು ನಮ್ಮೊಂದಿಗೆ ನಿರಂತರವಾಗಿ ಸ್ಪಂದಿಸುತ್ತಿದ್ದು ಕಿರಿಯರೊಂದಿಗೆ ಸಂವಾದ ನಡೆಸುತ್ತಾ ಅವರ ಅನುಭವಗಳನ್ನು ಹಂಚಿಕೊಳ್ಳುವುದರ ಜೊತೆಗೆ ಮಾರ್ಗದರ್ಶನವನ್ನು ನೀಡುತ್ತಿರುತ್ತಾರೆ. ಬಹಳ ಉತ್ತಮವಾದ ಕೆಲಸ. ಮತ್ತೆ ಸಾಮಾಜಿಕ ಜವಾಬ್ದಾರಿಯ ಭಾಗವಾಗಿ ನಾವು ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರಗಳನ್ನು ಹಾಗೂ ವಿಶೇಷ ಉಪನ್ಯಾಸಗಳನ್ನು ಆಯೋಜಿಸುತ್ತಿರ್ತೇವೆ. ಮತ್ತೆ ಪ್ರಾಜೆಕ್ಟ್ ವರ್ಕ್ ಭಾಗವಾಗಿ ನಮ್ಮ ವಿದ್ಯಾರ್ಥಿಗಳು ಸ್ಥಳೀಯವಾಗಿ ಗೈರೋಕಾಪ್ಟರ್ ಅನ್ನು ವಿನ್ಯಾಸಗೊಳಿಸಿರುತ್ತಾರೆ. ಅಂದ್ರೆ ಏನದು ಗೈರೋಕಾಪ್ಟರ್ ಅಂದ್ರೆ? ಗೈರೋಕಾಪ್ಟರ್ ಇದು ಆಕ್ಚುಲಿ ನಮ್ಮ ದೇಶದಲ್ಲೇ ಮೊದಲನೇದು. ಅಂದ್ರೆ ಪೊನ್ನಂಪೇಟೆಯ CIT ಕಾಲೇಜು ಪ್ರಪ್ರಥಮವಾಗಿ ಮಾಡಿರ್ತಕ್ಕಂಥದ್ದು. ಏನು ಗೈರೋಕಾಪ್ಟರ್? ಇದು ಇಟ್ಸ್ ನಥಿಂಗ್ ಬಟ್ ಕಾಂಬಿನೇಷನ್ ಆಫ್ ಹೆಲಿಕಾಪ್ಟರ್ ಅಂಡ್ ಗ್ಲೈಡರ್. ಸೊ ಇಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅದ್ರದ್ದು ರೋಟರ್ ರೊಟೇಟ್ ಆಗ್ಲಿಕ್ಕೆ ನಾವು ಪವರ್ ಯೂಸ್ ಮಾಡ್ತೇವೆ. ವೆರಸ್ ಈ ಗೈರೋಕಾಪ್ಟರ್ ಅಲ್ಲಿ ಹೇಗೆ ಅಂದ್ರೆ ಅದ್ರದ್ದು ರೋಟರ್ ರೊಟೇಟ್ ಆಗ್ಲಿಕ್ಕೆ ನಾವು ಯಾವ ಪವರ್ನು ಯೂಸ್ ಮಾಡೋದಿಲ್ಲ. ಜಸ್ಟ್ ಸೈಡ್ ಥ್ರಸ್ಟಿಗೆ ನಾವು ಗ್ಲೈಡರ್ ಯೂಸ್ ಮಾಡಿ ಅದನ್ನ ಲಿಫ್ಟ್ ಮಾಡುತ್ತೆ. ಜಸ್ಟ್ ಏರ್ದು ಗಾಳಿಯ ಒಂದು ಶಕ್ತಿಯಿಂದಾಗಿ ಅದು ರೊಟೇಟ್ ಆಗುತ್ತೆ, ಅದರಿಂದ ಲಿಫ್ಟ್ ಕೊಡುತ್ತೆ. ಇದು ತುಂಬಾ ಸೇಫ್. ನಾವು ಹೆಲಿಕಾಪ್ಟರ್ ನ ಕಂಪೇರ್ ಮಾಡಿದ್ರೆ ಇದು ಸೇಫ್. ಹೆಲಿಕಾಪ್ಟರ್ ಮ್ಯಾನ್ಯೂರ್ ಮಾಡೋದು ತುಂಬಾ ಕಷ್ಟ, ಆದ್ರೆ ಇದು ತುಂಬಾ ಸುಲಭ. ಇದರಲ್ಲಿ ಕಂಟ್ರೋಲ್ಸ್ ತುಂಬಾ ಕಡಿಮೆ ಇರುತ್ತೆ. ಹಾಗೆ ಮತ್ತೆ ನಮ್ಮ ಸಂಸ್ಥೆಯು ಕೃಷಿ ಪ್ರದೇಶದಲ್ಲಿರುವುದರಿಂದ ಕೃಷಿ ಉಪಕರಣಗಳ ವಿನ್ಯಾಸಕ್ಕೆ ನಾವು ಆದ್ಯತೆಯನ್ನು ನೀಡುತ್ತಿರುತ್ತೇವೆ. ಸುಮಾರು 10 ಪ್ರಾಜೆಕ್ಟ್ಗಳಿಗೆ ಕರ್ನಾಟಕ ಸ್ಟೇಟ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ವತಿಯಿಂದ ನಾವು ಪ್ರಾಯೋಜಕತ್ವವನ್ನು ಸಹ ಪಡೆದಿರುತ್ತೇವೆ. ಸೊ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗಳನ್ನು ಪರಿಗಣಿಸಿ ಅವರನ್ನು ಭವಿಷ್ಯದ ಇಂಜಿನಿಯರ್ಗಳಾಗಿ ರೂಪಿಸಲು ನಮ್ಮ ವಿಭಾಗದಲ್ಲಿ MEC-ERA ಅಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ರಾಯಲ್ ಅಸೋಸಿಯೇಷನ್ ಎಂಬ ವಿದ್ಯಾರ್ಥಿ ಸಂಘವನ್ನು ಸ್ಥಾಪಿಸಿದ್ದು, ಇದರ ಮೂಲಕ ಹಲವಾರು ಪಠ್ಯೇತರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುತ್ತೇವೆ. ಈಗ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಕೊನೆಯದಾಗಿ ಈ ಮಾಧ್ಯಮದ ಮೂಲಕ ನಾನು ಹೇಳಬಯಸುವುದೇನೆಂದರೆ, ನೀವು ಸಮಸ್ಯೆಗಳಿಗೆ ಪ್ರಾಯೋಗಿಕ ಪರಿಹಾರಗಳನ್ನು ಕಂಡುಕೊಳ್ಳಲು ಬಯಸಿದರೆ ಮತ್ತು ನಿಮ್ಮ ಆಲೋಚನೆಗಳನ್ನು ವಾಸ್ತವಕ್ಕೆ ಪರಿವರ್ತನೆಗೊಳಿಸಲು ಉತ್ಸಾಹ ಹೊಂದಿದ್ದರೆ ನಮ್ಮ ಸಂಸ್ಥೆಯ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗ ನಿಮಗೆ ಸೂಕ್ತವಾದ ಆಯ್ಕೆಯಾಗಿರುತ್ತದೆ. ತಿಮ್ಮಯ್ಯನವರೇ, ಬಹಳಷ್ಟು ಮಾಹಿತಿಗಳನ್ನು ನೀಡಿದ್ರಿ. ಧನ್ಯವಾದಗಳು. ಗೆಳೆಯರಿ, ಈಗ ನನ್ನ ಜೊತೆ CIT ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರೊಫೆಸರ್ ಕುಟ್ಟಂಡ ಎ ಮುತ್ತಪ್ಪನವರಿದ್ದಾರೆ. ನಮಸ್ಕಾರ ಮುತ್ತಪ್ಪನವರೇ. ನಮಸ್ಕಾರ ಸರ್. ಪ್ರಪಂಚ ಇವತ್ತು ಕುಳಿತಲ್ಲೇ ಅಂಗೈನಲ್ಲೇ ಆಟಾಡಿಸ್ತಕ್ಕಂಥ ಒಂದು ಯುಗ. ಕಂಪ್ಯೂಟರ್ ಇಲ್ಲದೆ ಏನೂ ಮಾಡದೇ ಇರತಕ್ಕಂಥ ಒಂದು ಪ್ರಪಂಚವನ್ನು ನಾವು ಕಾಣ್ತಾ ಇದ್ದೇವೆ. ಹುಟ್ಟಿದ ಮಗು ತಿಳುವಳಿಕೆ ಬಂದ ಕ್ಷಣದಿಂದ ಅವನ ಅಂತ್ಯದವರೆಗೂ ಕೂಡ ಇವತ್ತು ಕೈಯಲ್ಲಿ ಒಂದು ಮೊಬೈಲ್ ಇರಬೇಕು, ಇಲ್ಲ ಎದುರುಗಡೆ ಲ್ಯಾಪ್ಟಾಪ್ ಇರಬೇಕು, ಇಲ್ಲ ಕಂಪ್ಯೂಟರ್ ಇರಬೇಕು ಅಂತ ಅನಿವಾರ್ಯತೆ ಸೃಷ್ಟಿ ಆಗಿಬಿಟ್ಟಿದೆ. ಅಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಈ ಒಂದು ಕಂಪ್ಯೂಟರ್ ವಿಭಾಗ. ಬಹಳ ಖುಷಿ ಆಗ್ತದೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾಗಿ CIT ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಿ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿಭಾಗದ ಒಂದಷ್ಟು ಮಾಹಿತಿ ನಮಗೆ ಬೇಕು, ಹೇಳಿ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ನೀಡುವುದು, ಅವರಿಗೆ ತಾಂತ್ರಿಕ ಶಿಕ್ಷಣದ ಮಹತ್ವವನ್ನು ತಿಳಿಸಿ ಕೌಶಲ್ಯ ಅಭಿವೃದ್ಧಿಯ ಮೂಲಕ ಸ್ವಂತ ಬದುಕನ್ನು ಕಟ್ಟಿಕೊಳ್ಳುವಂತೆ ಮಾಡುವುದು. ತಾಂತ್ರಿಕತೆಯಿಂದ ಜಗತ್ತು ಶೀಘ್ರವಾಗಿ ಅಭಿವೃದ್ಧಿ ಪಥದಲ್ಲಿ ಸಾಗಲು ಕಂಪ್ಯೂಟರ್ ಟೆಕ್ನಾಲಜಿ ಪೂರಕವಾಗಿದೆ. ಇವತ್ತು ಅವಶ್ಯಕತೆ ಕೂಡ. ಹೌದು. ಆ ನಿಟ್ಟಿನಲ್ಲಿ ಕಂಪ್ಯೂಟರ್ ಸೈನ್ಸಿನ ಅಧ್ಯಯನದಿಂದಾಗಿ ಟೆಕ್ನಾಲಜಿಯ ಸಮರ್ಪಕ ಬಳಕೆಯನ್ನು ಮತ್ತು ಅದು ಭವಿಷ್ಯದಲ್ಲಿ
ಉದ್ಯೋಗ ಅವಕಾಶ ಸೃಷ್ಟಿಸಿಕೊಳ್ಳಲು ಹೇಗೆ ಸಹಕಾರಿಯಾಗಿದೆ ಎಂಬುದನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವ ಒಳ್ಳೆಯ ಉದ್ದೇಶ ಕಂಪ್ಯೂಟರ್ ಸೈನ್ಸ್ ವಿಭಾಗ ಹೊಂದಿದೆ. ನಮ್ಮ ಕಂಪ್ಯೂಟರ್ ಸೈನ್ಸ್ ವಿಭಾಗ ನುರಿತ ಪ್ರಾಧ್ಯಾಪಕ ವೃಂದವನ್ನು ಹೊಂದಿದೆ. ನಮ್ಮ ವಿಭಾಗದಲ್ಲಿ ನಾವು ವಿದ್ಯಾರ್ಥಿಗಳ ಆಲ್ ರೌಂಡ್ ಡೆವಲಪ್ಮೆಂಟ್ಗೆ ಹೆಚ್ಚಿನ ಆದ್ಯತೆ ನೀಡುತ್ತೇವೆ. ಆಲ್ ರೌಂಡ್ ಅಂದ್ರೆ ಏನು ಅಂತ ಸ್ವಲ್ಪ ಬಿಡಿಸಿ ಹೇಳಿ ನೋಡೋಣ. ವಿದ್ಯಾರ್ಥಿಗಳ ವ್ಯಕ್ತಿತ್ವ ರೂಪುಗೊಳ್ಳಲು ಚಟುವಟಿಕೆಗಳನ್ನು ಆಯೋಜಿಸುತ್ತೇವೆ. ಅವುಗಳೆಂದರೆ ವರ್ಕ್ಶಾಪ್, ಇಂಟರ್ನ್ಶಿಪ್ಸ್, ಸೆಮಿನಾರ್, ಹ್ಯಾಕಥಾನ್, ಫೆಸ್ಟ್, ಇಂಟರ್ ಡಿಸಿಪ್ಲಿನರಿ ಪ್ರಾಜೆಕ್ಟ್ಸ್ ಇತ್ಯಾದಿ. ಈಗ ನಿಮ್ಮ ಪೊನ್ನಂಪೇಟೆಯ CIT ಏನೋ ಒಂದು ಸಂಸ್ಥೆ ಇದೆ, ಅಲ್ಲಿ ಈ ಕಂಪ್ಯೂಟರ್ ವಿಭಾಗದಲ್ಲಿ ಏನಿದೆ ಸಾಧನೆಗಳು ಅಂತಕ್ಕಂಥ ಒಂದು ಮಾತು ಬಂದಾಗ ಏನೇನು ಸಾಧನೆಗಳಿವೆ? ನಮ್ಮ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುತ್ತಾರೆ. ಜೊತೆಗೆ ಉತ್ತಮ ಫಲಿತಾಂಶವನ್ನು ಪಡೆಯುತ್ತಿದ್ದಾರೆ. ನಮ್ಮ CITಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಸ್ವಂತ ಉದ್ಯಮಿಗಳಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಹೆಸರು ಗಳಿಸಿದ್ದಾರೆ. CIT ಕಾಲೇಜಿನ ವೆಬ್ಸೈಟ್ ಡಿಸೈನ್ ಹಾಗೂ ಫ್ಯಾಕಲ್ಟಿ ಫೀಡ್ಬ್ಯಾಕ್ ಸಿಸ್ಟಮ್ ಅನ್ನು ನಮ್ಮ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಿನ ವಿದ್ಯಾರ್ಥಿಗಳೇ ಮಾಡಿರೋದು ಹೆಮ್ಮೆಯ ವಿಚಾರವಾಗಿದೆ. ತುಂಬಾ ಸಂತೋಷ. www.citcoorg.edu.in ನಲ್ಲಿ ನಮ್ಮ ವೆಬ್ಸೈಟ್ ಅನ್ನು ನೋಡಬಹುದು. ಸ್ವತಃ ವಿದ್ಯಾರ್ಥಿಗಳೇ ಪ್ರಾಜೆಕ್ಟ್ ತಯಾರಿಸುತ್ತಾರೆ. ಹೀಗೆ ತಮ್ಮ ಪ್ರತಿಭೆಯಿಂದ ವಿದ್ಯಾರ್ಥಿಗಳು ಹೊಸ ಹೊಸ ಆವಿಷ್ಕಾರಕ್ಕೆ ಮುನ್ನುಡಿ ಬರೆಯುತ್ತಿದ್ದಾರೆ. ಓಕೆ, ಈಗ ಪ್ರತಿಯೊಬ್ಬರನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರೊಫೆಸರ್ಗಳು ಬರ್ತಾ ಇದ್ದೀರಿ, ಎಲ್ಲರ ಜೊತೆ ಮಾತಾಡ್ತಾ ಇದ್ದೀನಿ. ಎಲ್ಲ ವಿಭಾಗಗಳಲ್ಲೂ ಬರೋ ಮೂಲಭೂತ ಒಂದು ಪ್ರಶ್ನೆ ಅಂತಂದರೆ ನಾನು ಕಲ್ತಿದ್ದಕ್ಕೆ ಪ್ರತಿಫಲ ಏನು ಅಂತಕ್ಕಂಥ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ. ಎಲ್ಲೋ ಒಂದು ಕಡೆ ಉದ್ಯೋಗದ ಅನ್ವೇಷಣೆ ಹಾಗೆ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಒಬ್ಬ ಪ್ರೊಫೆಸರ್ ಆಗಿ ಅಥವಾ ಕಾಲೇಜಿನ ವತಿಯಿಂದ ಒಬ್ಬ ವಿದ್ಯಾರ್ಥಿ ಅವನ ಶಿಕ್ಷಣ ಮುಗಿದ ನಂತರ ಉದ್ಯೋಗದ ಭರವಸೆಯನ್ನು ಯಾವ ರೀತಿ ಮೂಡಿಸ್ತೀರಿ ಆತನಿಗೆ? ನಮ್ಮ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಉದ್ಯೋಗ ಮೇಳದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ. ಶಿಕ್ಷಣದ ಜೊತೆಗೆ ಉದ್ಯೋಗ ಅವಕಾಶವನ್ನು ಸೃಷ್ಟಿಸಿಕೊಡುವುದು ನಮ್ಮ ವಿಭಾಗದ ಉದ್ದೇಶವಾಗಿದೆ. ಇದಕ್ಕಾಗಿ ಕಂಪ್ಯೂಟರ್ ಸೈನ್ಸ್ ವಿಭಾಗ ಚೆನ್ನೈ ಮೂಲದ DSRC ಎಂಬ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಜೊತೆ ಕೈಜೋಡಿಸಿ ವಿದ್ಯಾರ್ಥಿಗಳನ್ನು ಪ್ಲೇಸ್ಮೆಂಟ್ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಅಂದ್ರೆ ಮುತ್ತಪ್ಪನವರೇ, ಈಗ ಇಂತಿಷ್ಟು ಅಭ್ಯರ್ಥಿಗಳನ್ನ ತಗೊಳ್ಬೇಕು ಅಂತ ಆದ್ರೆ ಹೆಚ್ಚಿನ ವಿದ್ಯಾರ್ಥಿಗಳಿದ್ದಾಗ ಇದು ಪರಿಹಾರ ಸಿಗುತ್ತಾ? ಆ ರೀತಿ ನಿಜ ಸಿಕ್ಕೇ ಸಿಗ್ತದೆ. ನಮ್ಮ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಇನ್ಫೋಸಿಸ್, ಕಾಂಗ್ನಿಸೆಂಟ್, L&T, IBM, DSRC ಎಂಬ ಪ್ರತಿಷ್ಠ ಕಂಪನಿಯಲ್ಲಿ ಉದ್ಯೋಗ ಅವಕಾಶ ಪಡೆದುಕೊಂಡಿದ್ದಾರೆ. ಅದರ ಜೊತೆಗೆ ನಮ್ಮ ವಿಭಾಗದಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ಉದ್ಯೋಗವನ್ನು ಪಡೆದುಕೊಂಡು ತಮ್ಮ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸಿಕೊಂಡಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಪದವಿ ಪಡೆದಂತವರು ಎಂಥ ಕಷ್ಟದ ಪರಿಸ್ಥಿತಿ ಎದುರಾದರೂ ಉದ್ಯೋಗವನ್ನು ಕಳೆದುಕೊಳ್ಳುವುದಿಲ್ಲ. ಅಂದ್ರೆ ಅಷ್ಟು ವಿಪುಲ ಅವಕಾಶಗಳಿವೆ ಈ ವಿಭಾಗದಲ್ಲಿ. ಹೌದು, ಡೆಫಿನೆಟ್ಲಿ. ಹೆಚ್ಚಿನ ಕೆಲಸ ಡೆವಲಪ್ಮೆಂಟ್ ಮತ್ತು ಟೆಸ್ಟಿಂಗ್ ಫೀಲ್ಡ್ ನಲ್ಲಿ ಇರುವುದರಿಂದ ವರ್ಕ್ ಫ್ರಮ್ ಹೋಮ್ ಮಾಡುತ್ತಾ ಉದ್ಯೋಗವನ್ನು ಮುಂದುವರಿಸುವ ಸುವರ್ಣ ಅವಕಾಶ ಮತ್ತು ಆಯ್ಕೆಯನ್ನು ಹೊಂದಿರುತ್ತಾರೆ. ನಮ್ಮ ವಿಭಾಗದಲ್ಲಿ ಪ್ರತಿ ವರ್ಷವೂ ಉತ್ತಮ ದಾಖಲಾತಿಯಾಗುತ್ತಿದೆ. ವಿದ್ಯಾರ್ಥಿಗಳು ಹೆಚ್ಚಿನ ಆಸಕ್ತಿಯಿಂದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಬಹಳ ಸಂತೋಷ. ಇವತ್ತಿನ ಒಂದು ಪ್ರಪಂಚದಲ್ಲಿ ಡಿಗ್ರಿ ಅಥವಾ PUC ಮಾಡೋಗಳು ಕೂಡ ಒಂದು ಕಂಪ್ಯೂಟರ್ಸ್ ಕೋರ್ಸ್ ಅಂತ ಆ್ಯಡ್ ಆಗಿದೆ. ಅಂಥದ್ರಲ್ಲಿ ವಿಶೇಷವಾಗಿ ಇದೇ ಒಂದು ಸಬ್ಜೆಕ್ಟನ್ನು ಕಲಿಬೇಕು ಅಂತಂದರೆ ಕೂಡ ನಿಮ್ಮ ಕಾಲೇಜಿನಲ್ಲಿ ಅವಕಾಶ ಇದೆ, ಕಂಪ್ಯೂಟರ್ ವಿಭಾಗದಲ್ಲಿ ಇಂಜಿನಿಯರಿಂಗ್ ಆಗಲಿಕ್ಕೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದಿರಿ. ಬಹಳ ಸಂತೋಷ ಮುತ್ತಪ್ಪನವರೇ. ಒಬ್ಬ ಪ್ರೊಫೆಸರ್ ಆಗಿ ಕುಟ್ಟಂಡ ಮುತ್ತಪ್ಪನವರು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾಗಿ CITನಲ್ಲಿ ಕೆಲಸ ಮಾಡಿ ಆ ವಿಭಾಗದ ಒಂದು ಮಾಹಿತಿಯನ್ನು ನೀಡಿದಿರಿ. ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್ SS ದಿವಾಕರ್ ಅವರೇ. ನಮಸ್ಕಾರ ಸರ್. ತಾವು ಪೊನ್ನಂಪೇಟೆ ಹಳ್ಳಿಗಟ್ಟಿನಲ್ಲಿರ್ತಕ್ಕಂಥ CIT ಕಾಲೇಜ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತಾ ಇದ್ರಿ. ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ರಿ ಸರ್? ನಾವು 10 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. 10 ವರ್ಷದಿಂದ. ತಮ್ಮ ವಿಭಾಗ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತಿನ ಆಧುನಿಕ ಯುಗದಲ್ಲಿ ಈ ವಿಷಯವನ್ನು ಬಿಟ್ಟು ಬೇರೆ ಯಾವುದೇ ವಿಷಯ ಇಲ್ಲ ಅನ್ನುವಷ್ಟು ಒಂದು ಅನಿವಾರ್ಯತೆ ಇರತಕ್ಕಂಥ ಒಂದು ವಿಷಯ ಈ ಒಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂತಕ್ಕಂಥದ್ದು. ಈ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗದ ಮಹತ್ವದ ಬಗ್ಗೆ ನಮಗೆ ತಿಳಿಸ್ಕೊಡಿ. ಮೊದಲಿಗೆ ನಾನು ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಉಪಕರಣಗಳ ಮಹತ್ವ ಮತ್ತು ಅದರ ಅವಲಂಬನೆ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನಾವು ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ಮೇಲೆ ಎಷ್ಟರ ಮಟ್ಟಿಗೆ ಅವಲಂಬಿತವಾಗಿದ್ದೇವೆ ಅಂದರೆ, ಎಲೆಕ್ಟ್ರಾನಿಕ್ಸ್ ಉಪಕರಣಗಳಿಲ್ಲದೆ ದಿನದೂಡುವುದೇ ಅಸಾಧ್ಯ ಎನ್ನುವ ಮಟ್ಟಕ್ಕೆ ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿದೆ ಸರ್. ಖಂಡಿತವಾಗ್ಲೂ. ಉದಾಹರಣೆಗೆ ಮೊಬೈಲ್, ರೇಡಿಯೋ, ಟಿವಿ, ಕಂಪ್ಯೂಟರ್ ಇತ್ಯಾದಿ. ಇದು ಇಂಜಿನಿಯರಿಂಗ್ ನಲ್ಲಿ ಅತಿ ವೇಗವಾಗಿ ಮತ್ತು ಅತಿ ದೊಡ್ಡದಾಗಿ ಬೆಳೀತಕ್ಕಂತ ಒಂದು ಕ್ಷೇತ್ರವಾಗಿದೆ. ನೀವು ಯಾವುದೇ ಕ್ಷೇತ್ರವನ್ನು ತೆಗೆದುಕೊಳ್ಳಿ ಸರ್, ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ತನ್ನದೇ ಆದ ಒಂದು ಮಹತ್ವವನ್ನು ಹೊಂದಿದೆ.
ತಂತ್ರಜ್ಞಾನ ವಿಕಾಸವಾದಂತೆ ಅಂದರೆ ಟೆಕ್ನಾಲಜಿ ಅಡ್ವಾನ್ಸ್ ಆದಂಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಖಾಸಗಿ ಮತ್ತು ಸರ್ಕಾರಿ ಇಲಾಖೆಗಳಲ್ಲಿ ಉದ್ಯೋಗಾವಕಾಶಗಳು ತುಂಬಾ ಲಭಿಸ್ತವೆ. ಅದ್ರ ಜೊತೆಗೆ ಸ್ವಯಂ ಉದ್ಯೋಗಾವಕಾಶವನ್ನು ಮಾಡಬಹುದು, ಅವರಾಗೆ ಸೃಷ್ಟಿಸಿಕೊಳ್ಳಬಹುದು. ಹೌದು ಹೌದು ಹೌದು, ಆಂಟರ್ಪ್ರೈನರ್ ಆಗ್ಬೋದು ಅಂತ ನಾನ್ ಹೇಳ್ತಾ ಇರೋದು. ಮತ್ತೆ ಈ ಎಲೆಕ್ಟ್ರಾನಿಕ್ಸ್ ಮತ್ತೆ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಹುಡುಗರುಗಳು ಏನ್ ಮಾಡ್ತೀವಿ ಅಂದ್ರೆ ಎಲೆಕ್ಟ್ರಾನಿಕ್ ಸಬ್ಜೆಕ್ಟ್ ಬಿಟ್ಟು ಅದ್ರ ಜೊತೆಗೆ ನಾವು ಎಂಬೆಡೆಡ್ ಸಿಸ್ಟಮ್ ಡಿಸೈನ್ ಮತ್ತೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳನ್ನು ಕಲಿತಾರೆ ಮಕ್ಕಳು ಈ ಕೋರ್ಸ್ ಅಲ್ಲಿ. ಹಾಗಾಗಿ ಈ ಮಕ್ಕಳಿಗೆ ಎಲೆಕ್ಟ್ರಾನಿಕ್ಸ್ ಮಕ್ಕಳಾದ್ರೂ ಅವ್ರಿಗೆ ಸಾಫ್ಟ್ವೇರ್ ನಲ್ಲೂ ಕೆಲಸ ಸಿಗುವ ಒಂದು ಅವಕಾಶ ತುಂಬಾ ಇದೆ. ಮತ್ತೆ ನಾವು ಭವಿಷ್ಯವನ್ನು ಥಿಂಕ್ ಮಾಡಿದಾಗ ಈಗ ರೋಬೋಟ್ಗಳು ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಮೆಡಿಕಲ್ ಫೀಲ್ಡ್ ಅಲ್ಲೂ ರೋಬೋಟಿಕ್ಸ್ ಬಂದಿದೆ, ಆಪರೇಷನ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಹಾಗಾಗಿ ರೋಬೋಟ್ಗಳನ್ನ ತಯಾರಿಕೆಯಲ್ಲಿ ಎಂಬೆಡೆಡ್ ಸಿಸ್ಟಮ್ ಡಿಸೈನ್ ಅಂತ ಒಂದು ಯೂಸ್ ಮಾಡ್ತೀವಿ. ಅದು ನಮ್ಮ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಒಂದು ಅವಿಭಾಜ್ಯ ಅಂಗ ಆಕ್ಚುಲಿ. ಸೊ ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ರೋಬೋಟಿಕ್ಸ್ ನಲ್ಲೂ ಅವರು ವರ್ಕ್ ಮಾಡುವಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಮಾನವ ಚಾಲಿತ ಅಂತಕ್ಕಂಥ ಒಂದು ಪದ ತೆರೆಮರೆಗೆ ಸರಿಯುವ ಸಾಧ್ಯತೆಗಳು ಬಹಳಷ್ಟು ಕಾಣ್ತಾ ಇದೆ. ಯಂತ್ರ ಚಾಲಿತ ಅಂದ್ರೆ ರೋಬೋಟ್ ಮೂಲಕನೇ ಪ್ರಪಂಚ ನಡೆಯುವ ಸಾಧ್ಯತೆಗಳು ಕೂಡ ದೂರ ಇಲ್ಲ ಅಂತ ಹೇಳ್ಬಹುದು ಅಂತ ಅನ್ಸುತ್ತೆ. ಹೌದು ಸರ್, ಹೌದು ಹೌದು. ಇತ್ತೀಚೆಗೆ ನಿಮ್ಗೆ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ ಏರ್ಪೋರ್ಟ್ ನಲ್ಲಿ ಮತ್ತೆ ಆಪರೇಷನ್ ಥಿಯೇಟರ್ಗಳಲ್ಲೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಹಂಗಾಗಿ ಅದರಲ್ಲಿ ನಮ್ಮ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ನಲ್ಲಿ ಎಂಬೆಡೆಡ್ ಸಿಸ್ಟಮ್ ಡಿಸೈನ್ ಅನ್ನೋದೇ ಒಂದು ಪಾರ್ಟ್ ಇದೆ. ಸೊ ಹಾಗಾಗಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಓದಿರೋ ಮಕ್ಕಳಿಗೆ ಅದರಲ್ಲೂ ವರ್ಕ್ ಮಾಡ್ಬೋದು. ಅಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನಂಗೆ ಈ ಎಲೆಕ್ಟ್ರಾನಿಕ್ಸ್ ತನ್ನ ಮಹತ್ವವನ್ನ ಅಂದ್ರೆ ಎಲ್ಲಾ ವಿಷಯಗಳು ಅಳವಡಿಕೆ ಆಗಿರ್ತದೆ. ಮೆಕ್ಯಾನಿಕಲ್ ಇಂಜಿನಿಯರ್ ಅವನು ಇಲ್ಲ ಎಲೆಕ್ಟ್ರಾನಿಕ್ಸ್ ತಿಳ್ಕೊಳ್ಳೇಬೇಕಾಗುತ್ತೆ, ಅಥವಾ ಒಬ್ಬ ಸಿವಿಲ್ ಅವನಿಗೂ ಕೂಡ ಇದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಹೌದು ಹೌದು. ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಅಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ. ಹಂಗಾಗಿ ನಮ್ಮ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಓದಿರುವಂತ ಮಕ್ಕಳಿಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಉದ್ಯೋಗಾವಕಾಶಗಳು ತುಂಬಾ ಸಿಗ್ತದೆ. ಅಂದ್ರೆ ಈಗ ನಿಮ್ಮ ಕಾಲೇಜಿನಲ್ಲಿ ಈ ಒಂದು ವಿಷಯವನ್ನ ಕಲಿಸುವಾಗ ಅಥವಾ ಕಲಿಕೆಗೆ ಯಾವ ರೀತಿ ವಿದ್ಯಾರ್ಥಿಗಳಿಗೆ ನೆರವಾಗ್ತಾ ಇದೆ ನಿಮ್ಮ ವಿಭಾಗ? ನಮ್ಮಲ್ಲಿ ಒಂದು ಹೇಳಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಟೀಚರ್ಸ್ಗಳು ನಾವು ಇಟ್ಕೊಂಡಿದ್ದೀವಿ. ಮತ್ತೆ ಮೋರ್ ಓವರ್ ನಾವು ಟೈಮ್ ರಿಸ್ಟ್ರಿಕ್ಷನ್ ಅಂತ ಇಲ್ಲ ಸರ್. ಮಕ್ಕಳಿಗೆ ಯಾವಾಗ ಸಹಾಯ ಬೇಕೋ ನಾವು ಟೈಮ್ ಮೀರಿ ಅವರಿಗೆ ಸಹಾಯ ಮಾಡಿ ಎನಿ ಟೈಮ್. ಉದಾಹರಣೆಗೆ ಲಾಸ್ಟ್ ಸರಿನೂ ಅಷ್ಟೇ ಸರ್, ಆಫ್ಟರ್ 4:35 ನಮ್ಮ ಫ್ಯಾಕಲ್ಟಿ ಒಬ್ರನ್ನ ನಾವು ಡೆಪ್ಯೂಟ್ ಮಾಡಿ ವಿದ್ಯಾರ್ಥಿಗಳು ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂದಾಗ ನಾವು ಸಪೋರ್ಟ್ ಮಾಡಿದೀವಿ. ಆದ್ರಿಂದ ಸಪೋರ್ಟ್ ಮಾಡಿದಕ್ಕೆ ಏನಾಗಿದೆ ಅಂದ್ರೆ ಕಾಲೇಜ್ ಕಾಂಪಿಟೇಷನ್ಗೆ ಹೋದಾಗ ಅಲ್ಲೆಲ್ಲ 3rd ಪ್ಲೇಸ್ 4th ಪ್ಲೇಸ್ ಈ ತರ ಎಲ್ಲ ತಂದಿದ್ದಾರೆ. ಮತ್ತೆ ಮೋರ್ ಓವರ್ ಆಗಿ ನಾವು ವಿದ್ಯಾರ್ಥಿಗಳಿಗೆ ಬರೀ ಓದುವುದನ್ನೇ ಹೇಳುವುದಿಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಮ್ಮಲ್ಲಿ ಒಂದು ಎಲೈಟ್ ಒಂದು ಸಂಘ ಅಂತ ಓಪನ್ ಮಾಡ್ಕೊಂಡಿದೀವಿ, ಮಕ್ಕಳದ್ದು ಸಂಘ. ಮುಖ್ಯ ಉದ್ದೇಶ ಏನೆಂದರೆ ಈ ಮಕ್ಕಳಲ್ಲಿ ತಮ್ಮ ನಾಯಕತ್ವದ ಗುಣಗಳನ್ನು ಬೆಳೆಸುವುದು ಮತ್ತು ತಾಂತ್ರಿಕತೆಯ ಜ್ಞಾನವನ್ನು ಸಮರ್ಥಕವಾಗಿ ವೃದ್ಧಿಗೊಳಿಸುವುದು, ಅದು ಇದರ ಮೇನ್ ಇಂಟೆನ್ಷನ್ ಆಕ್ಚುಲಿ. ಸೊ ಈ ದೃಷ್ಟಿಕೋನದಿಂದ ಮಕ್ಕಳಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಕಲಿಕೆಯ ಜೊತೆಗೆ ಅಂದ್ರೆ ನಾನು ಹೇಳ್ತಾ ಇರೋದು ಸಿಲೆಬಸ್ ಜೊತೆಗೆ ಈಗಿನ ರೀಸೆಂಟ್ ಟೆಕ್ನಾಲಜಿ ಮಕ್ಕಳಿಗೆ ಬೇಕಾಗಿದೆ ಆಕ್ಚುಲಿ ಕಾಂಪಿಟೇಟಿವ್ ವರ್ಲ್ಡ್ಗೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ದೇಶದ ಹೆಸರಾಂತ ಸಂಸ್ಥೆಗಳಾದ IISc, IIT ಮತ್ತು ಇಂಡಸ್ಟ್ರಿಗಳಿಂದ ನಾವು ರಿಸೋರ್ಸ್ ಪರ್ಸನ್ಗಳ ಕರ್ಕೊಂಡ್ಬಂದು ನಮ್ಮ ಕಾಲೇಜಿನಲ್ಲಿ ಕಾರ್ಯಾಗಾರಗಳನ್ನ ಆಯೋಜಿಸ್ತಾ ಇರ್ತೇವೆ. ಮತ್ತೆ ಈಗ ನೆಕ್ಸ್ಟ್ ಪ್ಲೇಸ್ಮೆಂಟ್ಗೆ ಏನ್ ಮಾಡ್ತೀವಿ ಅಂದ್ರೆ ಮಕ್ಕಳಿಗೆ ಮೊದಲಿನ ಸೆಮಿಸ್ಟರ್ಯಿಂದಲೇ ನಾವು ಅವರಿಗೆ ಏನ್ ಫೇಸ್ ಮಾಡಬೇಕು, ಪ್ಲೇಸ್ಮೆಂಟ್ಗೆ ಎಂತ ಫೇಸ್ ಮಾಡಬೇಕು, ಆ ಕ್ವಿಜ್ಗಳು ಈ ತರದವೆಲ್ಲ ನಾವು ಮೊದಲಿನ ಸೆಮಿಸ್ಟರ್ ಹೌದು. ಹಾಗಾಗಿ ಆತರ ಟ್ರೈನಿಂಗ್ ಅನ್ನ ನಾವು ನಮ್ಮ ಡಿಪಾರ್ಟ್ಮೆಂಟ್ ಇಂದ ಕೊಡ್ತೀವಿ. ಮತ್ತೆ ಈಗ ಮಕ್ಕಳಿಗೆ ಬರೀ ಓದೋದಿಂದ ಇದಾಗೋದಿಲ್ಲ, ನಮಗೆ ಸಮಾಜದ ಒಂದು ಹೊಣೆಗಾರಿಕೆಯನ್ನು ಅವ್ರಿಗೆ ಕಲಿಸ್ಬೇಕಾಗತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಸಮಾಜನ್ಮುಖಿ ಕೆಲಸಗಳನ್ನ ಮಾಡ್ತೀವಿ. ಎಕ್ಸಾಂಪಲ್ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಗ್ರೀನ್ ಡೇ ಮಾಡಿದ್ವಿ, ಅಫಾರೆಸ್ಟೇಷನ್ ಪ್ರೋಗ್ರಾಮ್ ಅಂತ ತಿತಿಮತಿ ಕಾಡ್ನಲ್ಲಿ 300 ಗಿಡಗಳೆಲ್ಲ. ಸೊ ಹಾಗಾಗಿ ಅವ್ರಿಗೆ ಸಮಾಜದಲ್ಲಿ ಏನಾಗ್ತಾ ಇದೆ ಅನ್ನೋದೆಲ್ಲ ಮೂಡಿಸ್ಬೇಕು. ಮತ್ತೆ ಅದ್ರ ಜೊತೆಗೆ ನಾವು ಸಮಾಜದ ಜನಗಳಿಗೆ ಅರಿವು ಮೂಡಿಸೋದು ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ H1N1 ಈ ತರ. ಆವಾಗ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಈ ಮ್ಯಾರಥಾನ್ಗಳಂತ ಮಾಡ್ಬಿಟ್ಟು ಜನರಿಗೆ ಜಾಗೃತಿಯನ್ನ ಮೂಡಿಸೋ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ. ಮತ್ತೆ ಈ ಮಕ್ಕಳು ಏನಾಗ್ತದೆ ಅಂದ್ರೆ ಸರ್, ಇತ್ತೀಚೆಗೆ ಬರೀ ಓದೋದು ಅಷ್ಟೇ.
ಅದಕ್ಕೆ ನಾವು ಏನು ಮಾಡ್ತಾ ಇದೀವಿ ಅಂದರೆ ಮಕ್ಕಳಿಗೆ ಅವ್ರಿಗೆ ಪ್ರೆಸೆಂಟೇಷನ್ ಸ್ಕಿಲ್ಸು ಮತ್ತು ರೈಟಿಂಗ್ ಸ್ಕಿಲ್ಸು ಟೆಕ್ನಿಕಲ್, ನಾನು ರೈಟಿಂಗ್ ಅಂದರೆ ಮಾಮೂಲಿ ರೈಟಿಂಗ್ ಅಲ್ಲ, ಟೆಕ್ನಿಕಲ್ ಸ್ಕಿಲ್ಸ್. ಓಕೆ. ಸೊ ಈ ರೈಟಿಂಗ್ ಮತ್ತೆ ಪ್ರೆಸೆಂಟೇಷನ್ ಸ್ಕಿಲ್ಸ್ ಅನ್ನ ಬೆಳೆಸ್ಕೊಳ್ಳಿಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಅಂತಿಮ ವಿದ್ಯಾರ್ಥಿಗಳಿಗೆ ಅವರು ಟೆಕ್ನಿಕಲ್ ಪೇಪರ್ ಮಾಡ್ಲಿಕ್ಕೆ ಉತ್ತೇಜನ ಕೊಡ್ತೀವಿ. ಒಬ್ಬೊಬ್ರು ಫ್ಯಾಕಲ್ಟಿಗಳನ್ನ ಡೆಪ್ಯೂಟ್ ಮಾಡಿಬಿಟ್ಟು ಅವ್ರಿಗೆ ಟ್ರೈನಿಂಗ್ ಕೊಡಿ ಅಂತ ಹೇಳ್ತೀವಿ. ಆ ಟ್ರೈನಿಂಗ್ ಕೊಟ್ಟಾದಾಗ ಆ ಮಕ್ಕಳು ಏನ್ ಮಾಡ್ತಾರೆ, ಒಂದು ಟೆಕ್ನಿಕಲ್ ಪೇಪರ್ನ ಬರೀತಾರೆ. ಬರ್ದ್ಬಿಟ್ಟು ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ರಾಜ್ಯ, ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ಗಳಲ್ಲಿ ಅದನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಹೇಳ್ತೀವಿ. ಸೊ ಹಾಗಾಗಿ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ, ಈಗ ಓದೋದು ಮುಗಿದ ತಕ್ಷಣ ಅವರು ಕಂಪನಿಗೆ ಹೋದಾಗ ಒಂದು ಟೆಕ್ನಿಕಲ್ ರೈಟ್ ಅಪ್ ಮಾಡಬೇಕು ಅಂದಾಗ ಇವೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ನಾವೇನ್ ಮಾಡ್ತೀವಿ ಅಂದ್ರೆ, ಈ ಮಕ್ಕಳು ಮಾಡಿರ್ತಾರಲ್ಲ ಟೆಕ್ನಿಕಲ್ ಪೇಪರು, ಅವನ್ನೆಲ್ಲ ಒಂದು ಕಂಪೈಲ್ ಮಾಡಿ ಒಂದು ಎಲೆಕ್ಟ್ರೋ ಪ್ರಭಿಜ್ಞಾನ ಅನ್ನೋ ಒಂದು ಜರ್ನಲ್ಲೂ ನಾವು ಮಕ್ಕಳ ಮೂಲಕನೇ ಮಾಡಿಸ್ತೀವಿ. ಹೌದು. ಅಂದ್ರೆ ನಾನು ಹೇಳಿದ್ನಲ್ಲ ಸರ್, ಎಲೈಟ್ ಅಸೋಸಿಯೇಷನ್ ಅಂತ ಇದೆ ಅಂತ. ನಾವು ಪ್ರತಿ ವರ್ಷ ಎಂಡಲ್ಲಿ ನಾವು ಒಂದು ಎಲೈಟ್ ಡೇ ಅಂತ ಮಾಡ್ತೀವಿ. ಆವಾಗ ನಮ್ಮ ಆಡಳಿತ ವರ್ಗದವ್ರನ್ನ ಕರೆದ್ಬಿಟ್ಟು, ಕಾಲೇಜಿನ ಅವ್ರನ್ನ ಕರೆದ್ಬಿಟ್ಟು ನಾವು ಅದನ್ನ ರಿಲೀಸ್ ಮಾಡಿಸ್ತೀವಿ. ಅಂದ್ರೆ ಉದ್ದೇಶ ಇಷ್ಟೇ, ಮಕ್ಕಳಿಗೆ ಟೆಕ್ನಿಕಲ್ ರೈಟಿಂಗ್ ಸ್ಕಿಲ್ಸ್ ಬೆಳೆಸ್ಕೋಬೇಕು ಅನ್ನೋದು ಒಂದು ಇದು. ಮತ್ತೆ ಇನ್ನೊಂದು, ನಾವು ಇಂಡಸ್ಟ್ರಿ ರೆಡಿ ಮಾಡ್ಬೇಕು ಸರ್. ಆಕ್ಚುಲಿ ಇಂಡಸ್ಟ್ರಿ ರೆಡಿ ಅಂದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ, ಇಂಜಿನಿಯರಿಂಗ್ ಮುಗಿದ ತಕ್ಷಣ ಹೋಗ್ಬಿಟ್ಟು ಕಂಪ್ನಿ ಸೇರ್ಕೊಬಿಡುದು. ಕಂಪ್ನಿಗಳಲ್ಲೆಲ್ಲ ಅವ್ರ ಟೈಮ್ ವೇಸ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ಹಾಗಾಗಿ ನಾವು ಅವ್ರನ್ನ ರೆಡಿ ಮಾಡಬೇಕು. ಎಲ್ಲಿಗೆ? ಇಂಡಸ್ಟ್ರಿ ರೆಡಿ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಟ್ರೈನಿಂಗ್ ಏನು ಕೊಟ್ಬಿಡ್ತೀವಿ, ಅಲ್ಲಿ ಹೋಗಿ ಇಂಡಸ್ಟ್ರಿನಲ್ಲಿ ಕಂಪನಿಗಳಲ್ಲಿ ಹೋದಾಗ ವಿತಿನ್ 15 days ಅಲ್ಲಿ ಅವರು ದೇ ಆರ್ ರೆಡಿ ಟು ಟೇಕ್ ಅಪ್ ಎನಿ ಪ್ರಾಜೆಕ್ಟ್, ಆ ತರ. ಹಾಗಾಗಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ನನ್ನ ಡಿಪಾರ್ಟ್ಮೆಂಟ್ ನಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ, ಒಂದು ಎಲಿಂಟ್ಸ್ ಲ್ಯಾಬ್ ಅಂತ ಬೆಂಗಳೂರವ್ರ ಜೊತೆ ನಾವು ಒಂದು ಒಪ್ಪಂದ ಮಾಡ್ಕೊಂಡು ಒಂದು ಇನ್ಕ್ಯುಬೇಷನ್ ಸೆಂಟರ್ ಅಂತ ನಾನು ಓಪನ್ ಮಾಡಿದ್ದೀನಿ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ವಲ್ಲ ರೋಬೋಟಿಕ್ಸ್ ಅದು ಇದು ಅಂತ ಎಲ್ಲ ಮಾಡಿದ್ವಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಕಾಂಪೋನೆಂಟ್ಸ್ ಗಳೆಲ್ಲ ನಾವು ಅಲ್ಲಿ ಸಪ್ಲೈ ಮಾಡ್ತೀವಿ. ಸೊ ಹಾಗಾಗಿ ಮಕ್ಕಳನ್ನ ನಾವೇನ್ ಮಾಡ್ತೀವಿ, ಲೀಸರ್ ಪೀರಿಯಡ್ ಅಲ್ಲಿ ಅವರು ಅಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ಬಂದು ಅವರು ಪ್ರಯೋಗಗಳನ್ನ ಮಾಡಬೇಕು. ಪುಟ್ಟದಾದ್ರೂ ಅವರು ಪ್ರಯೋಗ ಮಾಡಬೇಕು. ಅಂದ್ರೆ ನೋಡಿ ಸರ್, ಈಗ ಕಾಂಪ್ಲೆಕ್ಸ್ ಪ್ರೋಗ್ರಾಮ್ ಮಾಡ್ಬಿಟ್ಟಿದ್ದೀನಿ, ಪ್ರಾಜೆಕ್ಟ್ ಮಾಡ್ಬಿಟ್ಟಿದ್ದೀನಿ ಅನ್ನೋದಕ್ಕಿಂತ ನಾನು ಎಷ್ಟರ ಮಟ್ಟಿಗೆ ನನ್ನ ಓದಿನ ಅರ್ಥ ಮಾಡ್ಕೊಂಡಿದ್ದೀನಿ. ಅಂದ್ರೆ ವೈಯಕ್ತಿಕವಾಗಿ ಪ್ರತಿ ವಿದ್ಯಾರ್ಥಿ ಕೂಡ ಕ್ರಿಯಾಶೀಲನಾಗಿರ್ಬೇಕು ಅಂತಕ್ಕಂಥ ತಮ್ಮ ಉದ್ದೇಶ. ಹೌದು ಸರ್, ಕರೆಕ್ಟ್. ಈ ಒಂದು ನಿಟ್ಟಿನಲ್ಲಿ ನಾವು ಇದನ್ನ MOU ಮಾಡ್ಕೊಂಡಿದೀವಿ ಎಲಿಟ್ಸ್ ಲ್ಯಾಬ್ ಹತ್ರ. ಈ ತರ ಮಕ್ಕಳಿಗೆ ತುಂಬಾ ಪ್ರೋತ್ಸಾಹವನ್ನ ಕೊಡ್ತೀವಿ ನಮ್ಮ ಇಲಾಖೆಯಿಂದ. ಬಹುಶಃ ಅತ್ಯಂತ ವಿಪುಲವಾದ ಉದ್ಯೋಗಾವಕಾಶವನ್ನು ಹೊಂದಿರತಕ್ಕಂಥ ಒಂದು ವಿಭಾಗ ಇದು. ಯಾಕೆಂತಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದೇ ಒಂದು ಆಸಕ್ತಿದಾಯಕ ಸ್ಕಿಲ್ಡ್ ಒಂದು ವಿಭಾಗ ಅದು. ಅಲ್ಲಿ ವಿದ್ಯಾರ್ಥಿ ಅವನ ಬುದ್ಧಿವಂತಿಕೆಯನ್ನು ಎಷ್ಟು ಉಪಯೋಗಿಸ್ತಾನೋ ಅಷ್ಟೇ ಅವನಿಗೆ ಅಡ್ವಾಂಟೇಜ್ ಕೂಡ ಇದೆ ಅಂತ ಹೇಳ್ಬೋದು. ದಿವಾಕರ್ ಅವರೇ, ತಮ್ಮ ವಿಭಾಗದ ಮೂಲಕ ಹಲವಷ್ಟು ಒಂಥರ ಒಂದು ಕ್ರಿಯಾಶೀಲತೆಯ ಮನೋಭಾವನೆಯನ್ನು ಮೂಡಿಸೋ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಅಕಾಡೆಮಿಕ್ ಶಿಕ್ಷಣದ ಜೊತೆಗೆ ವೈಯಕ್ತಿಕವಾಗಿಯೂ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ರಿ. ಯಶಸ್ವಿಯಾಗಲಿ, ನಿಮ್ಮ ಪ್ರಯತ್ನ ಹೀಗೆ ಮುಂದುವರಿತಾ ಇರಲಿ ಅಂತ ಹಾರೈಸ್ತಾ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸ್ನೇಹಿತರೆ, ಈಗ ನನ್ನ ಜೊತೆ CIT ಕಾಲೇಜಿನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರೊಫೆಸರ್ ಚೆಪ್ಪುಡಿರ ಪ್ರಮುಖ್ ಗಣಪತಿ ಅವರಿದ್ದಾರೆ. ನಮಸ್ಕಾರ ಪ್ರಮುಖ್ ಗಣಪತಿ ಅವರೇ. ನಮಸ್ಕಾರ ಸರ್. CITನಲ್ಲಿ ಎಷ್ಟು ವರ್ಷದಿಂದ ನೀವು ಈ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ? ಸರ್, ನಮ್ಮ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಬಂದು 2014 ಶುರು ಆಯಿತು. ಸೊ ಆಗಿನಿಂದನೇ ನಾನು ಇಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸೊ ಪ್ರಾಬಬ್ಲಿ ದ ಥಿಂಗ್ ಇಸ್ ಲೈಕ್ ಅಲ್ಲಿಂದನೇ ನಾನು ಡಿಪಾರ್ಟ್ಮೆಂಟ್ನ ಸೆಟಪ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ, ಈಗ ಸಿವಿಲ್ ಇಂಜಿನಿಯರಿಂಗ್ ಅಂದರೆ ಒಂದು ವಿಶಾಲವಾದ ಕ್ಷೇತ್ರ ಅದು. ಯಾಕೆಂತಂದರೆ ಸಿವಿಲ್ ಇಂಜಿನಿಯರಿಂಗ್ ಇಲ್ಲದೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಒಂದು ಸಾಧ್ಯತೆಗಳು ಇವೆ. ಇದರ ಬಗ್ಗೆ ಏನು ಹೇಳ್ತೀರಿ? ನಿಮ್ಮ ಒಂದು ಸಿವಿಲ್ ಇಂಜಿನಿಯರಿಂಗ್ ಹಾಗೂ ಈ ಕ್ಷೇತ್ರದಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಅವಕಾಶಗಳಿವೆ, ಉದ್ಯೋಗ ಅವಕಾಶಗಳಿವೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ ಸರ್, ನೀವು ಹೇಳಿದ್ದು ನಾನು 100% ನಾನು ಒಪ್ತೀನಿ. ಯಾಕೆಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಬಂದು ಇಂಜಿನಿಯರಿಂಗ್ನಲ್ಲಿ ತುಂಬಾ ಹಳೆಯದಾದ ವಿಭಾಗ. ಹೌದು. ಮತ್ತು ತುಂಬಾ ಕಾಲದಿಂದನೂ ಅದು ತುಂಬಾ ಪ್ರಚಲಿತವಾಗಿರುವಂಥ ವಿಭಾಗ. ಸೊ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಬೇಸಿಕಲಿ ಏನು ಅಂದ್ರೆ, ಮನುಷ್ಯನಿಗೆ ಏನು ಮೂಲಭೂತ ಸೌಕರ್ಯಗಳು ಅಂತ ನಾವೇನು ಹೇಳ್ತೀವಿ ಅದನ್ನ ಒದಗಿಸಿರುವಂತ ಒಂದು ವಿಭಾಗವಾಗಿದೆ ಇದು. ಹೌದು. ಮತ್ತೆ ಇದರಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಯಾವುದೇ ಕ್ಷೇತ್ರ, ಈಗ ನೀವು ತಕೊಳ್ಳಿ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಯಾವುದೇ ಕ್ಷೇತ್ರಗಳು ಅಭಿವೃದ್ಧಿ ಹೊಂದಬೇಕಾದ್ರೆ ಸಿವಿಲ್ ಇಂಜಿನಿಯರ್ಗಳಿಂದ ಮಾಡುವಂತ ಆಗಿರುವಂತ ಸೌಕರ್ಯಗಳು ಪೂರಕವಾಗಿ ಒದಗಿಸುವುದು ಒಂದು ತುಂಬಾ ಇಂಪಾರ್ಟೆಂಟ್ ಆದ ವಿಷಯ. ಸೊ ಅದಕ್ಕಾಗಿ ಬೇರೆ ಎಲ್ಲಾ ಯಾವುದೇ ಕ್ಷೇತ್ರಗಳು ಅಭಿವೃದ್ಧಿ ಹೊಂದಾಗ ಸೊ ಸಿವಿಲ್ ಇಂಜಿನಿಯರ್ಸ್ಗಳಿಗೂ ಕೂಡ ಡಿಮ್ಯಾಂಡ್ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗುತ್ತೆ.
ಸೊ ಮತ್ತೆ ಇನ್ನು ನಾವು ಕಂಟ್ರಿದು ಎಕನಾಮಿಕ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರು ಅದು ಅಷ್ಟೇ. ಒಂದು ದೇಶ ಪ್ರಗತಿ ಸಾಧಿಸಬೇಕು, ಅದೊಂದು ಡೆವಲಪ್ಡ್ ಕಂಟ್ರಿ ಅಂತ ಹೇಳೋದಾದ್ರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಥವಾ ಮೂಲಭೂತ ಸೌಕರ್ಯಗಳು ತುಂಬಾ ಮುಖ್ಯ. ಸೊ ಅದು ಮತ್ತೆ ವೆಲ್ ಪ್ಲಾನ್ಡ್ ಆಗಿರ್ಬೇಕು. ಸೊ ಸಿವಿಲ್ ಇಂಜಿನಿಯರ್ಸ್ಗಳು ಈ ವೆಲ್ ಪ್ಲಾನ್ಡ್ ಆಗಿ ಒಂದು ಡೆವಲಪ್ಮೆಂಟ್ ಮಾಡೋಕ್ಕೆ ತುಂಬಾ ಇಂಪಾರ್ಟೆನ್ಸ್ ಅವ್ರದ್ದಿದೆ. ಸೊ ಉದಾಹರಣೆಗೆ ನೀವು ತಗೋಬೇಕು, ರಸ್ತೆ, ವಸತಿ ಆಗಿರ್ಬೋದು, ಈಗ ನಾವು ತುಂಬಾ ಮಾತಾಡುವಂತ ಸ್ಮಾರ್ಟ್ ಸಿಟೀಸ್ಗಳ ನಿರ್ಮಾಣ, ನೈರ್ಮಲ್ಯ, ಏರ್ಪೋರ್ಟ್, ರೈಲ್ವೆ ಮಾರ್ಗಗಳು, ಮೆಟ್ರೋ, ಬಂದರುಗಳು ನಿರ್ಮಾಣ, ಇವೆಲ್ಲ ನಿರ್ಮಾಣದಲ್ಲಿ ಸಿವಿಲ್ ಇಂಜಿನಿಯರ್ಸ್ಗಳ ಮೇಲೆ ಅವಲಂಬನೆ ತುಂಬಾ. ಈಗ ಪ್ರಮುಖ ಗಣಪತಿ ಇಷ್ಟೆಲ್ಲ ವಿಷಯ ಹೇಳಿದ್ರಿ, ಇಷ್ಟೆಲ್ಲ ಇಲ್ಲದೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಏನೇ ಕಂಪ್ಯೂಟರ್ ಇಂಜಿನಿಯರ್ ಇರ್ಬೋದು ಅಥವಾ ಮೆಕ್ಯಾನಿಕಲ್ ಇಂಜಿನಿಯರ್ ಇರ್ಬೋದು ಅಥವಾ ಏನೇ ಅವನು ಓದಿರಲಿ, ಅದಕ್ಕೆಲ್ಲ ಒಂದು ನಿರ್ದಿಷ್ಟವಾದ ಒಂದು ಪ್ರದೇಶದಲ್ಲಿ ಆಗಬೇಕಾದಂಥ ಒಂದು ಕೆಲಸಗಳು. ಆ ನಿರ್ದಿಷ್ಟವಾದ ಪ್ರದೇಶಗಳಿಗೆ ಹೋಗಬೇಕಾದ್ರೆ ಒಂದು ರಸ್ತೆ ಬೇಕೇ ಬೇಕು, ಅಥವಾ ಒಂದು ಯಂತ್ರಗಳನ್ನ ಇಡಬೇಕಾದ್ರೆ ಒಂದು ಬಿಲ್ಡಿಂಗ್ ಬೇಕು, ಅದಕ್ಕೆ ನೀರು ಬೇಕು, ನೀರಿಲ್ಲ. ಇದೆಲ್ಲದಕ್ಕೂ ಮುಖ್ಯವಾಗಿ ಸಿವಿಲ್ ಇಂಜಿನಿಯರ್ ಏನು ಮಾಡ್ತಾನೋ ಅದನ್ನ ಆಧರಿಸಿ ಎಲ್ಲ ಆಗ್ತಕ್ಕಂಥದ್ದು. ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಸಮಾಜದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ತಾ ಇದೆ ಅಂತಕ್ಕಂಥ ಒಂದು ಮಾತು ಕೇಳಿಬರ್ತಿದೆ. ಇದು ಹೌದಾ? ಹೌದು ಸರ್, ಖಂಡಿತ. ಈಗಿಂದು ಪ್ರಸ್ತುತ ಜನರಲ್ಲಿ ಒಂದು ಸಿವಿಲ್ ಇಂಜಿನಿಯರ್ಸ್ಗಳಿಗೆ ಡಿಮಾಂಡ್ ಕಮ್ಮಿ ಇದೆ, ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ತುಂಬಾ ಡೆವಲಪ್ಮೆಂಟ್ ಇಲ್ಲ ಅಂತ ಹೇಳೋ ಒಂದು ಮಾತು ಬರ್ತಾ ಇದೆ. ಯಾಕಾಗಿ? ಬಟ್ ಇದು ಸಂಪೂರ್ಣವಾಗಿ ಸರಿ ಇಲ್ಲ, ಬಟ್ ಇದೊಂದು ಪಾರ್ಷಿಯಲಿ ರೈಟ್ ಅಂತ ಹೇಳ್ಬೋದು. ಇದು ಒಂದು ಟೆಂಪರರಿ ಸೆಟ್ ಬ್ಯಾಕ್ ಅಷ್ಟೇ. ಈಗ ನೀವೇ ನೋಡಿ, ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಈಗ ಕೋವಿಡ್ ಬಂತು ಅಂಡ್ ಮೋರ್ ಓವರ್ ರಿಸೆಷನ್ಸ್ ಬಂತು. ಬೇರೆ ಎಲ್ಲ ಇಂಜಿನಿಯರಿಂಗ್ ವಿಭಾಗದಲ್ಲಿ ಏನಾಗುತ್ತೆ ಅಂದ್ರೆ ಏನಾದ್ರೂ ಒಂದು ಪ್ರಾಡಕ್ಟ್ ನ ಡಿಸೈನ್ ಮಾಡುವಾಗ ಅದಕ್ಕೆ ತಗುಲುವಂತ ವೆಚ್ಚ ತುಂಬಾ ಕಮ್ಮಿ, ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು. ಬಟ್ ಸಿವಿಲ್ ಇಂಜಿನಿಯರಿಂಗ್ ನ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ, ಈಗ ಒಂದು ರೋಡ್ ಮಾಡಬೇಕು, ಒಂದು ಡ್ಯಾಮ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗುವಂತ ಲೈಕ್ ಫಿನಾನ್ಷಿಯಲ್ ಕಂಡೀಷನ್ಸ್ ತುಂಬಾ ಜಾಸ್ತಿ ಬೇಕಾಗುತ್ತೆ. ಸೊ ಗವರ್ಮೆಂಟ್ಗೆ ಈಗ ಇರುವಂತ ಫಿನಾನ್ಷಿಯಲ್ ಕಂಡೀಷನ್ಸ್ ಅಲ್ಲಿ ಅಷ್ಟು ಮನಿನ ಹೂಡಲಿಕ್ಕೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಅದೊಂದು ಮೇನ್ ರೀಸನ್ ಆಗಿರ್ಬೋದು. ಬಟ್ ಇದು ತುಂಬಾ ತಾತ್ಕಾಲಿಕವಾಗಿರುವಂತ ಪ್ರಾಬ್ಲಮ್ ಆಗಿದೆ. ಯಾಕೆಂದ್ರೆ ಇದಕ್ಕೆ ನಾವು ನಿಮ್ಗೆ ಎಲ್ರಿಗೂ ಹೇಳ್ಬೇಕಾಗಿರೋದು, ಲೈಕ್ ನಮ್ಮ ಕೇಂದ್ರ ಸರ್ಕಾರ ಮುಂದಿನ 5 ವರ್ಷದಲ್ಲಿ ಸುಮಾರು 101 ಲಕ್ಷ ಕೋಟಿಯಷ್ಟು ರೂಪಾಯಿನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲಿ ಹೂಡಿಕೆ ಮಾಡಕ್ಕೆ ಟಾರ್ಗೆಟ್ ಇಟ್ಕೊಂಡಿದೆ. ಸೊ ಮತ್ತೆ 2020 ಬಜೆಟ್ ನಲ್ಲಿ ಕೂಡ ನೀವು ನೋಡಿದ್ರೆ 1.7 ಲಕ್ಷ ಕೋಟಿಯಷ್ಟು ಹಣವನ್ನು ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಲೈಕ್ ಸಾರಿಗೆ ವ್ಯವಸ್ಥೆಯ ನಿರ್ಮಾಣಕ್ಕೋಸ್ಕರನೇ ಮೀಸಲಿಟ್ಟಿದ್ದಾರೆ. ಸೊ ಇದೆಲ್ಲ ನೋಡಿದ್ರೆ ಲೈಕ್ ಮುಂದಿನೊಂದು ವರ್ಷದಲ್ಲಿ ಲೈಕ್ ಇದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾರ್ಟ್ ಔಟ್ ಆಗಿ ಯಾವಾಗ ಎಕಾನಮಿ ಮತ್ತೆ ರಿವ್ಯೂ ಆಗುತ್ತೆ, ಸೊ ಸಿವಿಲ್ ಇಂಜಿನಿಯರ್ಸ್ ಗಳಿಗೆ ತುಂಬಾ ಬೇಡಿಕೆ ಬರುವಂತ ಒಂದು ಲೆಕ್ಕದಲ್ಲಿ ಈ ಸ್ವಾವಲಂಬಿ ಭಾರತದ ಒಂದು ಪರಿಕಲ್ಪನೆ ನಮ್ಮ ಯುವ ಜನಾಂಗಕ್ಕೆ ಒಂದು ವರದಾನವಾಗಿ ಪರಿಣಮಿಸುತ್ತೆ ಅಂತಾನೆ ಹೇಳ್ಬೋದು. ಖಂಡಿತ. ಸೊ ಇದರ ಜೊತೆಗೆ ಸರ್ ಇನ್ನೊಂದು ಹೇಳ್ಬೇಕು, ಈಗ ನೋಡಿ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಿದ್ದಾರೆ, ಮತ್ತೆ ಈ ಸ್ಟಾರ್ಟ್ಅಪ್ ಇಂಡಿಯಾ ನೀವು ಹೇಳ್ದಂಗೆನೆ ಯಾವ್ದಾದ್ರೂ ಶುರು ಆಗ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಕಟ್ಟಡ ಕಾಮಗಾರಿಗಳು, ರಸ್ತೆ, ರೈಲ್ವೆ ಎಲ್ಲ ಬೇಕೇ ಬೇಕು. ಸೊ ಈಗ ನಮ್ದು ಸೆಂಟ್ರಲ್ ಗವರ್ಮೆಂಟ್ ಹೇಳ್ತಿರೋ ಹಂಗೆ ಸ್ಮಾರ್ಟ್ ಸಿಟಿ, ಸ್ಟಾರ್ಟ್ಅಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಇದೆಲ್ಲದಕ್ಕೂ ಬೇಸಿಕ್ ಬೇಕಾಗಿರುವಂತ ನೆಸೆಸಿಟಿಯನ್ನು ಒದಗಿಸೋದು ಸಿವಿಲ್ ಇಂಜಿನಿಯರಿಂಗ್. ಸೊ ಯಾವುದೇ ಒಂದು ಕ್ಷೇತ್ರದ ಡಿಮಾಂಡ್ಗೆ ಸಿವಿಲ್ ಇಂಜಿನಿಯರ್ಸ್ಗಳದು ಮಹತ್ವದ ಸ್ಥಾನ ಇದೆ. ಹಾಗಾಗಿ ಇಲ್ಲಿ ಉದ್ಯೋಗಕ್ಕೆ ಬರ ಇಲ್ಲ. ಏನೋ ಒಂದು ಈಗ ಒಂದು ಮಾತು ಕೇಳಿ ಬರ್ತಾ ಇತ್ತು, ತಾತ್ಕಾಲಿಕವಾಗಿ ಮುಂದಿನ ದಿನಗಳಲ್ಲಿ ತಾನಾಗಿ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಸರಿ, ಈಗ ನಿಮ್ಮ CIT ಕಾಲೇಜಿನಲ್ಲಿ ಈ ಒಂದು ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ವೈಶಿಷ್ಟ್ಯತೆಗಳೇನು, ಸ್ಪೆಷಾಲಿಟೀಸ್? ಸರ್, ಮೊದಲಿಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ದು ಕಾಲೇಜಿನಲ್ಲಿ ಇರುವಂತ ನುರಿತ ಪ್ರಾಧ್ಯಾಪಕರ ವೃಂದ, ಎಲ್ಲ ಕಾಲೇಜಿನಲ್ಲಿ ನುರಿತ ಪ್ರಾಧ್ಯಾಪಕರು ಇರ್ತಾರೆ. ಬಟ್ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ನಮ್ದು ವಿದ್ಯಾರ್ಥಿಗಳಿಗೆ ತುಂಬಾ ಸಪೋರ್ಟಿವ್ ಆಗಿ ಒಂದು ಕೈಂಡ್ ಆಫ್ ಇನೋವೇಟಿವ್ ಥಿಂಕಿಂಗ್ಗೆ ತುಂಬಾ ಉತ್ತೇಜನ ನೀಡುವಂತ ಫ್ಯಾಕಲ್ಟೀಸ್ಗಳು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಅದು ಒಂದು ವೈಶಿಷ್ಟ್ಯ. ಆದ್ರೆ ಇನ್ನೊಂದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜಸ್ಗಳಿದೆ. ಇಂಜಿನಿಯರಿಂಗ್ ಕಾಲೇಜಸ್ಗಳು ಸಿವಿಲ್ ಇಂಜಿನಿಯರಿಂಗ್ ಕೋರ್ಸಸ್ಗಳನ್ನು ಕೂಡ ಆಫರ್ ಮಾಡ್ತಾ ಇದೆ. ಅಷ್ಟರಲ್ಲಿ ಕೇವಲ 12ರಿಂದ 15 ಕಾಲೇಜುಗಳಲ್ಲಿ ಮಾತ್ರ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಹೇಳೋ ಒಂದು ಇವ್ರ ಜೊತೆ ಟೈಅಪ್ ಆಗಿದೆ. ಸೊ ಅದರಲ್ಲಿ ನಮ್ದು CITಯ ಸಿವಿಲ್ ಇಂಜಿನಿಯರಿಂಗ್ ವಿಭಾಗ ಕೂಡ ಒಂದು ಸೇರ್ಕೊಂಡಿದೆ. ಸೊ ಇದು ಒಂದು ಹೆಮ್ಮೆಯ ವಿಚಾರ. ಸೊ ನಮ್ಮ ಕಾಲೇಜಿನ ಸಿವಿಲ್ ಇಂಜಿನಿಯರಿಂಗ್ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಈ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಸ್ಟೂಡೆಂಟ್ ಚಾಪ್ಟರ್ದು ಹೆಸರು ಶಿಲ್ಪಿ ಅಂತ, ಇದರ ಬೈ ಡಿಫಾಲ್ಟ್ ಅವರಿಗೆ ಮೆಂಬರ್ಶಿಪ್ ಸಿಗುತ್ತೆ. ಸೊ ಇದರಿಂದ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಆಗಲಿ, ಇಂಡಸ್ಟ್ರಿಯಲ್ ವಿಸಿಟ್ಸ್ ಆಗಲಿ,
ಪ್ಲೇಸ್ಮೆಂಟ್ಸ್ ಅಲ್ಲಿ ಕೂಡ ಹೆಲ್ಪ್ ಮಾಡ್ತದೆ. ಮತ್ತೆ ಅದ್ರ ಜೊತೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಲೈಕ್ ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಇರುವಂತ ಪ್ರತಿಷ್ಠಿತ ಕಂಪನಿಗಳು ಮತ್ತು ಪ್ರತಿಷ್ಠಿತ ಬಿಲ್ಡರ್ಸ್ ಗಳ ಜೊತೆ ಇಂಟ್ರಾಕ್ಟ್ ಮಾಡುವಂತ ಅಪರ್ಚುನಿಟಿ ನಮಗೆ ಸಿಗುತ್ತೆ. ಸೊ ಇದು ಕೆಲವೊಂದೇ ಕಾಲೇಜಸ್ ಅಲ್ಲಿ ಇರೋದು, ಬಟ್ ನಮ್ದು ಕಾಲೇಜಲ್ಲಿ ತುಂಬಾ ಸ್ಪೆಸಿಫಿಕ್ ಆಗಿದೆ. ನಮ್ಮ ಸ್ಟೂಡೆಂಟ್ಸ್ ಗಳು ಇದ್ರದ್ದು ಹೆಲ್ಪ್ ನ ತುಂಬಾ ಚೆನ್ನಾಗಿ ತಗೊಳ್ತಿದ್ದಾರೆ. ಓಕೆ, ಇದ್ರ ಜೊತೆಗೆ ಈ ಸಿವಿಲ್ ವಿಭಾಗದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಮಾಜಿಕ ಕಳಕಳಿ ಅನ್ನೋದು ಮೂಡ್ತಕ್ಕಂಥದ್ದು ತೀರಾ ಅವಶ್ಯ, ಅನಿವಾರ್ಯ. ಯಾಕೆಂದ್ರೆ ಅದಿಲ್ಲ ಅಂತಂದ್ರೆ ಈ ಒಂದು ಫೀಲ್ಡ್ನಲ್ಲಿ ಒಂದು ಸರ್ವೈವ್ ಆಗೋದು ಬಹಳ ಕಷ್ಟ ಅಂತ ಅನ್ಸುತ್ತೆ ನನಗೆ. ಸಿವಿಲ್ ವಿಭಾಗದಲ್ಲಿ 100% ಈ ಒಂದು ಸಾಮಾಜಿಕ ಕಾರ್ಯಕ್ಷೇತ್ರದಲ್ಲಿ ಯಾವ ರೀತಿ ತೊಡಗಿಸ್ಕೊಳ್ತಾರೆ ವಿದ್ಯಾರ್ಥಿಗಳು? ಸರ್, ಬೇಸಿಕಲಿ ನಮ್ದು ಕಾಲೇಜ್ನಲ್ಲಿ ನಾವು ಸುಮ್ಮನೆ ಟೆಕ್ನಿಕಲ್ ಟಾಪಿಕ್ಸ್ಗಳ ಮೇಲೆ ಪ್ರಾಜೆಕ್ಟ್ ಮಾಡೋದ್ರ ಜೊತೆಗೆ ತುಂಬಾ ಇನೋವೇಟಿವ್ ಆಗಿ ಏನು ಸೊಸೈಟಿಗೆ ಯೂಸ್ ಆಗುವಂಥ ಪ್ರಾಜೆಕ್ಟ್ಸ್ಗಳನ್ನ ಮಾಡೋಕ್ಕೆ ಎಂಕರೇಜ್ ಮಾಡ್ತೀವಿ ಸರ್. ಸೊ ಅದರಲ್ಲಿ ತುಂಬಾ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದ್ರೆ ಕಳೆದ ಬ್ಯಾಚ್ ಸ್ಟೂಡೆಂಟ್ಸ್ಗಳು ಈ ವೇಸ್ಟ್ ಪ್ಲಾಸ್ಟಿಕ್ ಇದೆಯಲ್ವಾ, ವೇಸ್ಟ್ ಪ್ಲಾಸ್ಟಿಕ್ ನ ತೆಕೊಂಡು ಇಟ್ಟಿಗೆ ಅಥವಾ ಪೇವರ್ ಬ್ಲಾಕ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಒಂದು ಟೆಕ್ನಿಕ್ ನ ಡೆವಲಪ್ ಮಾಡಿದ್ರು. ಸೊ ಈಗ ಇದನ್ನೇ ನೀವು ನೋಡಿದ್ರೆ ಪ್ಲಾಸ್ಟಿಕ್ ವೇಸ್ಟೇಜ್ಗೂ ಒಂದು ಇದು ಆಯ್ತು, ಮತ್ತು ನಮ್ದು ಸಿಮೆಂಟ್ ಕನ್ಸಂಪ್ಷನ್ಸ್ ನ ಕೂಡ ರಿಡ್ಯೂಸ್ ಮಾಡ್ದಂಗ ಆಯ್ತು. ಮತ್ತೆ ನಿಮ್ಗೇನೆ ಗೊತ್ತು, ಈಗ ಎಲ್ಲೆಲ್ಲಿಯೂ ಅಂತರ್ಜಾಲದ ಲೈಕ್ ಡಿಪ್ಲೀಟ್ ಆಗ್ತಿದೆ, ಅಂಡರ್ ಗ್ರೌಂಡ್ ವಾಟರ್ ಡಿಪ್ಲೀಟ್ ಆಗ್ತಿದೆ. ಸೊ ನಮ್ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಒಂದು ಪೋರಸ್ ಕಾಂಕ್ರೀಟ್ ಅಥವಾ ರಂಧ್ರವಿರುವ ಕಾಂಕ್ರೀಟ್ ಅಂತ ಹೇಳೋದನ್ನೊಂದು ಡೆವಲಪ್ ಮಾಡಿದ್ರು, ಅಂದ್ರೆ ಮಳೆ ನೀರು ಭೂಮಿಯಲ್ಲಿ ಇಂಗುವಂತದ್ದು. ಸೊ ಅಂತ ಒಂದು ಪ್ರೋಟೋಟೈಪ್ ನ ಮಾಡಿ ಇದನ್ನ ನಾವು ಫುಟ್ ಪಾತ್ ನಲ್ಲಿ ಅಥವಾ ನಮ್ಗೆ ಎಲ್ಲಿ ತುಂಬಾ ವೆಹಿಕಲ್ ಲೋಡ್ ಹೋಗದಿರುವಂತ ಜಾಗದಲ್ಲಿ ಹಾಕಿದ್ರೆ ಸೊ ಮಳೆ ನೀರು ಏನೆಲ್ಲ ಬೀಳುತ್ತೆ ಅದು ಕೆಳಗಡೆ ಹಿಂಗುವಂತ ಒಂದು ಪ್ರೋಟೋಟೈಪ್ ನ ಕೂಡ ಡೆವಲಪ್ ಮಾಡಿದ್ರು. ಮತ್ತೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ದು ಕೊಡಗಿನಲ್ಲಿ ಹಿಂದಿನ ವರ್ಷದಲ್ಲಿ ತುಂಬಾ ಭೂಕುಸಿತವಾಗಿ ತುಂಬಾ ನಷ್ಟ ಆಯಿತು. ಸೊ ಇದಕ್ಕೋಸ್ಕರ ನಮ್ದು ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಗಳು ಮತ್ತೆ ಫ್ಯಾಕಲ್ಟೀಸ್ ನಾವೆಲ್ಲ ಸೇರಿ ಒಂದು ಪ್ರಾಜೆಕ್ಟ್ ನ ಡಿಸೈನ್ ಮಾಡಿದ್ವಿ. ಪ್ರಾಜೆಕ್ಟ್ ಬಂದು ಭೂಕುಸಿತದ ಮೂಲ ಮತ್ತು ಅದಕ್ಕೆ ಪ್ರಿವೆಂಟಿವ್ ಮೆಷರ್ಸ್ ನ ಕಂಡುಹಿಡಿಯುವ ನಿಟ್ಟಿನಲ್ಲಿ ನಾವು ಪ್ರಾಜೆಕ್ಟ್ ನ ಮಾಡಿ ಅದ್ರ ಮೇಲೆ ಒಂದು ಡಿಟೇಲ್ಡ್ ರಿಪೋರ್ಟ್ ನ ಮಾಡಿ ನಾವು ನಮ್ಮ ಕೊಡಗಿನ ಜಿಲ್ಲಾಧಿಕಾರಿಗಳಿಗೂ ಕೂಡ ನೀಡಿದ್ವಿ. ಸೊ ಇದಕ್ಕೆ ನಮ್ಗೆ ಜಿಲ್ಲಾಧಿಕಾರಿಗಳಿಂದ ಕೂಡ ಶ್ಲಾಘನೆ ತುಂಬಾ ಸಿಕ್ಕಿದೆ. ಸೊ ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಏನು ಅಂತ ಹೇಳಿದ್ರೆ ಲೈಕ್ ನೀವ್ ಹೇಳ್ದಂಗೆ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತದಕ್ಕೆ ನಾವು ಮಕ್ಕಳನ್ನು ಪ್ರೋತ್ಸಾಹಿಸ್ತೇವೆ. ಸೊ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ನಾನು ಇಲ್ಲಿ ಎಲ್ಲ ಶ್ರೋತೃಗಳಲ್ಲಿ ಹೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ವಿಂಗ್ ಇದೆ, ಅದು ಕನ್ಸಲ್ಟೆನ್ಸಿ ಸರ್ವಿಸಸ್ ವಿಂಗ್ ಅಂತ. ನಮ್ಮ ವಿಭಾಗದಲ್ಲಿ ತುಂಬಾ ಅತ್ಯಾಧುನಿಕವಾಗಿರುವಂತಹ ಲ್ಯಾಬೊರೇಟರಿ ಫೆಸಿಲಿಟೀಸ್ಗಳಿದೆ. ಸೊ ಇದು ನಮ್ಮ ಸ್ಥಳೀಯ ಕಾಮಗಾರಿಗಳಿಗೆ ಬೇಕಾಗುವಂತ ಕ್ವಾಲಿಟಿ ಅನಾಲಿಸಿಸ್ ನ ನಾವು ನಮ್ಮ ಲ್ಯಾಬ್ ಅಲ್ಲಿ ಮಾಡ್ತೀವಿ. ನಮ್ಮ ಲ್ಯಾಬ್ ನಲ್ಲಿ ಕಟ್ಟಡ ಕಾಮಗಾರಿಗಳಿಗೆ ಬೇಕಾಗುವಂತ ಸಾಮಗ್ರಿಗಳಾದ ಮರಳು ಆಗಿರ್ಬೋದು, ಸ್ಯಾಂಡ್ ಆಗಿರ್ಬೋದು, ಕಬ್ಬಿಣ, ಕಾಂಕ್ರೀಟ್ ಇದನ್ನೆಲ್ಲ ಟೆಸ್ಟಿಂಗ್ ಮಾಡ್ತೀವಿ. ಗುಣಮಟ್ಟ ಪರೀಕ್ಷೆಗೆ ಮತ್ತೆ ಇದಕ್ಕೆ ನಿಗದಿತ ಶುಲ್ಕದ ರೀತಿಯಲ್ಲಿ ಕಲೆಕ್ಟ್ ಮಾಡಿಕೊಂಡು ಯಾರು ನಮ್ಗೆ ಕ್ಲೈಂಟ್ಸ್ ಗಳು ಬರ್ತಾರೆ ಅವ್ರಿಗೆ ನಾವು ತುಂಬಾ ಕ್ವಾಲಿಟಿ ಅನಾಲಿಸಿಸ್ ರಿಪೋರ್ಟ್ ಗಳನ್ನ ಕೊಡ್ತೇವೆ. ಮತ್ತೆ ಫೌಂಡೇಶನ್ ಆಗಿರ್ಬೋದು, ಈಗ ನೀವು ನೋಡಿರ್ಬಹುದು ಭೂಕುಸಿತ ಆಯ್ತು ಅಂತ ಮತ್ತೆ ಮನೆಯಲ್ಲಿ ಬಿರುಕು ಬಂದ್ಬಿಡ್ತು ಮನೆ, ಆ ಟೈಮಲ್ಲಿ ನಾವು ಫೌಂಡೇಶನ್ ಅನಾಲಿಸಿಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫೌಂಡೇಶನ್ ಅನಾಲಿಸಿಸ್ಗೆ ಬೇಕಾಗಿರುವಂತಹ ಮಣ್ಣಿನ ಟೆಸ್ಟಿಂಗ್ ಹಾಗೂ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಯಾವ ಬೇಕಾದಂತ ಸಲಹೆಗಳನ್ನ ಕೂಡ ನಾವು ಕೊಡ್ತಾ ಹೋಗ್ತಿದ್ದೀವಿ. ಸೊ ಈ ಮೂಲಕ ಏನ್ ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ ಸಾರ್ವಜನಿಕರು ಇದರ ಸದುಪಯೋಗನೂ ಕೂಡ ನಮ್ಮಲ್ಲಿ ಪಡ್ಕೊಳ್ಬಹುದು. CIT ಕಾಲೇಜಿನಲ್ಲಿ ಒಂದು ಸಿವಿಲ್ ಇಂಜಿನಿಯರಿಂಗ್ ವಿಭಾಗ ಕೂಡ ಇದೆ. ಆ ವಿಭಾಗದ ಏನು ಒಂದು ಅವಕಾಶ ಇದೆ ಅದನ್ನು ಕೂಡ ಸ್ಥಳೀಯ ವಿದ್ಯಾರ್ಥಿಗಳು ಏನಿದ್ದಾರೆ ಅಥವಾ ಹೊರಗಿನಿಂದ ಬರ್ತಕ್ಕಂಥವ್ರು ಎಲ್ಲರೂ ಪಡ್ಕೊಂಡು ಇದರ ಒಂದು ಅವಕಾಶವನ್ನು ಪಡ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರಿ. ಹೇಳಿ. ಈ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಲ್ಲಿ ನಾವೇನು ಅಂತ ಹೇಳಿದ್ರೆ ಬರೀ ಫ್ಯಾಕಲ್ಟೀಸ್ ಗಳು ಇನ್ವಾಲ್ವ್ ಆಗಿರಲ್ಲ, ನಾವು ನಮ್ಮ ಸ್ಟೂಡೆಂಟ್ಸ್ ಗಳನ್ನ ಕೂಡ ಇನ್ವಾಲ್ವ್ ಮಾಡ್ತೀವಿ. ಸೊ ಇದರಿಂದ ಸ್ಟೂಡೆಂಟ್ಸ್ ಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬರೀ ಪಠ್ಯಕ್ರಮದಲ್ಲಿ ಇರುವಂತ ಸಿಲೆಬಸ್ಗೆ ಬಿಟ್ಟು ಅವ್ರಿಗೆ ಮುಂದೆ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಆಗಬಹುದಾದಂತ ಪ್ರಾಬ್ಲಮ್ಸ್ ಗಳು, ರಿಯಲ್ ಲೈಫ್ ಪ್ರಾಬ್ಲಮ್ಸ್ ಗಳು ಅಥವಾ ಕನ್ಸ್ಟ್ರಕ್ಷನ್ ಕ್ವಾಲಿಟಿನ ಹೇಗೆ ಗುಣಮಟ್ಟನ ಹೇಗೆ ಕಾಯ್ದುಕೊಳ್ಬೇಕು ಅಂತ ಹೇಳುವಂತ ರೀತಿಯಲ್ಲೂ ಕೂಡ ಅವ್ರಿಗೆ ಈ ಸ್ಟೇಜ್ ಇಂದನೇ ಅವರಿಗೆ ತಿಳುವಳಿಕೆ ಕೊಡ್ತಾ ಬರ್ತಾ ಇದ್ರಿ. ಬಹಳ ಸಂತೋಷ ಪ್ರಮುಖ್ ಗಣಪತಿಯವರೇ. ಒಬ್ಬ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಪ್ರೊಫೆಸರ್ ಆಗಿ CITನಲ್ಲಿ ಕೆಲಸ ಮಾಡ್ತಾ ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕೇಳಿದ್ರೆ ಇದುವರೆಗೆ CIT ಕಾಲೇಜಿನ ಉಪಾಧ್ಯಕ್ಷರಿರ್ಬೋದು ಅಥವಾ ಪ್ರಾಂಶುಪಾಲರಿರ್ಬೋದು ಮತ್ತು ಬೇರೆ ಬೇರೆ ವಿಭಾಗದ ಮುಖ್ಯಸ್ಥರು ಆಯಾ ವಿಭಾಗದ ವಿಶೇಷತೆಗಳ ಬಗ್ಗೆ ಅಲ್ಲಿಯ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಬಂದರು. ಒಂದು CIT ಕಾಲೇಜ್ ಅಂತಂದಾಗ ಅಲ್ಲಿ ಕೇವಲ ವಿದ್ಯಾಭ್ಯಾಸ ಮಾತ್ರ ಅಲ್ಲ, ಅದ್ರ ಜೊತೆಗೆ ಬೇರೆ ಬೇರೆ ಚಟುವಟಿಕೆಗಳು ಕೂಡ ಬೇಕಾಗುತ್ತೆ. ಅಲ್ಲಿ ಬೇರೆ ಬೇರೆ ಸಂಘಟನೆಗಳನ್ನು ಸೃಷ್ಟಿಸಬೇಕಾಗುತ್ತೆ, ಆ ಸಂಘಟನೆಯ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ. ಅಲ್ಲಿ ಏನೇನು ಚಟುವಟಿಕೆಗಳು ನಡೆಯುತ್ತೆ ಇದರದ್ದೆಲ್ಲ ಒಂದು ಮಾಹಿತಿ ಕೂಡ ನಮಗೆ ಬೇಕಾಗಿದೆ. ಹಾಗಾಗಿ ಈ ಸಂಘಟನೆಗಳ ಒಂದು ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ CIT ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್
ಕವಿತಾ PC ಅವರು ನನ್ನ ಜೊತೆಗಿದ್ದಾರೆ. ನಮಸ್ತೆ ಮೇಡಮ್ ಕವಿತಾ ಅವರೇ. ನಮಸ್ತೆ ಸರ್. ಹೇಳಿ, ಈ ಕಾಲೇಜಿನಲ್ಲಿ ರೂಪುಗೊಂಡಿರ್ತಕ್ಕಂಥ ವಿವಿಧ ಸಂಘಟನೆಗಳ ಬಗ್ಗೆ ನನಗೆ ಸ್ವಲ್ಪ ತಿಳ್ಕೊಳ್ಬೇಕಾಗಿದೆ. ಯಾಕೆಂತಂದರೆ ವಿದ್ಯಾರ್ಥಿ ಕೇವಲ ಪಾಠ ಮಾತ್ರ ಅಲ್ಲ, ಪಠ್ಯೇತರ ಚಟುವಟಿಕೆಗಳಿಗೂ ಅವನಿಗೆ ಸ್ವಲ್ಪ ಪೂರಕವಾಗಿ ಸ್ಪಂದಿಸಬೇಕಾಗುತ್ತೆ ಕಾಲೇಜು ಅಂದಾಗ. ಹೇಳಿ, ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ವಿದ್ಯಾಸಂಸ್ಥೆಯಲ್ಲಿ ಸಂಘಟನೆ ಎಂದಾಗ ಅಲುಮ್ನಿ ಅಸೋಸಿಯೇಷನ್ ಅಥವಾ ಹಳೆಯ ವಿದ್ಯಾರ್ಥಿ ಸಂಘ ಪ್ರಮುಖ ಪಾತ್ರ ವಹಿಸುತ್ತದೆ. ಸೊ ಏಕೆಂದರೆ ನಮ್ಮ ವಿದ್ಯಾರ್ಥಿಗಳು ಸಂಸ್ಥೆಯ ಬ್ರ್ಯಾಂಡ್ ರಾಯಭಾರಿಗಳಾಗಿರುತ್ತಾರೆ. ಆದ್ದರಿಂದ ನಾನು ಮೊದಲು ನಮ್ಮ ಹಳೆಯ ವಿದ್ಯಾರ್ಥಿಗಳು, ಸೊ ಈಗ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಹೇಗೆ ಸಹಕಾರ ನೀಡುತ್ತಿದ್ದಾರೆ ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಲು ಇಚ್ಛಿಸುತ್ತೇನೆ. ಈಗಾಗಲೇ ನಿಮಗೆಲ್ಲ ತಿಳಿದ ಹಾಗೆ ನಮ್ಮ ಪ್ರಾಂಶುಪಾಲರು ವಿದ್ಯಾರ್ಥಿಗಳ ಸಾಧನೆ ಬಗ್ಗೆ ತಿಳಿಸಿರ್ತಾರೆ. ಸೊ ಹಾಗೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಅವರ ಕೆಲಸದ ಕಾರ್ಯದ ನಡುವೆ ಬಿಡುವು ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ನಿಯಮಿತವಾಗಿ ಉದ್ಯೋಗ ಕೌಶಲ್ಯ ತರಬೇತಿ ಇರಬಹುದು, ತಾಂತ್ರಿಕ ಕಾರ್ಯಾಗಾರ ಹಾಗೂ ಉದ್ಯೋಗ ಅವಕಾಶವನ್ನು ಒದಗಿಸಿಕೊಡುವಲ್ಲಿಯೂ ಸಹ ನಮ್ಮ ಸಂಸ್ಥೆಯ ಪ್ರಗತಿಗೆ ಕೈ ಜೋಡಿಸುತ್ತಿದ್ದಾರೆ. ಅಂದ್ರೆ ಪರೋಕ್ಷವಾಗಿ ಒಬ್ಬ ಶಿಕ್ಷಕನ ಕೆಲಸವನ್ನು ಕೂಡ ಹಳೆಯ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಹೌದು, ಅವರ ಅನುಭವವನ್ನು ಹಂಚಿಕೊಳ್ತಕ್ಕಂಥದ್ದು. ಈ ವಿದ್ಯಾರ್ಥಿಗಳು ಈ ಪಾಠದೊಂದಿಗೆ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಕೂಡ ಹೊಂದಿರ್ತಾರೆ. ಸಮಾಜಕ್ಕಾಗಿ ನಾನೇನು ಮಾಡಿದೆ, ಬರೀ ಓದ್ತಾನೆ ಕಾಲ ಕಳೆದ್ನ ಅಂತಕ್ಕಂಥ. ಈ ನೋಡಿ, ನಾವೀಗ ಏನು ಕಾಣ್ತಾ ಇದ್ದೀವಿ ಅಂತಂದರೆ, ಒಂದು ಕೆಲವಾರು ವರ್ಷಗಳಿಂದ ಹಲವಾರು ದುರ್ಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ಅಥವಾ ರಾಜ್ಯಾದ್ಯಂತ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಅಲ್ಲೂ ಕೂಡ ತೊಡಗಿಸಿಕೊಳ್ತಕ್ಕಂಥ ಒಂದು ಕರ್ತವ್ಯ ಕೂಡ ನಮ್ಮ ಜವಾಬ್ದಾರಿಯಾಗಿರ್ತದೆ. ಈ ನಿಟ್ಟಿನಲ್ಲಿ ಏನು ಕೆಲಸ ಮಾಡ್ತಾರೆ? ಈಗ ಕೊರೋನಾ ಇರ್ಬೋದು ಅಥವಾ ಪ್ರಕೃತಿ ವಿಕೋಪ ಇರ್ಬೋದು, ಇಂಥ ಸಂದರ್ಭದಲ್ಲಿ, ಈ ಲಾಕ್ಡೌನ್ ಸಂದರ್ಭದಲ್ಲಿ ಹೇಳುವುದಾದರೆ, ಸೊ ನಮ್ಮ ಅಲುಮ್ನಿ ಅಸೋಸಿಯೇಷನ್ ಅಂದ ಕರಿಯರ್ ಗೈಡೆನ್ಸ್ ಅಂದರೆ ವೃತ್ತಿ ಮಾರ್ಗದರ್ಶನ ಇರ್ಬೋದು, ಸೊ ಮತ್ತೆ ಮೆಂಟಲ್ ಹೆಲ್ತ್ ಮಾನಸಿಕ ದೃಢತೆ ಮತ್ತು ಪ್ರಸ್ತುತ ಬೇಡಿಕೆಯುಳ್ಳ ಡಾಟಾ ಸೈನ್ಸ್ ತಾಂತ್ರಿಕತೆಯ ಬಗ್ಗೆ ವೆಬಿನಾರ್ ಅನ್ನು ಅಲುಮ್ನಿ ಅವರ ವತಿಯಿಂದಲೇ ಹಮ್ಮಿಕೊಳ್ಳಲಾಗಿತ್ತು. ಹಾಗೆ ನಮ್ಮ ಕೆಲವು ವಿದ್ಯಾರ್ಥಿಗಳು ತಾಂತ್ರಿಕತೆಯ ವೃತ್ತಿ ಜೊತೆಗೆ ಹವ್ಯಾಸವನ್ನು ವೃತ್ತಿಪರವಾಗಿಸಿ ಸಾಧನೆಯನ್ನು ಮೆರೆದಿದ್ದಾರೆ. ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಈ ನಿಟ್ಟಿನಲ್ಲಿ ಪ್ರೋತ್ಸಾಹಗಳಿಸಲು ಅಥವಾ ಅವ್ರನ್ನ ಒಂದು ದಾರಿದೀಪ ತೋರಲು ಚೇಸಿಂಗ್ ದ ಫ್ಯಾಷನ್, ಅಭಿರುಚಿ ಅಥವಾ ಉತ್ಸಾಹವನ್ನು ಹಿಂಬಾಲಿಸುವುದು ಅನ್ನುವ ವೆಬಿನಾರ್ ಅನ್ನು ಆಯೋಜನೆಗೊಳಿಸಲಾಗುತ್ತಿದೆ. ಸರಿ, ಈಗ ಒಂದಷ್ಟು ವಿದ್ಯಾರ್ಥಿಗಳಿದ್ದಾರೆ, ಆದರೆ ಪ್ರತ್ಯೇಕವಾಗಿ ಒಬ್ಬೊಬ್ಬ ವಿದ್ಯಾರ್ಥಿಯನ್ನು ಕೂಡ ಗಮನಿಸಬೇಕಾದಂಥ ಅವಶ್ಯಕತೆ ಕೂಡ ಇರ್ತದೆ. ಇಂಥ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ವಿದ್ಯಾರ್ಥಿಯ ಗಮನ ಹರಿಸುವಿಕೆಯಲ್ಲಿ ಏನಾದರೂ ಚಟುವಟಿಕೆ ನಡೆಯುತ್ತಾ? ಹಾಗೆ ನಮ್ಮಲ್ಲಿ ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾಗಿ ಅಭ್ಯಾಸ ಮಾಡಲು ಹಾಗೂ ಈ ಸೌಲಭ್ಯಗಳನ್ನೆಲ್ಲ ಉಪಯೋಗಿಸಿಕೊಳ್ಳಲು ಹಾಗೂ ಅವರ ಏಳಿಗೆಯ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಬೋಧಕ ಮೆಂಟರ್ಸ್ ಅಂದರೆ ಮಾರ್ಗದರ್ಶಕರು ಇರ್ತಾರೆ. ಇವರು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಾಕಷ್ಟು ಕಾಳಜಿಯನ್ನು ವಹಿಸುತ್ತಾರೆ. ಈಗ ಒಂದು ಸ್ಕೂಲು ಅಥವಾ ಇತ್ತೀಚಿನ ದಿನಗಳಲ್ಲಿ ಈ ಜಗತ್ತು ಆಧುನೀಕರಣದತ್ತ ಹೋಗ್ತಾ ಇದ್ದಂಥ ಸಂದರ್ಭದಲ್ಲೇ ಪ್ರತಿಯೊಂದು ಶಿಕ್ಷಣ ಸಂಸ್ಥೆನಲ್ಲೂ ಒಂದೊಂದು ಈ ಸಂಘ ಅಥವಾ ಕ್ಲಬ್ ಅಂತಕ್ಕಂಥದ್ದನ್ನು ಆಯೋಜನೆ ಮಾಡಿಕೊಂಡು ಅದಕ್ಕೊಂದು ಹೆಸರಿಟ್ಕೊಳ್ತಾರೆ, ಪ್ರತಿಯೊಂದನ್ನು ಮಾಡ್ತಾರೆ. ಇದು ಪ್ರಾಥಮಿಕ ಹಂತದಿಂದ ಹೈಸ್ಕೂಲ್ ಮಟ್ಟದವರೆಗೂ ನೋಡ್ತೇವೆ. ಆದರೆ ವಿಶೇಷವಾಗಿ ನನಗನ್ನಿಸ್ತಾ ಇರ್ತಕ್ಕಂಥದ್ದು, ನಿಮ್ಮಲ್ಲಿ ಹಲವಾರು ಇಂಜಿನಿಯರಿಂಗ್ ವಿಭಾಗಗಳು, ಸಿವಿಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ವಿಭಾಗಗಳು ಬಹಳ ಆಸಕ್ತಿದಾಯಕ ಒಂದು ಭಾಗಗಳನ್ನು ಹೊಂದಿದಿರಿ. ಇಂಥಲ್ಲಿ ಈ ಕ್ಲಬ್ಗಳನ್ನು ಮಾಡೋದ್ರ ಮೂಲಕ ಏನಾದರೂ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಾ? ನಮ್ಮ ಸಂಸ್ಥೆಯಲ್ಲಿ ಆಕ್ಟಿವಿಟಿ ಕ್ಲಬ್ಸ್, ಅದರಲ್ಲಿ ರೊಬೋಟಿಕ್ಸ್ ಕ್ಲಬ್ ಇರ್ಬೋದು, ಟೆಕ್ನಿಕಲ್, ಕಲ್ಚರಲ್, ಸ್ಪೋರ್ಟ್ಸ್, ಇಕೋ ಕ್ಲಬ್ ಹಾಗೂ ರೋಟ್ರಾಕ್ ಕ್ಲಬ್ ಅನ್ನು ಸ್ಥಾಪಿಸಲಾಗಿದೆ. ಈ ಮೂಲಕ ವಿದ್ಯಾರ್ಥಿಗಳಿಗೆ ಸ್ವತಂತ್ರವಾಗಿ ಅವರ ಪ್ರತಿಭೆಯನ್ನು ಉನ್ನತಿಗೊಳಿಸುವ ಮುಕ್ತ ಅವಕಾಶ ಇರುತ್ತದೆ. ಅಂದರೆ ಆ ಸಂಘಗಳಲ್ಲಿ ಅವರವರ ಟ್ಯಾಲೆಂಟನ್ನು ಪ್ರದರ್ಶಿಸತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀರಿ. ಬಹಳ ಸಂತೋಷ ಕವಿತಾ ಅವರೇ. ನಿಮ್ಮ ಒಂದು ಸಂಘಟನೆಗಳ ಬಗ್ಗೆ, ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದಿರಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಕೇಳುಗರೆ, ಇಂದಿನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಪೊನ್ನಪೇಟೆಯ ಹಳ್ಳಿಗಟ್ಟಿನಲ್ಲಿರ್ತಕ್ಕಂಥ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಈ ಒಂದು ಸಂಸ್ಥೆಯ ವಿಶೇಷತೆ, ವೈಶಿಷ್ಟ್ಯತೆ, ಅಲ್ಲಿರ್ತಕ್ಕಂಥ ಅವಕಾಶಗಳೇನು, ವೈವಿಧ್ಯತೆಗಳೇನು, ಇದರ ಬಗ್ಗೆಲ್ಲ ಮಾತಾಡ್ತಾ ಇದ್ದೀವಿ. ಹಲವಷ್ಟು ಸಂಸ್ಥೆಯ ಉಪಾಧ್ಯಕ್ಷರಿಂದ ಹಿಡಿದು ಪ್ರಾಂಶುಪಾಲರಿಂದ ಹಿಡಿದು ಅಲ್ಲಿರ್ತಕ್ಕಂಥ ಫ್ಯಾಕಲ್ಟೀಸ್, ಉಪನ್ಯಾಸಕ ವರ್ಗದವರೆಗೂ ಕೂಡ ನಾವು ಮಾತಾಡಿಸಿದ್ವಿ. ಈಗ ಈ ಕಾರ್ಯಕ್ರಮದ ಒಂದು ಅಂತಿಮ ಹಂತಕ್ಕೆ ಬರ್ತಾ ಇದ್ದೀವಿ. ಅಂದರೆ ಈ ಒಂದು ಸಂಸ್ಥೆಗೆ, ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಈ ಒಂದು ಸಂಸ್ಥೆಗೆ 4 ವಿಭಾಗಗಳಿವೆ, ಈಗಾಗಲೇ ಹೇಳಿದ್ದಾರೆ. ಆ 4 ವಿಭಾಗಗಳಲ್ಲಿ ತಾವು ಅಡ್ಮಿಷನ್ ಮಾಡಿಕೊಳ್ಳೋದಾದರೆ ಯಾವ ರೀತಿ ಮಾಡಿಕೊಳ್ಬೇಕು, ಅದಕ್ಕಿರ್ತಕ್ಕಂಥ ಅವಶ್ಯಕತೆಗಳು ಏನು, ಏನೇನು ಪ್ರೊಸೀಜರ್ಸ್ ಇದೆ, ಯಾರ್ಯಾರಿಗೆ ಅವಕಾಶ ಇದೆ, ಇದೆಲ್ಲವನ್ನು ತಿಳ್ಕೊಳ್ತಕ್ಕಂಥ ಒಂದು ಸಮಯ. ಹಾಗಾಗಿ ಈ ಕೊನೆಯ ಹಂತದಲ್ಲಿ ನನ್ನ ಜೊತೆಗಿದ್ದಾರೆ ಈ ಸಂಸ್ಥೆಯ
ಅಡ್ಮಿಷನ್ ಆಫೀಸರ್ ಆದ ಶ್ರೀ ಬೊಟ್ಟೋಳಂಡ ಜಗದೀಶ್ ರವರು. ನಮಸ್ಕಾರ ಜಗದೀಶ್ ಅವರೇ. ಸರ್ವರಿಗೂ ನಮಸ್ಕಾರ. ಹೇಳಿ, ಈ ಒಂದು CIT ಕಾಲೇಜಿಗೆ ಯಾರಾದರೂ ಅಡ್ಮಿಷನ್ ಮಾಡ್ಕೊಳ್ಬೋದು ಅಂತಾದರೆ ಏನೇನು ಪ್ರೊಸೀಜರ್ಸ್ ಇದೆ, ಇದೆಲ್ಲವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ. ನಮ್ಮ ಇಂಜಿನಿಯರಿಂಗ್ ಕಾಲೇಜಿಗೆ ಅಡ್ಮಿಷನ್ ಅನ್ನು ಮಾಡಬೇಕಾದ್ರೆ ಮೊದಲನೆಯದಾಗಿ ಸಾಮಾನ್ಯ ವರ್ಗ ಏನು ಅಂತ ಬರ್ತದೆ, ಅವರಿಗೆ 45% ಮಾರ್ಕ್ಸ್ನ ಅವಶ್ಯಕತೆ, ಅದು ಮಿನಿಮಮ್ ಪರ್ಸೆಂಟೇಜ್ ನಾನು ಹೇಳ್ತಾ ಇರೋದು. ಹಾಗೆಯೇ ಹಿಂದುಳಿದ ವರ್ಗ ಮತ್ತು ಮೀಸಲಾತಿ ಹೊಂದಿದವರಿಗೆ ಸುಮಾರು 40%, ಅದು ಅಷ್ಟೇ ಮಿನಿಮಮ್ ಮಾರ್ಕ್ಸ್. ಇಷ್ಟು ಇಟ್ಸ್ ಅ ಕಂಪಲ್ಸರಿ ಪರ್ಸೆಂಟೇಜ್ ಆಸ್ ಪರ್ ದ ನಾರ್ಮ್ಸ್ ಆಫ್ AICT, VTU ಅಂಡ್ ಗವರ್ಮೆಂಟ್ ಆಫ್ ಕರ್ನಾಟಕ. ಇದು PUC ಆದ್ಮೇಲೆ PC ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಅಲ್ಲಿ ವಿಜ್ಞಾನ ವಿಭಾಗದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಗವರ್ಮೆಂಟ್ ಏನು ಫಿಕ್ಸ್ ಮಾಡಿದ್ದಾರೆ ಅವರ ನಿಯಮದ ಆಧಾರದ ಮೇಲೆ ಇರುವಂತಹ ಒಂದು ಮಿನಿಮಮ್ ಅವಶ್ಯಕತೆಗಳು. ಇಷ್ಟು ನಮ್ಮ ಕ್ರೈಟೀರಿಯಾ ಯಾವುದು ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ. ನಂತರ ಈಗ ನಾವು ಕಾಲೇಜಿನಲ್ಲಿ ಈಗ ಒಂದ್ಸಲಿ ಅವರು ಅಡ್ಮಿಷನ್ ಮಾಡಿದ್ಮೇಲೆ ಯಾವ ರೀತಿಯಲ್ಲಿ ಅಡ್ಮಿಷನ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಬಹುದು ಅಂತ ಹೇಳುವುದರ ಬಗ್ಗೆ ಒಂದು ಸಣ್ಣ ಸಂಕ್ಷಿಪ್ತವಾದಂತಹ ವಿವರಣೆಯನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ. CIT ಆಡಳಿತ ಮಂಡಳಿಯು ಗ್ರಾಮೀಣ ಮತ್ತು ಸ್ಪೆಷಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಜೊತೆಗೆ ಉಳಿದ ಎಲ್ಲರಿಗೂ ಜನಸಾಮಾನ್ಯರಿಗೆ ತಮ್ಮ ತಾಂತ್ರಿಕ ಶಿಕ್ಷಣವನ್ನು ಪ್ರೋತ್ಸಾಹಿಸುವ ಸಲುವಾಗಿ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ, ನಾನು ಆಗ್ಲೇ ಹೇಳಿದೆ ಒಂದ್ಸಲ, ಪರ್ಟಿಕ್ಯುಲರ್ ಆಗಿ PCM ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಲ್ಲಿ ಸೆಕೆಂಡ್ PUC ಅಲ್ಲಿ 95ಕ್ಕಿಂತನೂ ಮೇಲ್ಪಟ್ಟಂತ ಮಾರ್ಕ್ಸ್ ಅನ್ನು ಪಡೆದಿದ್ದಾರೆ ಅಥವಾ 10,000 ಒಳಗೆ CET ರ್ಯಾಂಕ್ ಅನ್ನು ಪಡೆದಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಕೇವಲ 26,500 ರೂಪಾಯಿ ಅಂತ ಹೇಳಿ ನಾವು ಒಂದು ಶುಲ್ಕವನ್ನು ನಿಗದಿಪಡಿಸಿದ್ದೇವೆ. ಇದು ವಾರ್ಷಿಕ ಶುಲ್ಕನೋ ಅಥವಾ? ಹೌದು, ಇದು ವಾರ್ಷಿಕ ಶುಲ್ಕ. ಅದರಲ್ಲಿ ಬೇರೆ ಯಾವುದೇ ಅಡಿಷನಲ್ ಫೀಸ್ ಅವರಿಗೆ ಇರುವುದಿಲ್ಲ ಎಕ್ಸೆಪ್ಟ್ ಎಕ್ಸಾಮಿನೇಷನ್ ಫೀಸು. ಅತ್ಯಂತ ಕಡಿಮೆ ದರದಲ್ಲಿ ನಾವು ಇದು ವಿದ್ಯಾರ್ಥಿಗಳನ್ನು ಒಂದು ಪ್ರೋತ್ಸಾಹಿಸಬೇಕು ಅಂತ ಹೇಳುವಂತಹ ಒಂದು ರೀತಿಯಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಅವರು ಇದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ ನಮಗೆ ಕಳೆದ 2 ವರ್ಷಗಳಲ್ಲಿ ಅತ್ಯುತ್ತಮವಾದಂತಹ ಒಂದು ಇವನ್ ರೆಸ್ಪಾನ್ಸ್ ಕೂಡ ಬಂದಿದೆ ಅದರಲ್ಲಿ. ಇದರ ಜೊತೆಗೆ ಏನಾದರೂ ನಿಮಗೆ ಈ ಒಂದು ಸ್ಪೋರ್ಟ್ಸ್ ಕೋಟಾ ಅಥವಾ ಬೇರೆ ಏನಾದರೂ ಕೋಟಾಗಳಿವೆಯಾ? ಹೌದೌದು. ಅದ್ರ ಜೊತೆಗೆ ಅದು ಹೇಳೋದಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದು ಸಣ್ಣ ಮಾಹಿತಿಯನ್ನು ಹೇಳಬೇಕು ಅಂತ ಇಷ್ಟಪಡ್ತೇನೆ. ಹಾಗೆಯೇ ಈಗ 95 ಮೇಲೆ ಹೇಳಿದ್ದೀನಿ ನಾನು. 95 ಕೆಳಗಡೆ ಅಥವಾ 85ರಿಂದ 95, 75ರಿಂದ 85, 60% ಇಂದ ಮೇಲ್ಪಟ್ಟಂತಹ ವಿದ್ಯಾರ್ಥಿಗಳಿಗೂ ಅನೇಕ ರೀತಿಯಲ್ಲಿ ಅತ್ಯಂತ ಒಂದು ಏನು ಹೇಳೋದು, ಒಂದು ಸ್ಪರ್ಧಾತ್ಮಕ ಶುಲ್ಕದಲ್ಲಿ, ನಮ್ಮ CETಗಿಂತನೂ ಕಡಿಮೆ ಶುಲ್ಕದಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಅವರ ಒಂದು ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಆ ಪ್ರಯೋಜನವನ್ನು ನಾನು ನಮ್ಮ ಎಲ್ಲ ಸಾರ್ವಜನಿಕರಿಗೂ ಕೇಳುಗರಿಗೂ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಅದರ ಪ್ರಯೋಜನವನ್ನು ತಾವು ನಿಜವಾಗ್ಲೂ ಪಡೆದುಕೊಳ್ಬಹುದು. ಯಾಕೆಂತ ಹೇಳಿದ್ರೆ ಪ್ರೊಫೆಷನಲ್ ಡಿಗ್ರಿಗೆ ಈಗಿನ ಕಾಲದಲ್ಲಿ ತುಂಬಾ ಉತ್ತೇಜನವನ್ನು ಇವನ್ ಗವರ್ಮೆಂಟ್ ಆಫ್ ಕರ್ನಾಟಕ ಕೂಡ ಕೊಡ್ತಾ ಇದೆ. ಅವರು ಅದಕ್ಕೇನೆ ಬೇರೆ ರೀತಿಯ ಒಂದು ವಿದ್ಯಾರ್ಥಿ ವೇತನವನ್ನು ಸಹ ನೀಡ್ತಾ ಇದ್ದಾರೆ. ಮತ್ತೆ ನೀವು ಎರಡನೇ ಪ್ರಶ್ನೆ ಕೇಳಿದ್ದೀರಾ, ನೀವು ಕ್ರೀಡೆಯಲ್ಲಿ ಒಂದು ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಂತಹ ಒಂದು ಪ್ರೋತ್ಸಾಹ ನೀಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಇದು ನಾವು ಕೇವಲ ಇಂಜಿನಿಯರಿಂಗ್ಗೆ ಮಾತ್ರ ಅಲ್ಲ, ನಮ್ಮ ಕಾಲೇಜಿನ ಕೊಡವ ಎಜುಕೇಶನ್ ಸೊಸೈಟಿಯ ಅಧೀನದಲ್ಲಿ ನಾವು PUC ಸೈನ್ಸ್ ವಿಭಾಗವನ್ನು ಕಳೆದ 2 ವರ್ಷಗಳ ಹಿಂದೆಯಿಂದ ಮಾಡಿದ್ದೇವೆ. 2017 ಅಲ್ಲಿ ಈಗಾಗಲೇ 2 ಬ್ಯಾಚ್ ಅವರು ಹೊರಗಡೆ ಬಂದಿದ್ದಾರೆ, ಅತ್ಯುತ್ತಮವಾದ ಫಲಿತಾಂಶವನ್ನು ನೀಡಿದ್ದಾರೆ. ಅಲ್ಲೂ ಅಷ್ಟೇ ನಾವು ಇಂಜಿನಿಯರಿಂಗ್ ಜೊತೆಗೆ PUCಯಲ್ಲಿಯೂ ಕ್ರೀಡೆ ಅಥವಾ ಇನ್ನಿತರ ವಿಚಾರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದಂತಹ ವಿದ್ಯಾರ್ಥಿಗಳಿಗೆ 2 ವಿದ್ಯಾರ್ಥಿಗಳಿಗೆ ನಾವು ಒಂದು ಒಳ್ಳೆಯ ರೀತಿಯ ಮ್ಯಾನೇಜ್ಮೆಂಟ್ ಸೀಟ್ನಲ್ಲಿ ವಿನಾಯಿತಿಯನ್ನು ನೀಡ್ತಿದ್ದೇವೆ. ಅದಲ್ಲದೆ ಬೇರೆ ಏನು ವ್ಯವಸ್ಥೆಗಳಿವೆ? ಅದಲ್ಲದೆ ನಾವು ಈಗಾಗಲೇ ವಿದ್ಯಾರ್ಥಿಗಳ ಪ್ರತಿಭಾನ್ವೇಷಣೆ ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ಅನ್ವೇಷಣೆ 2020 ಅಂತೇಳಿ. ಇದರಲ್ಲಿ ಮೊದಲ 2 ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ 50,000 ಮತ್ತು 40,000 ಕ್ರಮವಾಗಿ ವಿದ್ಯಾರ್ಥಿ ವೇತನವನ್ನು ನಿಗದಿ ಮಾಡಿದ್ದೇವೆ. ಅದಲ್ಲದೆ ಅರ್ಹತೆ ಪಡೆದಂತ, ಯಾಕೆಂದ್ರೆ ಇದರಲ್ಲಿ ಕೆಲವೊಂದು ಕಟ್ ಆಫ್ ಮಾರ್ಕ್ಸ್ ಮಾಡಿರ್ತೀವಿ, ಅರ್ಹತೆ ಪಡೆದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 10,000 ರೂಪಾಯಿಯವರೆಗೆ ಪ್ರೋತ್ಸಾಹ ಧನವನ್ನು ಸಹ ಅನ್ವೇಷಣೆ 2020ರಲ್ಲಿ ಏನು ನಿಯಮವನ್ನು ಮಾಡಿದ್ದಾರೆ ಅದಕ್ಕೆ ಅನುಸಾರವಾಗಿ ನಾವು ಇದನ್ನು ಈ ಪ್ರೋತ್ಸಾಹ ಧನವನ್ನು ಸಹ ನಮ್ಮಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೇವೆ. ಈಗ ಪ್ರತಿಭಾನ್ವೇಷಣೆ ಅಂತ ಹೇಳಿದ್ರಿ, ಅನ್ವೇಷಣೆ 2020 ಅಥವಾ ಪ್ರತಿಭಾನ್ವೇಷಣೆ ಅಂತ, ಏನು ಪ್ರತಿಭೆ ಇರಬೇಕು ಆ ವಿದ್ಯಾರ್ಥಿಗಳಿಗೆ? ಏನು ಅನ್ವೇಷಣೆ ಮಾಡ್ತೀರಿ? ಇದರಲ್ಲಿ ಅನ್ವೇಷಣೆ ಅಂತ ಹೇಳಿದ್ರೆ ನಾವು ಮೊದಲನೇದಾಗಿ ನೋಡೋದು ವಿದ್ಯಾರ್ಥಿಗಳಿಗೆ ಇರುವಂತಹ ಈ ಜನರಲ್ ಕ್ವಿಜ್ ಟೈಪ್ ಕ್ವಶನ್ಸ್, ಅಂದ್ರೆ ಸಾಮಾನ್ಯ ಜ್ಞಾನ ಅಂತೇಳಿ, ವಿಚ್
ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಗೆಟ್ ಇನ್ ಟು ಎನಿ ಆಫ್ ದಿ ಕಾರ್ಪೊರೇಟ್ ವರ್ಲ್ಡ್ ದೀಸ್ ಡೇಸ್. ಹಾಗೆ ಅದನ್ನು ಮೊದಲನೆಯ ಒಂದು ಭಾಗವಾಗಿ ಸಾಮಾನ್ಯ ಅವರ ಜ್ಞಾನವನ್ನು ಪರೀಕ್ಷೆ ಮಾಡುವಂಥದ್ದು. ಅದಲ್ಲದೆ PUC ತರಗತಿಯಲ್ಲಿ ಅಥವಾ 10th ಸ್ಟ್ಯಾಂಡರ್ಡ್ನಲ್ಲಿ ಅವರು ಏನು ಕಲ್ತಿರ್ತಾರೆ ಯಾವುದ್ರ ಬಗ್ಗೆ, ವಿಜ್ಞಾನದ ಬಗ್ಗೆ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಬಿಕಾಸ್ ದೀಸ್ ಆರ್ ದ 2 ಫಂಡಮೆಂಟಲ್ ಸಬ್ಜೆಕ್ಟ್ಸ್. ಅದ್ರ ಬಗ್ಗೆ ಅವರು ಯಾವ ರೀತಿಯಲ್ಲಿ ಜ್ಞಾನ ಹೊಂದಿರ್ತಾರೆ ಅದನ್ನು ಅವರು ಎಷ್ಟು ಮಟ್ಟಿಗೆ ಎಂತ ಹೇಳೋದು ಅದಕ್ಕೆ ಕಾನ್ಸೆಪ್ಟ್ ವೈಸ್ ತಿಳ್ಕೊಂಡಿದ್ದಾರೆ. ಬೈ ಹ್ಯಾಟ್ ಹೊಡೆಯೋದಕ್ಕಿಂತ ಕಾನ್ಸೆಪ್ಟ್ ವೈಸ್. ಈಗ ಕಾನ್ಸೆಪ್ಟ್ ಅಂತ ಹೇಳುವಾಗ ಮತ್ತೊಂದು ಮಾತು ನನಗೆ ಯೋಚನೆ ಬಂತು. ನಮ್ಮ ಕಾಲೇಜಿನಲ್ಲಿ PUCಯನ್ನು ಸ್ಟಾರ್ಟ್ ಮಾಡುವಾಗ ನಮಗೆ ಮೊದಲನೇ ಬ್ಯಾಚಿಗೆ ಯಾವುದೇ ರಿಸಲ್ಟ್ಸ್ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಸಾಧಾರಣ ಒಂದು 50% ಇಂದ 90% ವರೆಗಿನ ಮಕ್ಕಳನ್ನು ತಗೊಂಡಿದ್ದೇವೆ. ಹೆಚ್ಚು ಮಕ್ಕಳು ಅವರು 10th ಸ್ಟ್ಯಾಂಡರ್ಡ್ ಪಡೆದ ಅಂಕಗಳಿಗಿಂತನೂ 10% ಇಂದ 33% ವರೆಗೆ ಹೈಯರ್ ಮಾರ್ಕ್ಸ್ ಅನ್ನು ತೆಗೆದಿದ್ದಾರೆ. ಇದು ನಮ್ಮ ಒಂದು ಸಾಧನೆ ಅಂತಲೂ ಹೇಳ್ತೀವಿ. ಜೊತೆಗೆ ಕೊಡಗಿನಲ್ಲಿ JEE ಎಕ್ಸಾಮ್ಸ್ ಆಗಿರ್ಬೋದು, CET ಆಗಿರ್ಬೋದು, ಅಥವಾ ನೀಟ್ ಎಕ್ಸಾಮಿನೇಷನ್ ಆಗಿರ್ಬೋದು, RIE ಎಕ್ಸಾಮಿನೇಷನ್ ಆಗಿರ್ಬೋದು, ಇದಕ್ಕೆ ಇಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವುದೇ ಕೋಚಿಂಗ್ ಇರಲಿಲ್ಲ ಮೊದಲನೇದಾಗಿ. ನಮ್ಮ ಕಾಲೇಜಿನಲ್ಲಿ ಹಲವು ವಿದ್ಯಾರ್ಥಿಗಳು 5,000 ಒಳಗಡೆ ರ್ಯಾಂಕ್ ಅನ್ನು ಎಲ್ಲೂ ಕೋಚಿಂಗ್ ತಗೊಳ್ಳದೆ ಮೊದಲನೇ ಬಾರಿಗೆ ಕ್ರ್ಯಾಕ್ ಮಾಡಿದ್ದಾರೆ. 2020 ರ್ಯಾಂಕ್ ಮೊದಲನೇ ರ್ಯಾಂಕ್ ಅನ್ನು ಮೊದಲನೇ ಬ್ಯಾಚ್ ಅಲ್ಲೇ ಕೊಟ್ಟಿದ್ದಾರೆ. ಇದು ಬಾರಿ ಹೆಮ್ಮೆಯ ವಿಷಯ. ಹೌದು, ಇದು ದೊಡ್ಡ ಹೆಮ್ಮೆಯ ವಿಷಯ. ಜೊತೆಗೆ RIE ಎಕ್ಸಾಮಿನೇಷನ್ ನಲ್ಲಿ ಆಲ್ ಇಂಡಿಯಾ ಲೆವೆಲ್ ಅಲ್ಲೂ ನಮ್ಮ ವಿದ್ಯಾರ್ಥಿಯು 10ನೇ ರ್ಯಾಂಕಿನ ಒಳಗಡೆ ಬಂದಿದ್ದು ಸಹ ಅದೊಂದು ದೊಡ್ಡ ಹೆಮ್ಮೆಯ ವಿಷಯ. ಹಾಗೆ JEE ಎಕ್ಸಾಮಿನೇಷನ್ ನಲ್ಲಿ 4 ವಿದ್ಯಾರ್ಥಿಗಳು 90%ಗಿಂತನೂ ಅಧಿಕ ಅಂಕವನ್ನು ಕಳೆದ ಬಾರಿಯ ಈ ಸಾಲಿನ JEE ಎಕ್ಸಾಮ್ಸ್ ಇನ್ನೂ ನಡೆದಿಲ್ಲ, ಬಟ್ ಕಳೆದ ಸಾಲಿನ ಪರೀಕ್ಷೆಯಲ್ಲಿ 100% ನೀಟ್ ಎಕ್ಸಾಮಿನೇಷನ್ ಅನ್ನು ತಗೊಂಡಂತ ವಿದ್ಯಾರ್ಥಿಗಳು ಕ್ವಾಲಿಫೈ ಆಗಿರೋದು ಇದು ನಿಜವಾಗ್ಲೂ ಒಂದು ದೊಡ್ಡ ಹೆಮ್ಮೆಯ ವಿಷಯ. ನಮ್ಮ ಎಲ್ಲ ಕೇಳುಗರಿಗೆ ಕೇಳ್ಕೊಳ್ಳೋದಷ್ಟೇ, ಸುಮ್ಮನೆ ದುಡ್ಡನ್ನು ನೀವು ಎಷ್ಟೋ ವ್ಯಯ ಮಾಡಿಕೊಂಡು ಹೊರಗಡೆ ಹೋಗೋದಕ್ಕಿಂತ, ಅದು ಸ್ಪೆಷಲಿ ಈ ಕೋವಿಡ್ನಂತಹ ಸಂದರ್ಭದಲ್ಲಿ ನಮ್ಮ ಕಾಲೇಜಿನಲ್ಲಿ ಉತ್ತಮವಾದಂತಹ ಎಲ್ಲಾ ರೀತಿಯ ಪ್ರೋತ್ಸಾಹ ಇದೆ, ತರಬೇತಿಗಳು ಇದೆ. ಜೊತೆಗೆ ಇಂಜಿನಿಯರಿಂಗಲ್ಲೂ ಅಷ್ಟೇ ನಾವು ಹಲವಾರು ರೀತಿಯಂತಹ ಒಂದು ಅಂದ್ರೆ ಮೆರಿಟ್ ಇರುವಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡ್ತೇವೆ. ಜೊತೆಗೆ ಲಾಸ್ಟ್ ಟೈಮ್ ನಿಮಗೆಲ್ಲ ಗೊತ್ತಿದೆ, ಪ್ರಾಕೃತಿಕ ವಿಕೋಪವಾಗಿತ್ತು. ಅಂಥ ಸಂದರ್ಭದಲ್ಲಿ ಸುಮಾರು 11 ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನ ಮ್ಯಾನೇಜ್ಮೆಂಟ್ ಅವರು, ಜೊತೆಗೆ ಕೆಲವು ಹೊರಗಡೆಯಿಂದ ಸ್ಪಾನ್ಸರ್ಸ್ ಇದ್ದಾರೆ, ಅವರ ಮೂಲಕ ನಾವು ಕೆಲವು ಅಂದ್ರೆ ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನು ಮಾಡಿದ್ದೇವೆ. ಟ್ಯೂಷನ್ ಫೀಸ್ ಆಗಿರ್ಬೋದು, ಜೊತೆಗೆ ಹಾಸ್ಟೆಲ್ ಚಾರ್ಜಸ್ ಆಗಿರ್ಬೋದು, ಇದೆಲ್ಲದನ್ನು ನಾವು ಕೊಟ್ಟಿದ್ದೇವೆ. ಅದ್ರ ಬಗ್ಗೆಯೂ ನಾನು ನಿಮಗೆ ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಪ್ರಕೃತಿ ವಿಕೋಪ ಆದಂಥ ಸಂದರ್ಭದಲ್ಲಿ ಸ್ಪೆಷಲಿ ಕೂರ್ಗ್ ಅಸೋಸಿಯೇಷನ್ ಮುಂಬೈ ಮತ್ತು ಪಾಂಡಂಡ ಚೀತಮ್ಮ ಟ್ರಸ್ಟ್ ಕೋಲ್ಕತ್ತಾ, ಜೊತೆಗೆ ನಮ್ಮ ಶಾಲೆಯ ನಮ್ಮ ಕಾಲೇಜಿನ ಆಡಳಿತ ಮಂಡಳಿ, ಅಲ್ಲದೆ ಆಡಳಿತ ಮಂಡಳಿಯಲ್ಲಿರುವ ಕೆಲವಂತ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಪುಷ್ಪ ಕುಟ್ಟಣ, ಮತ್ತೆ ಇನ್ನು ಹಲವರು ವಿದ್ಯಾರ್ಥಿಗಳ ಏನು ಖರ್ಚು ಒಂದು ವರ್ಷಕ್ಕೆ ಆಗ್ತದೆ, ಓದ್ಲಿಕ್ಕೆ ಆಗಿರ್ಬೋದು, ಟ್ಯೂಷನ್ ಫೀಸ್ ಆಗಿರ್ಬೋದು, ಅಥವಾ ಹಾಸ್ಟೆಲ್ಗೆ ಇರ್ಬೋದು, ಅವುಗಳೆಲ್ಲವನ್ನು ಸಹ ಅವರು ಸ್ಟೂಡೆಂಟ್ಸ್ಗೆ ಸ್ಪಾನ್ಸರ್ ಮಾಡಿದ್ದಾರೆ. ಇಂತಹ ಒಂದು ರೀತಿಯಲ್ಲಿ ನಾವು ಹೆಲ್ಪ್ ಮಾಡಿದ್ದೀವಿ. ಜೊತೆಗೆ ನಾನು ಇನ್ನು ನಮ್ಮ ಕಾಲೇಜಲ್ಲಿ ಸೇರಿದ್ರೆ ಅಥವಾ ಎಲ್ರಿಗೂ ಅಷ್ಟೇ ಇಂಜಿನಿಯರಿಂಗ್ ಸೇರುವ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಸ್ಕಾಲರ್ಶಿಪ್ ಇದೆ, ಯಾಕೆಂದ್ರೆ ಇದನ್ನು ಏಕೆ ನಾನು ಹೆಚ್ಚು ಒತ್ತು ನೀಡಿ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ತುಂಬಾ ಜನರದ್ದು ಒಂದು ಯೋಚನೆ ಏನು ಅಂತ ಹೇಳಿದ್ರೆ, ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಸ್ಕಾಲರ್ಶಿಪ್ ಅಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಇರ್ತದೆ, ಖರ್ಚಿನ ದಾರಿ ಅಂತ ಹೇಳುವಂತ ಒಂದು ಸಾಮಾನ್ಯ ಜ್ಞಾನ ಅವ್ರಿಗೆ ಇರ್ತದೆ. ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇಂಜಿನಿಯರಿಂಗ್ ಮಾಡೋದು ಕಂಪೇರ್ ಟು ಅದರ್ ಡಿಗ್ರೀಸ್, ಈಗ ನೀವು ಸೋ ಕಾಲ್ಡ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್, ನಾನು ಯಾವುದು ಅಂತ ಹೇಳಬೇಕು ಅಂತಿಲ್ಲ, ಲಕ್ಷಗಟ್ಟಲೆ ಕೊಟ್ಟು ಕೆಲವು ವಿದ್ಯಾರ್ಥಿಗಳು ಹೋಗ್ತಾರೆ. ಅದೇ ಇಂಜಿನಿಯರಿಂಗ್ ವಿದ್ಯಾರ್ಜನೆಯನ್ನು ಪಡಿಬೇಕು ಅಂತ ಹೇಳಿದ್ರೆ, ತಮ್ಮ ಮೆರಿಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ, SNQ ಕೋಟದಿಂದ ಬರುವವರಿಗೆ ಕೇವಲ 4,090 ಮತ್ತು ಕಾಲೇಜ್ ಅದರ ಫೀಸ್ ಅಷ್ಟೇ ಆಗೋದು. ಒಂದು ವರ್ಷಕ್ಕೆ 30,000 ಒಳಗಡೆ ನಿಮ್ಗೆ ಇಂಜಿನಿಯರಿಂಗ್ ಅನ್ನೇ ಮುಗಿಸಬಹುದು, ಯಾರು ತುಂಬಾ ಪ್ರತಿಭೆಯನ್ನು ಇರುವಂತಹ ವಿದ್ಯಾರ್ಥಿಗಳು. ಆದ್ರಿಂದ ನಾನು ನಮ್ಮ ಪ್ರಿಯ ಕೇಳುಗರಲ್ಲಿ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಬನ್ನಿ ಕಾಲೇಜ್ ನೋಡಿ, ಕಾಲೇಜ್ ಬಂದು ವಿಷಯವನ್ನು ತಿಳಿದುಕೊಳ್ಳಿ. ಜೊತೆಗೆ ನಿಮ್ಗೆ ಏನಾದ್ರೂ ಮಾಹಿತಿ ಬೇಕಾದ್ರೆ ನಮ್ಮನ್ನು ಸಂಪರ್ಕಿಸಿ. ಯಾವುದೇ ರೀತಿಯ ಗೊಂದಲ ಬೇಡ. ಎಲ್ಲ ಮಕ್ಕಳು ಕೊಡಗಿನಿಂದನೂ ಸಹ ತುಂಬಾ ಪ್ರೊಫೆಷನಲ್ ಡಿಗ್ರಿ ಕೋರ್ಸಸ್ ಅನ್ನು ಮಾಡಬೇಕು. ನಮ್ಮಲ್ಲಿ ತುಂಬಾ ಪ್ರತಿಭೆ ಇರುವಂತಹ ವಿದ್ಯಾರ್ಥಿಗಳಿಗೆ ಬಂದ್ರೆ ಅತಿ ಕಡಿಮೆ ಬೆಲೆಯಲ್ಲಿ ಇಂಜಿನಿಯರಿಂಗ್ ಕೋರ್ಸು ಆಗ್ತದೆ. ಜೊತೆಗೆ ಇಂಜಿನಿಯರಿಂಗ್ ಕೋರ್ಸು ಈಗ ಇಟ್ಸ್ ಲೈಕ್ ಅ ಬೇಸಿಕ್ ಡಿಗ್ರಿ. ನಾರ್ಮಲ್ ಡಿಗ್ರಿಗಿಂತ ನಾರ್ಮಲ್ ಡಿಗ್ರಿಯು
ತುಂಬಾ ಒಳ್ಳೇದಾಗಿರ್ತದೆ, ಬಟ್ ಅದನ್ನು ಅಷ್ಟೇ ಉತ್ತಮವಾದಂಥ ರೀತಿಯಲ್ಲಿ ಮಾಡಬೇಕು. ಯಾಕೆಂತ ಹೇಳಿದ್ರೆ 90% 70% ಜಾಬ್ ಓಪನಿಂಗ್ಸ್ ಇರೋದು ಈಗ ಮಲ್ಟಿನ್ಯಾಷನಲ್ ಕಂಪ್ನೀಸ್ಗಳಲ್ಲಿ, ಕಾರ್ಪೊರೇಟ್ ವರ್ಲ್ಡ್ಗೆ ಹೋಗಬೇಕಾಗ್ತದೆ. ಆದ್ರಿಂದ ವಿದ್ಯಾರ್ಥಿಗಳು ಅದನ್ನು ಸದುಪಯೋಗಿಸಿಕೊಳ್ಬಹುದು. ಮತ್ತೆ ಹತ್ತಿರದಂತಹ ತಮ್ಮ ತಮ್ಮ ಮನೆಯಿಂದನೇ ತುಂಬಾ ಮಕ್ಕಳಿಗೆ ಹೋಗುವಂತ ಅವಕಾಶಗಳು ಇದೆ. ನಾವು ಹಲವಾರು ಸೌಕರ್ಯಗಳನ್ನು, ಹಾಸ್ಟೆಲ್ ಬೇಕು ಅಂತ ಹೇಳಿದ್ರೆ ಹಾಸ್ಟೆಲ್ ಕೊಟ್ಟಿದ್ದೀವಿ. ಹಾಗೆ ಬಸ್ ಸೌಕರ್ಯ ಬೇಕು ಅಂತ ಹೇಳಿದವರಿಗೆ ಬಸ್ ಸೌಕರ್ಯವನ್ನು ವಿವಿಧೆಡೆಯಿಂದ ನಾವು ಕೊಡ್ತಾ ಇದ್ದೀವಿ. ಅದನ್ನು ಉಪಯೋಗಿಸ್ಕೊಳ್ಬಹುದು ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಒಂದು ಲಾಸ್ಟ್ ಒಂದು ಪ್ರಶ್ನೆ ಕೇಳ್ಬಿಡ್ತಾನೆ, ಯಾಕೆಂತಂದ್ರೆ ಎಲ್ಲ ಮಕ್ಕಳನ್ನ ಸೇರಿಸೋದೇನು ದೊಡ್ಡ ವಿಷಯ ಅಲ್ಲ. ಇಲ್ಲಿ ಫೀಸು ಮುಖ್ಯ ಆಗೋದಿಲ್ಲ. ಒಬ್ಬ ಪೋಷಕನಿಗೆ ತನ್ನ ಮಗ ಏನಾದ್ರೂ ಒಂದು ಮಗಳು ಸಾಧನೆ ಮಾಡಬೇಕು ಅಂತಂದ್ರೆ ಹಿಂದೆ ಏನು ಬೀಳೋದಿಲ್ಲ. ಆದ್ರೆ ಸೆಕ್ಯೂರಿಟಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ನಿಮ್ಮ ಒಂದು ಕ್ಯಾಂಪಸ್ ಅಲ್ಲಿ ನನ್ನ ಮಗನ ಬಿಡಬೇಕು, ಮಗಳನ್ನ ಬಿಡಬೇಕು ಅಂತಂದಾಗ ಈ ಸೆಕ್ಯೂರಿಟಿ ಬಗ್ಗೆ ಏನ್ ಹೇಳ್ತೀರಿ? ನಮ್ಮ ಕಾಲೇಜಿನಲ್ಲಿ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರುವ ಹಾಗೆ 24/7 ಸೆಕ್ಯೂರಿಟಿ ಇದ್ದೇ ಇದೆ. ಯಾಕೆಂತ ಹೇಳಿದ್ರೆ ಸೆಕ್ಯೂರಿಟಿ ಅಂತ ಹೇಳಿದ್ರೆ ನಾವು ಕೇವಲ ಒಂದು ಸೆಕ್ಯೂರಿಟಿ ಪರ್ಸನ್ಸ್ ಅನ್ನು ನಿಂತು ಕೊಡುವಂತದ್ದು ಒಂದು ವಿದ್ಯಾರ್ಜನೆ ಅಲ್ಲ. ಸೆಕ್ಯೂರಿಟಿ ಅಂತ ಹೇಳಿದ್ರೆ ಇನ್ ಟರ್ಮ್ಸ್ ಆಫ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಆಫ್ ಎಜುಕೇಶನ್ ಆಗಿರ್ಬೋದು, ಇನ್ ಟರ್ಮ್ಸ್ ಆಫ್ ಪ್ರೊಟೆಕ್ಷನ್ಸ್ ಆಗಿರ್ಬೋದು. ನಮ್ದು ಒಂದು ಸುಸಜ್ಜಿತವಾದ, ಈಗಾಗಲೇ ನಮ್ಮ ಮ್ಯಾನೇಜ್ಮೆಂಟ್ ಅವರು ಹೇಳಿರ್ಬೋದು, 34 ಎಕರೆ ಇರುವಂತಹ ಒಂದು ಸುಸಜ್ಜಿತವಾದಂತಹ ವಿಶಾಲವಾದಂತಹ ಒಂದು ಕ್ಯಾಂಪಸ್ ಆಗಿರ್ತದೆ. ಈ ಕ್ಯಾಂಪಸ್ ನಲ್ಲಿ ವಿದ್ಯಾರ್ಥಿಗಳಿಗೆ ಏನು ಫೆಸಿಲಿಟೀಸ್, ಮೂಲಭೂತ ಸೌಕರ್ಯಗಳು ಬೇಕಾಗಿರ್ತದೆ, ಹಾಸ್ಟೆಲ್ ಆಗಿರ್ಬೋದು, ATM ಆಗಿರ್ಬೋದು, ಅಥವಾ ಕಾಲೇಜಿನ ಕ್ಯಾಂಟೀನ್ಗಳಾಗಿರ್ಬೋದು, ಅಥವಾ ಅವರಿಗೆ ಬೇಕಾದ್ರೆ ಲಾಂಡ್ರಿ ಫೆಸಿಲಿಟೀಸ್ ಆಗಿರ್ಬೋದು, ಎಲ್ಲವೂ ನಮ್ಮ ಕ್ಯಾಂಪಸ್ ಒಳಗಡೆ ಇದ್ದು ಯಾವುದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಹೊರಗಡೆ ಹೋಗುವಂತ ನೆಸೆಸಿಟಿ ಇಲ್ಲ. ಜೊತೆಗೆ ಅವರಿಗೆ 100% ಟ್ಯುಟೋರಿಯಲ್ಸ್ ಇಂದ ಹಿಡಿದು ಎಲ್ಲದನ್ನು ನಾವು ಕಾಲೇಜಲ್ಲೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಅವರು ಹೊರಗಡೆ ಹೋಗುವಂತ ಅವಶ್ಯಕತೆನೇ ಇಲ್ಲ. ಕೊಡಗಿನಲ್ಲಿರುವಂತಹ ವಿದ್ಯೆ ನಿಜವಾಗ್ಲೂ ಕಂಪೇರ್ ಮಾಡಿದ್ರೆ ಅತ್ಯುತ್ತಮವಾಗಿದೆ. ಈಗ ಸೆಕೆಂಡ್ PUC ರಿಸಲ್ಟ್ಸ್ ಅನ್ನೇ ತಗೊಳ್ಳಿ, ಜೊತೆಗೆ ನಮ್ಮ ಇಂಜಿನಿಯರಿಂಗ್ ರಿಸಲ್ಟ್ಸ್ ಅನ್ನೇ ತಗೊಳ್ಳಿ, ಯಾವುದೇ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಗಿಂತನೂ ಕಡಿಮೆ ಆಗಿಲ್ಲ. ಜೊತೆಗೆ ನಮ್ಮಲ್ಲಿರುವಂತಹ 99% ಅಂತ ಹೇಳ್ಬೋದು, ಯಾಕಂದ್ರೆ 1% ಅನ್ನ ನಾವು ಜನರ ಊಹೆಗೆ ಬಿಡ್ತೀವಿ. ಫ್ಯಾಕಲ್ಟೀಸ್ ಎಲ್ಲರೂ ಏನು AICT VTU ಹೇಳ್ತಾರೆ, ಅವರ ನ್ಯೂನತೆಗಳೇನಿರ್ತದೆ ಅದರ ಪ್ರಕಾರನೇ ನಾವು ವಿತ್ ಎಲ್ಲ ಕ್ವಾಲಿಫೈಡ್ ಫ್ಯಾಕಲ್ಟೀಸನ್ನೇ ನಾವು ರಿಕ್ರೂಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಎಲ್ಲರೂ ಈಗ ಸ್ವಲ್ಪ 1-2 ವರ್ಷದಲ್ಲಿ PhD ಅನ್ನು ಸಹ ಗಳಿಸುವಂತ ಮಟ್ಟದಲ್ಲಿ ತಲುಪಿದ್ದಾರೆ. ಆಲ್ಮೋಸ್ಟ್ ಕ್ಲೋಸಿಂಗ್ ಸ್ಟೇಜ್ ಅಲ್ಲಿ ಇದ್ದಾರೆ. ಈಗಾಗಲೇ ಸುಮಾರು ಜನರು PhD ಅನ್ನು ಪಡೆದಿರ್ತಾರೆ. ಸೊ ಅದರಿಂದ ಯಾವುದೇ ರೀತಿಯಲ್ಲಿ ನನಗೇನು ಶಾರ್ಟ್ ಫಾಲ್ಸ್ ಅಂತ ಕಾಣಿಸ್ತಾ ಇಲ್ಲ. ಅಂತೂ ಒಂದು ಕೊಡಗು ಜಿಲ್ಲೆಯ ಒಂದು ಪ್ರತಿಷ್ಠಿತ ಒಂದು ಸಂಸ್ಥೆಯಾಗಿ CIT ಒಂದು ಸಾಧನೆಯನ್ನು ಮಾಡ್ತಾ ಇದೆ. ಈಗ ಇಲ್ಲಿ ಸ್ಕಾಲರ್ಶಿಪ್ ಅಂತಕ್ಕಂಥ ಒಂದು ಮಾತು ಬಂದಾಗ ವಿದ್ಯಾರ್ಥಿಗಳಿಗೆ ಈ ನಿಟ್ಟಿನಲ್ಲಿ ಏನು ಲಾಭ ಇದೆ? ಸ್ಕಾಲರ್ಶಿಪ್ ಬಗ್ಗೆ ನಮ್ಮ ಅನೇಕ ಜನರಿಗೆ ಸ್ವಲ್ಪ ಅಷ್ಟು ಮಾಹಿತಿ ಇಲ್ಲ ಅಂತ ಅನಿಸ್ತೀನಿ. ಆದ್ರಿಂದ ನಾನು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಈಗ ನೋಡಿ, ಗೌರ್ಮೆಂಟ್ ಕಡೆಯಿಂದನೂ ಕೇವಲ ನಾವು ಪ್ರೈವೇಟ್ ಇದು ಸ್ಕಾಲರ್ಶಿಪ್ ಮಾತ್ರ ಅಲ್ಲ, ಜೊತೆಗೆ ಗೌರ್ಮೆಂಟ್ ಕಡೆಯಿಂದನೂ ಹಲವಾರು ಪ್ರಯೋಜನಗಳಿವೆ. ಫಾರ್ ಎಕ್ಸಾಂಪಲ್, ಈಗ ಬಿಲೋ 1 lakh ಇನ್ಕಮ್ ಇರುವಂತಹ ವಿದ್ಯಾರ್ಥಿಗಳಿಗೆ ಮೆರಿಟ್ ಕಮ್ ಮೀನ್ಸ್ ಅಂತ ಹೇಳುವಂತಹ ಒಂದು ಸ್ಕಾಲರ್ಶಿಪ್ ಇದೆ. ಅದನ್ನು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಡಿಯಲ್ಲಿ ಹೋದ್ರೆ ಎಲ್ರಿಗೂ ಗೊತ್ತಾಗ್ತದೆ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಅದರ ಪ್ರಯೋಜನವನ್ನು ಯಾರೆಲ್ಲ 1 ಲಕ್ಷದ ಒಳಗಡೆ ಇದ್ದೀರಾ ಅವರೆಲ್ಲ ಪಡ್ಕೊಳ್ಬಹುದು. ಹಾಗೆಯೇ AICT ಪೋರ್ಟಲ್ ಇಂದ ಹೆಣ್ಣು ಮಕ್ಕಳ ಅಭಿವೃದ್ಧಿಗಾಗಿ ಇದು ಬಹಳ ಯೋಚನೆ ಮಾಡುವಂತಹ ಒಂದು ಅತ್ಯುತ್ತಮವಾದಂತಹ ಯೋಜನೆ. ಇದು ಹೆಣ್ಣು ಮಕ್ಕಳ ಸಬಲೀಕರಣ ಆಗಬೇಕು ಅಂತ ಹೇಳುವಂತ, ಜೊತೆಗೆ ಅವರು ಪ್ರೊಫೆಷನಲ್ ಲೈನ್ ಅಲ್ಲಿ ಮುಂದೆ ಹೋಗ್ಬೇಕು ಅಂತ ಹೇಳುವಂತ ಒಂದು ವಿಚಾರದಿಂದ ಗೌರ್ಮೆಂಟ್ ಆಫ್ ಕರ್ನಾಟಕ ಆಸ್ ವೆಲ್ ಆಸ್ ಗೌರ್ಮೆಂಟ್ ಆಫ್ ಇಂಡಿಯಾದ ಜೊತೆಗೆ ಅಧೀನದಲ್ಲಿ ಈ ಸ್ಕಾಲರ್ಶಿಪ್ ಬರ್ತದೆ. ಯಾರು 1 ಮಕ್ಕಳಿರ್ತಾರೋ, ಹೆಣ್ಣು ಮಕ್ಕಳಿರ್ತಾರೋ ಅಥವಾ 2 ಹೆಣ್ಣು ಮಕ್ಕಳಿದ್ದಾರೋ ಅಂತವರು ಈ ಸ್ಕಾಲರ್ಶಿಪ್ ಅನ್ನು ಪಡೆಯಲು ಅರ್ಹರಾಗಿರ್ತಾರೆ. ಹಾಗೆಯೇ ವಿಶೇಷ ಚೇತನ ಇರುವ ಮಕ್ಕಳಿಗೆ ಸಕ್ಷಮ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಹೇಳುವಂತಹ ಒಂದು ಯೋಜನೆ ಅಡಿಯಲ್ಲಿ ಅವರನ್ನು ಯಾವುದೇ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಡೌನ್ಫಾಲ್ ಮಾಡಬಾರದು, ಅವರಿಗೂ ಒಂದು ಪ್ರೋತ್ಸಾಹ ನೀಡಬೇಕು ಅಂತ ಹೇಳ್ಬಿಟ್ಟು ಅತ್ಯಂತ ಒಂದು ಏನ್ ಹೇಳುದು ಅಟ್ರಾಕ್ಟಿವ್ ಸ್ಕಾಲರ್ಶಿಪ್ ಇದೆ ಅವರಿಗೆ. ಇದಲ್ಲದೆ ನಾ ಕೇಳೋದು, ಇದೆಲ್ಲ ಸರ್ಕಾರದ ಒಂದು ಸ್ಕಾಲರ್ಶಿಪ್ಗಳಾಯ್ತು, ವಿದ್ಯಾರ್ಥಿ ವೇತನ ಆಯ್ತು. ಖಾಸಗಿ ವಲಯದಿಂದ ಏನಾದರೂ ನಿಮ್ಮ ಸಂಸ್ಥೆಗೆ ಏನಾದರೂ ಸಹಕಾರ ಇದೆಯಾ? ಹೌದು. ನಮ್ಮ ಸಂಸ್ಥೆ ಅಂತ ಮಾತ್ರ ಅಲ್ಲ, ನಮ್ಮ ಸಂಸ್ಥೆ ಅಲ್ಲದೆ ಬೇರೆ ಸಂಸ್ಥೆಗಳು ಕೆಲವೊಂದು ಖಾಸಗಿ ತರದ ಒಡೆತನದ ಸ್ಕಾಲರ್ಶಿಪ್ ಸಹ ಇದೆ. ಫಾರ್ ಎಕ್ಸಾಂಪಲ್ ಜಿಂದಾಲ್ ಅಂತ ಒಂದು ಬರ್ತದೆ, ONGC ಅಂತ ಬರ್ತದೆ. ಹಾಗೆ ಕೆಲವು ಇತರ ಪ್ರತಿಷ್ಠಿತ ಇನ್ಸ್ಟಿಟ್ಯೂಷನ್, ಸೀಮನ್ಸು, ಹಾಗೆ ಹಲವಾರು ಕಂಪ್ನಿಗಳು ಸಹ ವಿದ್ಯಾರ್ಥಿಗಳ ಒಂದು ಒಳ್ಳೆಯ ಟೆಕ್ನೋಕ್ರಾಟ್ಸ್ ಹೊರಗಡೆ ಬರಬೇಕು ಅಂತ ಹೇಳುವಂತಹ ಒಂದು ಮನಸ್ಸಿನಿಂದ ಅವರು ಸಹ ಸುಮಾರು ಪ್ರಯೋಜನವನ್ನು ಮಾಡ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಕಾಲೇಜಿನಲ್ಲಿ ಕಳೆದ ವರ್ಷ ನೀವು ಕೇಳಿ
ಹೇಳಿರ್ಬೋದು, ಪ್ರಕೃತಿ ವಿಕೋಪಕ್ಕೆ ಯಾರೆಲ್ಲ ಹಾನಿ ಒಳಗಾಗಿದ್ದಾರೆ ಅವರಿಗೂ ಸಹ ಕೊಟ್ಟಿದ್ದಾರೆ. ಜೊತೆಗೆ ಡಾಕ್ಟರ್ ಮೂಡಿರ ಜಗದೀಶ್ ಅವರು ಪ್ರತಿಷ್ಠಿತ ವಿಜ್ಞಾನಿ US ಅಲ್ಲಿ ಇದ್ದಾರೆ. ಅವರು ಅವರ ಮುಂದಾಲೋಚನೆ ಹೇಗೆ ಅಂತ ಹೇಳಿದ್ರೆ, ಒಂದು ವಿದ್ಯಾರ್ಥಿಯು ಶಾಲೆಯಿಂದ ಹೊರಗಡೆ ಹೋಗಬೇಕಾದ್ರೆ ಅವರು ಕೇವಲ ಮಾರ್ಕ್ಸ್ ಅನ್ನು ಮಾತ್ರ ತಗೊಂಡು ಹೋಗಿದ್ರೆ ಯಾವುದಕ್ಕೂ ಪ್ರಯೋಜನ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಹುದ್ದೆಯನ್ನು ಅವರು ಅಲಂಕರಿಸಬೇಕು ಅಂತ ಹೇಳಿದ್ರೆ ಅವರಿಗೆ ಸಿವಿಕ್ ಪರ್ಸನಾಲಿಟಿ ಬೇಕಾಗಿರ್ತದೆ, ನಾಯಕತ್ವದ ಗುಣ ಬೇಕಾಗಿರ್ತದೆ. ಈ ನಾಯಕತ್ವದ ಗುಣ ಕೇವಲ ಒಂದು ಮಾರ್ಕ್ಸ್ ನಿಂದ ಯಾರಿಗೂ ಪಡೆಯಲು ಸಾಧ್ಯವಿಲ್ಲ. ಅದನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಅವರು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಿಗೆ, ಇನ್ ಪರ್ಟಿಕ್ಯುಲರ್ ಆಗಿ ಅವ್ರದ್ದು ಇಂಟ್ರೆಸ್ಟ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್, ಅಲ್ಲಿರುವಂತಹ ವಿದ್ಯಾರ್ಥಿಗೆ ಸಿವಿಕ್ ಪರ್ಸನಾಲಿಟಿಗಾಗಿ ಒಂದು ಪ್ರಯೋಜಕತ್ವವನ್ನು ನೀಡಿದ್ದಾರೆ. ಹಾಗೆ ಬೆಸ್ಟ್ ಔಟ್ ಗೋಯಿಂಗ್ ಸ್ಪೋರ್ಟ್ಸ್ ಪರ್ಸನ್, ಹಾಗೆ ಇವರಲ್ಲಿ ಇನ್ನೊಂದು ಬೆಸ್ಟ್ ಔಟ್ ಗೋಯಿಂಗ್ ಅಕಾಡೆಮಿಕ್ ಯಾರು ಪರ್ಫಾರ್ಮೆನ್ಸ್ ಮಾಡಿರ್ತಾರೆ ಅಂತ ವಿದ್ಯಾರ್ಥಿಗಳಿಗೂ ಒಂದು ವಿಶೇಷವಾದಂತಹ ಪ್ರೋತ್ಸಾಹವನ್ನು ನೀಡಿದಿರ್ತಾರೆ. ಇದರ ಜೊತೆಗೆ ಕೂರ್ಗ್ ಎಜುಕೇಶನ್ ಫೌಂಡೇಶನ್, ಕೂರ್ಗ್ ಎಜುಕೇಶನ್ ಫಂಡ್, ಮತ್ತೆ ಕಂಫರ್ಟ್ ಫೌಂಡೇಶನ್, ಮತ್ತೆ ದೀನಬಂಧು ಚಾರಿಟೇಬಲ್ ಟ್ರಸ್ಟ್ ಮೈಸೂರು, ಇವರು ಸಹ ನಮ್ಮ ಕಾಲೇಜಿನ ಹಲವಾರು ವಿದ್ಯಾರ್ಥಿಗಳಿಗೆ ಹಲವಾರು ಅವರದೇ ಆದಂತಹ ಒಂದು ಕೆಲವು ನಿಯಮಗಳಿರ್ತದೆ. ಫಾರ್ ಎಕ್ಸಾಂಪಲ್, ಈಗ ದೀನಬಂಧು ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಿದ್ರೆ ಅಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳ ಬಡತನ ರೇಖೆಯಿಂದ ಇರಬೇಕು. ಜೊತೆಗೆ ಅವರು ಮಿನಿಮಮ್ ಮಾರ್ಕ್ಸ್ ಏನು ಅಂತ ಇರ್ತದೆ, ಕಟ್ ಆಫ್ ಎಲ್ಲ ಇರ್ತದೆ. ಹೌದು, BPL ಕಾರ್ಡ್ ಹೋಲ್ಡರ್ ಆಗಿರ್ಬೇಕು, ಅಥವಾ ಒಂದೇ ಒಂದು ಅಂದ್ರೆ ಸಿಂಗಲ್ ಪೇರೆಂಟ್ ಆದಂತ ಪೇರೆಂಟ್ಸ್ ಕೆಲವು ಟೈಮ್ ಓದಿಸಕ್ಕೆ ಕಷ್ಟ ಇರ್ತದೆ. ಅಂತ ಸಂದರ್ಭದಲ್ಲಿ ಅಂತವರಿಗೆ ಅವರೆಲ್ಲ ಎನ್ಕರೇಜ್ ಮಾಡ್ತಾರೆ. ಈವನ್ ಕಂಫರ್ಟ್ ಫೌಂಡೇಶನ್ ಅಷ್ಟೇ, ಯಾರು ಸ್ವಲ್ಪ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಅಂತವರನ್ನು ಗುರುತಿಸಿ ಅವರು ಸಹ ಹಲವಾರು ವರ್ಷಗಳಿಂದ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕೂರ್ಗ್ ಎಜುಕೇಶನ್ ಫಂಡ್ ಅಷ್ಟೇ, ಕೊಡಗಿನಲ್ಲಿ ಓದುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಯಾರೆಲ್ಲ ಪ್ರೊಫೆಷನಲ್ ಡಿಗ್ರಿ ಬೇಕು ಅವರಿಗೆಲ್ಲ ಹಲವಾರು ವರ್ಷಗಳಿಂದ ನನಗೆ ಗೊತ್ತಿರುವ ಹಾಗೆ ನಾನು ಶಾಲೆಗೆ ಸೇರಿದಲ್ಲಿಂದನೇ ಅವರಿಗೆ ಈ ಕೂರ್ಗ್ ಎಜುಕೇಶನ್ ಫಂಡ್, ಕೂರ್ಗ್ ಫೌಂಡೇಶನ್ 100 ವರ್ಷಗಳ ಹಿಂದಿನ ಇತಿಹಾಸ. ಹೌದು. ಕೊನೆಯದಾಗಿ ನಾನು ಇನ್ನೊಂದು ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತಿದ್ದೀನಿ. ಇದು ಮಾಚಿಮಂಡ ಮಾದಪ್ಪ ಅಂಡ್ ಅಕ್ಕಮ್ಮ ಮಾದಪ್ಪ ಚಾರಿಟೇಬಲ್ ಟ್ರಸ್ಟ್. ಇದೊಂದು ಎಂಡೋಮೆಂಟ್ ಪ್ರೈಸ್ ಅನ್ನು 1 ಕೋಟಿ ಎಂಡೋಮೆಂಟ್ ಪ್ರೈಸ್ ಅನ್ನು ನಮಗೆ ಮಾಚಿಮಂಡ ಮೋಹನ್ ಮಾದಪ್ಪನವರು ನೀಡಿದ್ದಾರೆ. ಇದು ಸಹ ಅಷ್ಟೇ, ಪೂರೆಸ್ಟ್ ಆಫ್ ದಿ ಪೂವರ್ ಸ್ಟೂಡೆಂಟ್ಸ್ ಫ್ರಮ್ ಕೊಡಗು. ಅದರಲ್ಲಿ ಕೆಲವು ನಿಯಮಗಳಿರ್ತದೆ. ಆ ನಿಯಮಕ್ಕೆ ಅಧೀನವಾಗಿ ಯಾರೆಲ್ಲ ಅರ್ಹತೆಯನ್ನು ಹೊಂದಿರ್ತಾರೋ ಅವರಿಗೆ ಈ ಸ್ಕಾಲರ್ಶಿಪ್ ಅನ್ನು ನೀಡ್ತಾರೆ. ಅದನ್ನು ಸಹ ನಮ್ಮ ಕೊಡಗಿನಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವಂತವರು ಉಪಯೋಗಿಸಿಕೊಳ್ಬಹುದು. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಹೆಚ್ಚಿನ ವಿವರಗಳಿಗಾಗಿ ನಮ್ಮನ್ನು ಸಂಪರ್ಕಿಸಬಹುದು. ನಿಮ್ಮ ದೂರವಾಣಿ ಸಂಖ್ಯೆನ ಹೇಳ್ಬಿಡಿ ಜಗದೀಶ್ ಅವರೇ. ನನ್ನ ದೂರವಾಣಿ ಸಂಖ್ಯೆ 9611555457 9611555457. ಹೌದು. CIT ಕಾಲೇಜಿನ ಕುರಿತಾಗಿ ಅಥವಾ ಕೋರ್ಸ್ಗಳ ಕುರಿತಾಗಿ ಏನೇ ಮಾಹಿತಿ ಬೇಕಾದರೂ ನೀವು ಕರೆ ಮಾಡಬಹುದು. ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳ್ತಿದ್ದೀನಿ, 9611555457. ಈ ಸಂಖ್ಯೆಯನ್ನು ಸಂಪರ್ಕಿಸುವುದರ ಮೂಲಕ ಈ ಒಂದು ಪೊನ್ನಂಪೇಟೆ, ದಕ್ಷಿಣ ಕೊಡಗಿನ ಪೊನ್ನಂಪೇಟೆಯ ಹಳ್ಳಿಗಟ್ಟುನಲ್ಲಿರ್ತಕ್ಕಂಥ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ CIT ಸಂಸ್ಥೆಗೆ ಸೇರಬಯಸ್ತಕ್ಕಂಥವ್ರು, ಅದು ಪೋಷಕರಿರ್ಬೋದು ಅಥವಾ ವಿದ್ಯಾರ್ಥಿಗಳಿರ್ಬೋದು, ಯಾರೇ ಆಗಲಿ ನಿಮ್ಮ ಆಸಕ್ತಿಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳೋದ್ರ ಮೂಲಕ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳೋ ನಿಟ್ಟಿನಲ್ಲಿ ಪ್ರಯತ್ನ ಪಡಿ. ಇಲ್ಲಿರ್ತಕ್ಕಂಥ ಎಲ್ಲ ಅವಕಾಶವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಅದು ಜಿಲ್ಲೆಯ ವಿದ್ಯಾರ್ಥಿಗಳಿರ್ಬೋದು, ಹೊರ ಜಿಲ್ಲೆಯ, ಹೊರ ರಾಜ್ಯದ, ಹೊರ ರಾಷ್ಟ್ರದ ಎಲ್ಲ ಯಾರಿಗೆ ಬೇಕಾದರೂ ಮುಕ್ತವಾಗಿದೆ, ಅವರು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಪೊನ್ನಂಪೇಟೆಯ ಹಳ್ಳಿಗಟ್ಟುನಲ್ಲಿರ್ತಕ್ಕಂಥ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಉಪಾಧ್ಯಕ್ಷರಿಂದ ಹಿಡಿದು ಪ್ರಾಂಶುಪಾಲರಿಂದ ಹಿಡಿದು ಆಡಳಿತ ವರ್ಗ ಹಾಗೆ ಉಪನ್ಯಾಸಕ ವರ್ಗ, ಅದರೊಂದಿಗೆ ಅಡ್ಮಿಷನ್ ಆಫೀಸರ್ ಅವರು ಕೂಡ ಬಹಳ ವಿಸ್ತಾರವಾಗಿ ಕಾಲೇಜಿನ ಬಗ್ಗೆ ಮಾತಾಡಿ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಇವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮತ್ತೊಮ್ಮೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ, ಉತ್ತಮ ಭವಿಷ್ಯಕ್ಕಾಗಿ, ತಾಂತ್ರಿಕ ವಿಭಾಗದಲ್ಲಿ ಮುಂದುವರಲಿಕ್ಕಾಗಿ ಪೊನ್ನಂಪೇಟೆಯ ಹಳ್ಳಿಗಟ್ಟಿನಲ್ಲಿರತಕ್ಕಂಥ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ CITಯನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದಾನೆ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಇದುವರೆಗೆ ಪೊನ್ನಂಪೇಟೆಯ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ CIT ಕಾಲೇಜಿನ ಸಮಗ್ರ ಮಾಹಿತಿಗಳನ್ನೊಳಗೊಂಡ ಸಂದರ್ಶನಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಮಾದೇಟಿರ ಬೆಳ್ಯಪ್ಪ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ CIT ಪೊನ್ನಂಪೇಟೆ. ಕೊಡವ ಎಜುಕೇಷನ್ ಸೊಸೈಟಿಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೊಡಗಿನ ಏಕೈಕ ಖಾಸಗಿ ತಾಂತ್ರಿಕ ಕಾಲೇಜು.
ನುರಿತ ಪ್ರಾಧ್ಯಾಪಕರು, ಅತ್ಯಾಧುನಿಕ ತಂತ್ರಜ್ಞಾನ, ಪ್ರಯೋಗಾಲಯ, ಗ್ರಂಥಾಲಯಗಳೊಂದಿಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಸಿವಿಲ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಎಂಜಿನಿಯರಿಂಗ್ ಹಾಗೂ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ವಿಭಾಗಗಳನ್ನ ಹೊಂದಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಪಾಠದೊಂದಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಉದ್ಯೋಗಾವಕಾಶ. ಇದರೊಂದಿಗೆ ಸಿಐಪಿಯುಸಿ, ಪಿಯು ವಿಜ್ಞಾನ ವಿಭಾಗ. ದಾಖಲಾತಿ ಆರಂಭವಾಗಿದ್ದು ಕೂಡಲೇ ಸಂಪರ್ಕಿಸಿ. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸಿಐಟಿ, ಪೊನ್ನಂಪೇಟೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.